ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕಳೆದ ವಾರ ಒಂದು ಮುಖ್ಯವಾಗಿರೋಂಥ ಪಾಠ ನಾವ್ ಏನ್ ಮಾಡಿದ್ರಿ ನೋಡಿದ್ರಿ ಅಲ್ವರ? ಯಾರಿಗಾರ ಜ್ಞಾಪನ ಇದೆಯಾ ಯಾವ್ದ್ರ ಬಗ್ಗೆ ನೋಡಿದ್ರಿ ಅಂತ? ತ್ರೀ ಕನ್ವೀನಿಯಂಟ್ ಬ್ರದರ್. ಅಲ್ವರ ಮೂರು ಒಡಂಬಡಿಕೆಗಳು, ಕವನೆಂಟ್ ಅದರ. ಸೊ ಅದು ಅಬ್ರಾಮ್ ಜೀವಿತದಲ್ಲಿ ಯಾವ ರೀತಿ ಅದು ಹೋಲಿಕೆ ಆಗಿದೆ ಅಂತ ನಾವ್ ಏನ್ ಮಾಡಿದ್ರಿ ನೋಡಿದ್ರಿ. ಅದರ ಅಬ್ರಾಮ್ ಎಷ್ಟು ಜನ ಹೆಂಡತಿ ಇದ್ರು? 3 ಜನ. ಮೂರು. ವೆರಿ ಗುಡ್. ಆ 3 ಜನ ಏನ್ ಮಾಡ್ತಾರೆ? 3 ಒಡಂಬಡಿಕೆಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೂಚನೆ ಮಾಡೋದಾಗಿದೆ ಅಂದ್ರೆ. ಸೊ ಛಾಯೆ ಮತ್ತೆ ನಿಜ ಸ್ವರೂಪ, ಈ ತರ ಸತ್ಯವೇದದಲ್ಲಿ ಛಾಯೆ ಮತ್ತೆ ನಿಜ ಸ್ವರೂಪ ತುಂಬಾ ಇರೋದನ್ನ ನಾವು ಏನ್ ಮಾಡೋದು ಸತ್ಯವೇದದಲ್ಲಿ ನಾವು ಗಮನಿಸ್ಬೋದು. ಅದರ ಸರಿ, ಓಕೆ. ಇವತ್ತಿನ ಪಾಠ ತುಂಬಾ ಮುಖ್ಯವಾಗಿರೋಂಥ ಪಾಠ. ಅದನ್ನ ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಏನ್ ಮಾಡಿ ನೀವು ಕೇಳಿ. ಇವತ್ತಿನ ಪಾಠ ಒಂದೇ ಸತಿಗೆ ಏನಾಗೋದಿಲ್ಲ, ಮುಗಿಯೋದಿಲ್ಲ. ಅಂದ್ರೆ ಈ ವಾರಕ್ಕೆ ಮಾತ್ರ ಮುಗಿಯೋದಿಲ್ಲ, ಇದು ಇನ್ನ ಒಂದು 4 ವೀಕ್ಸ್ 5 ವೀಕ್ಸ್ ಏನಾಗ್ತದೆ, ಕಂಟಿನ್ಯೂ ಆಗ್ತದೆ ಅಲ್ವರ? ಸೊ ಅದನ್ನ ನೋಡ್ಬೇಕಾದ್ರೆ ದಯವಿಟ್ಟು ಎಲ್ಲ ಸೋದರ ಸೋದರಿಗಳು ಇದನ್ನ ಏನ್ ಮಾಡಿ ಅಂತಂದ್ರೆ, ಇದನ್ನ ಏನ್ರಿ ಮರಿದಿರಾ ಏನ್ರಿ 4 to 5 ವೀಕ್ಸ್ ಇರೋದ್ರಿಂದ ಒಂದು ಕ್ಲಾಸ್ ಮಿಸ್ ಮಾಡಿದಿರಾ ಕರೆಕ್ಟಾಗಿ ಏನ್ ಮಾಡ್ರಿ ರೆಗ್ಯುಲರ್ ಆಗಿ ನೀವು ಅಟೆಂಡ್ ಮಾಡಿ. ಯಾಕಂದ್ರೆ ಪ್ರತಿ ಕ್ರೈಸ್ತವರು ಈ ಪಾಠ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ರೀ ಅಲ್ವರ? ಸೊ ಯಾವ್ದ್ರ ಬಗ್ಗೆಪ್ಪ ಇವತ್ತು ಪಾಠ ಅಂತ ನೋಡ್ಬೇಕಾರೆ, ಚರ್ಚ್ ಅದರ. ಚರ್ಚ್ ಅಂದ್ರೆ ಏನು ಅಂತ ಬಿಟ್ಟೇನ್ರಿ ಇವತ್ತು ನಮ್ಮ ಪಾಠ ಅದರ. ಇದೇನ್ ಬದರ್ ಇದು ಚರ್ಚ್ ಅಂದ್ರೆ ನಮ್ಗೇನು ಹೇಳ್ಕೊಡ್ಬೇಕಾ? ನಮ್ಗೆ ಗೊತ್ತಿಲ್ವಾ? ನಾವೆಲ್ಲ ಕ್ರಿಶ್ಚಿಯನ್ಸು, ನಾವು ಚರ್ಚ್ಗೆ ಹೋಗ್ತಾ ಇದೀವಿ, ಅದ್ರಲ್ಲೇನು ಸ್ಪೆಷಲ್ ಆಗಿ ನೀವು ಹೇಳ್ಕೊಡೋಂಥದ್ದು? ಸತ್ಯವೇದನೆ ಸ್ಪೆಷಲ್ ಆಗಿ ಏನೈತೆ? ಇರೋದೇ ಚರ್ಚ್ ಬಗ್ಗೆನೆ ಅಲ್ರ. ನೋಡ್ಬೇಕಾದ್ರೆ ಯಾಕೆ ನಾವು ಚರ್ಚ್ ಬಗ್ಗೆ ಓದ್ಬೇಕು ಅಲ್ರ? ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋರಗಳೇ, ಚರ್ಚ್ ಅಂದ್ರೆ ಏನು ಅಂತ ಮುಂದೆ ಸತ್ಯವೇದ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ತಿಳ್ಕೊಬೇಕು ಅಂತಂದ್ರೆ, ಚರ್ಚ್ ಅಂದ್ರೆ ಇವತ್ತೇನಾಗ್ಬಿಟ್ಟಿದೆ, ಎಲ್ಲರಿಗೂ ಒಂದು ಅಭಿಪ್ರಾಯ ಏನಪ್ಪ ಅಂದ್ರೆ, ಚರ್ಚ್ ಅಂದ್ರೆ ಒಂದು ಬಿಲ್ಡಿಂಗು ಅಂದ್ರ. ಚರ್ಚ್ ಅಂದ್ರೆ ಏನ್ರಿ? ಒಂದು ಬಿಲ್ಡಿಂಗ್ ಇರಬೇಕು, ಅದ್ಮೇಲೆ ಕ್ರಾಸ್ ಇರಬೇಕು, ಈ ತರ ಶೇಪ್ ಅಲ್ಲಿ ಇರಬೇಕು, ಒಳಗಡೆ ಏನಾಗಿರ್ಬೇಕು, ಒಂದು ಡಯಾಸ್ ಇರಬೇಕು, ಅಂದ್ರೆ ಒಂದು ವೇದಿಕೆ ಇರಬೇಕು, ಅಲ್ಲಿ ಪುಲ್ಪಿಟ್ ಇರಬೇಕು, ಸಂಗೀತ ಹಾಡೋರು ಇರಬೇಕು, ಪಿಯಾನ ಬಾರಿಸೋರು ಇರಬೇಕು ಅದರ. ಏನ್ರಿ ಎಲ್ಲ ಮೇಜ್ಗಳಿರ್ಬೇಕು, ಅಲ್ಲಿ ಕುತ್ಕೊಳಕ್ಕೆ ಬೆಂಚ್ ಇರಬೇಕು, ಅಲ್ಲ ಮೇಲೆ ಒಂದು ಗಂಟೆ ಏನಾಗಿರ್ಬೇಕು, ಬೆಲ್ ಇರಬೇಕು. ಇದೇನ್ರಿ ಚರ್ಚ್ ಅಂದ್ರೆ ಏನ್ರಿ ಅಭಿಪ್ರಾಯ ಅಲ್ವರ? ಸರಿ, ಅದಕ್ಕೆ ನೋಡ್ಬೇಕಾದ್ರೆ ಇವತ್ತು ಲೋಕದಲ್ಲಿ ಎಷ್ಟೋ ಚರ್ಚ್ಗಳಿದೆ. ಎಲ್ಲರ ಕೇಳ್ತಾರೆ, ಕ್ರಿಶ್ಚಿಯನ್ಸ್ ಆಗಿದೆ, ನೀವು ಯಾವ ಚರ್ಚ್ಗೆ ಹೋಗ್ತೀರಾ? ನೀವು ಕ್ರಿಶ್ಚಿಯನ್ಸ್ ಯಾವ ಚರ್ಚ್ಗೆ ಹೋಗ್ತೀರಾ ಅಂತ ಕೇಳ್ತಾರೆ. ನೀವ್ ಹೇಳ್ತೀರಾ ಅವಾಗ, ನಾ ಈ ಚರ್ಚ್ಗೆ ಹೋಗ್ತಾ ಇದ್ದೀನಿ, ನಾ ಚರ್ಚ್ಗೆ ಹೋಗ್ತಾ ಇದ್ದೀನಿ, ಸೆಂಟ್ ಮೇರಿಸ್ ಚರ್ಚ್ಗೆ ಹೋಗ್ತಾ ಇದ್ದೀನಿ, ನಾನು ಏನ್ರಿ ಗಾಸ್ಪಲ್ ಅಸೆಂಬ್ಲಿ ಆಫ್ ಗಾಡ್ ಚರ್ಚ್ಗೆ ಹೋಗ್ತಾ ಇದ್ದೀನಿ ಅಲ್ವರ, CSC ಚರ್ಚ್ಗೆ ಹೋಗ್ತಾ ಇದ್ದೀನಿ, ಕ್ಯಾಥಲಿಕ್ ಚರ್ಚ್ಗೆ ಹೋಗ್ತಾ ಇದ್ದೀನಿ, ಆ ಚರ್ಚ್ ಈ ಚರ್ಚ್ ಅಂತ ಏನ್ ಮಾಡ್ತೀರಾ? ಎಲ್ಲರೂ ಉತ್ತರ ಕೊಟ್ಟು ನಾವೇನ್ ಮಾಡ್ತೀರಿ, ಕೇಳಿತ್ತೀರಿ ಅಲ್ವರ? ಸರಿ, ಯಾಕಂದ್ರೆ ಚರ್ಚ್ ಅಂದ್ರೆ ಏನು ಅಂತ ನಾವೇನ್ ಮಾಡೋಣ, ಸತ್ಯವೇದ ನೋಡೋಣ ಅಲ್ವರ? ಇವಾಗ ನಾನು ನಿಮ್ಗೆ ಏನೋ ಒಂದು ಪ್ರಶ್ನೆ ಹಾಕಿದ್ರೆ, ನೋಡಪ್ಪ ಚರ್ಚ್ ಇವಾಗ ಏನಾಗೈತೆ? ನಮ್ಮ ಊರಲ್ಲಿ ಬೇಜಾನ್ ಐತೆ ಅದರ. ಸರಿ, ಇವಾಗ ಐತೆ, ಆದ್ರೆ ಎಲ್ಲರ ಒಂದ್ ಕಡೆ ಅಡವಿಯಲ್ಲಿ, ಅರಣ್ಯದಲ್ಲಿ, ಬರಡು ಭೂಮಿಯಲ್ಲಿ, ಮೋಸಸ್ ಕಾಲದಲ್ಲಿ ಏನೋ ಚರ್ಚ್ ಇತ್ತಾ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ನೀವೇನಂತೀರಾ? ಮೋಸಸ್ ಕಾಲದಲ್ಲಿ ಚರ್ಚ್ ಇತ್ತಾ? ಇಲ್ಲ. ಇಲ್ಲ. ಅಂದ್ರೆ ಮೋಸಸ್ ಕಾಲದಲ್ಲಿ ಹೆಂಗ್ ಬರ್ತದೆ ಚರ್ಚ್ ಇರಕ್ಕೆ ಸಾಧ್ಯ? ಚರ್ಚ್ ಬಿಟ್ಟು ಯೇಸು ಕ್ರಿಸ್ತು ಬಂದಿದ ನಂತರ ಕ್ರೈಸ್ತವ್ರು ಬಂದಿದ್ದು, ಅದಾದ್ಮೇಲೆ ಚರ್ಚ್ ಬಂದಿದ್ದು. ಮೋಸಸ್ ಕಾಲದಲ್ಲಿ ಹೆಂಗ್ ಸಭೆ ಇರಕ್ಕೆ ಸಾಧ್ಯ? ಸಭೆನೇ ಇರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಲ್ವರ? ಸರಿ, ನಾವು ಒಂದು ವಾಕ್ಯ ನಿಮ್ಮನ್ನ ಓದೋಣ. ಎಲ್ಲಿ ಅಂದ್ರೆ, ಅಪೋಸ್ಟ್ಲ ಕೃತ್ಯಗಳು 7:38. ದಯವಿಟ್ಟು ಓದ್ರಿ ಯಾರಾದ್ರೂ. ಅಪೋಸ್ಟ್ಲ ಕೃತ್ಯಗಳು 7:38 ಹೋದ್ರಿ ಯಾರಾದ್ರೂ? ಇಲ್ಲಿ ನಮ್ಮ ರಮ್ಯಾ ಸಿಸ್ಟರು, ದಿವ್ಯಾ ಸಿಸ್ಟರು, ಅವನೇ ಸೀನಾಯಿ ಬೆಟ್ಟದಲ್ಲಿ ಹಾ 40 ಬ್ರದರ್. 7:38 ಬದ. ಅವನೇ ಸೀನಾಯಿ ಬೆಟ್ಟದಲ್ಲಿ ಹ್ಮ್ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವೆಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೈವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ನೋಡ್ರ, ಅಡವಿಯಲ್ಲಿದ್ದಂತ ಸಭೆಗೂ ಅಂತ ಹೇಳ್ತಾರೆ ಅಲ್ವರ? ಅಡವಿಯಲ್ಲಿ ಅಲ್ವರ? ಏನ್ರಿ ಸಿನಾಯಿ ಪರ್ವತರ ಅಡವಿ ಇತ್ತು ಗೊತ್ತಾ? ಆ ಅಡವಿಯಲ್ಲಿ ಸಭೆ ಏನಾಗಿತ್ತಂತೆ, ಇತ್ತಂತೆ ನೋಡ್ರಿ ಅಲ್ವರ? ಹಂಗ್ರೆ ಆ ಅಡವಿಯಲ್ಲಿ ಹೆಂಗೆ ಸಭೆ ಇರಕ್ಕೆ ಸಾಧ್ಯ? ವಿಲ್ಡರ್ನೆಸ್ ಅಲ್ಲಿ, ಮೋಸಸ್ ಕಾಲದಲ್ಲಿ, ಡೆಸರ್ಟ್ ಅಲ್ಲಿ ಏನಿತ್ತಂತೆ, ಒಂದು ಚರ್ಚ್ ಇತ್ತಂತೆ. ಇಂಗ್ಲಿಷ್ ಬರ್ತಾ ಚರ್ಚ್ ದಟ್ ವಾಸ್ ಇನ್ ದ ವಿಲ್ಡರ್ನೆಸ್ ಅಂತ ಹೇಳ್ತಾರೆ. ಏನಪ್ಪ, ಆ ಕಾಲದಲ್ಲಿ ಸಭೆ ಹೆಂಗಿರಕ್ಕೆ ಸಾಧ್ಯ? ಚರ್ಚ್ ಇರಕ್ಕೆ ಸಾಧ್ಯನಾ ಅಲ್ವರ? ಇನ್ನೊಂದು ವಾಕ್ಯ ಓದೋಣ.
ಅಪೋಸ್ಟ್ಲು ಪೌಲು ಸಭೆಗೆ ಭಯಂಕರ ಹಿಂಸೆ ಕೊಟ್ರಂತೆ. ಎಲ್ಲಿ ಕೊಟ್ಟಿದ್ದಾರೆ? ಅಪೋಸ್ಟ್ಲು ಕೃತ್ಯಗಳು 8ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಇದನ್ನು ಹೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ನೋಡ್ರಾ ಏನ್ರಿ ಆ ಕಾಲದಲ್ಲಿ ಏನ್ರಿ ಯೆರೂಸಲೇಮಿನಂತ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು ಅಂತ ಹೇಳ್ತಾರೆ. ಹಂಗಾರೆ ಏನು ಯೆರೂಸಲೇಮಿನ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು ಅಂತಂದ್ರೆ ಯೆರೂಸಲೇಮಿನಂತ ಬಿಲ್ಡಿಂಗ್ಗೆ ತುಂಬಾ ದೊಡ್ಡ ಹಿಂಸೆ ಉಂಟಾಯ್ತಾ? ಅಡವಿಯಲ್ಲಿ ಮೋಸಸ್ ಕಾಲದ ದೊಡ್ಡ ಬಿಲ್ಡಿಂಗ್ ಇತ್ತಾ? ಏನ್ರಿ ಡೆಸರ್ಟ್ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಇತ್ತಾ? ಇಲ್ವಲ್ಲ. ಅಂದ್ರ ಹೆಂಗೆ ಒಂದು ಬಿಲ್ಡಿಂಗ್ಗೆ ಹಿಂಸೆ ಕೊಡಕ್ ಸಾಧ್ಯ? ಆ ಬಿಲ್ಡಿಂಗ್ಗೆ ಹೆಂಗೆ ದೌರ್ಜನ್ಯ ಮಾಡಕ್ ಸಾಧ್ಯ? ಬಹು ಹಿಂಸೆ ಉಂಟಾಯಿತು ಅಂತ ಹೇಳಿದ್ರೆ ಬಿಲ್ಡಿಂಗ್ ಹೆಂಗಾಗೋದಕ್ಕೆ ಸಾಧ್ಯ? ಇನ್ನೊಂದು ವಾಕ್ಯ ಓದೋಣ. ರೋಮಪುರದಲ್ಲಿ 16ನೇ ಅಧ್ಯಾಯ 5ನೇ ವಾಕ್ಯ. ರೋಮಪುರದಲ್ಲಿ 16:5 ಓದ್ರಿಂತೀನಿ. ಇಲ್ಲಿ ನಮ್ ಜೇಕಬ್ ಬ್ರದರ್ ಓದ್ತೀರಾ? ಜೇಕಬ್ ಆಂಟನಿ ಬ್ರದರ್. ಸರಿ, ಕೆಂಪರಾಜ್ ಬ್ರದರ್. ಸರಿ, ಪ್ರಜ್ವಲ್ ಬ್ರದರ್ ಓದಿ. ಅವರ ಓಕೆ 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 ನಾನು ಓದ್ತೀನಿ ಬ್ರದರ್. ಓದಿ ಓದಿ ಓದಿ. ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಗಳನ್ನು ಹೇಳಿರಿ. ಮುಗಿತಾ? ಮುಗಿತು. ನೋಡ್ರ, ಅವರ ಮನೆಯಲ್ಲಿ ಕೂಡುವಂತ ಸಭೆಗೆ ಅಂತ ಹೇಳ್ತಾರೆ. ನನ್ನ ವಂದನೆಯಲ್ಲಿ ನನ್ನ ವಂದನೆಗಳು ತಿಳಿಸಿ. ಯಾರ ಮನೇಲಿ ಕೂಡುವಂಥದ್ದು? ಅಕ್ವಿಲ್ಲ, ಪ್ರಿಸ್ಸಿಲ್ಲ ಅವ್ರ ಮನೆಯಲ್ಲಿ ಕೂಡುವಂತ ಸಭೆ. ಈಗ ಸಭೆ ಅಂದ್ರೆ ಒಂದು ಬಿಲ್ಡಿಂಗ್ ಅಂತಂದ್ರೆ ಇವ್ರು ಹೆಂಗೆ ಮನೆ ಒಳಗೆ ಕೂಡ್ತಾ ಇದ್ರು? ಹಂಗಾರೆ ಏನೋ ದೊಡ್ಡ ಬಿಲ್ಡಿಂಗ್ ಮನೆ ಒಳಗಿತ್ತ? ಇಲ್ವಲ್ಲ. ಅಲ್ವರ, ಒಂದು ದೊಡ್ಡ ಬಿಲ್ಡಿಂಗು ಅದು ಒಂದು ಚಿಕ್ಕ ಮನೇಲಿ ಇರೋಕ್ಕೆ ಸಾಧ್ಯನಾ? ಮತ್ತೆ ಹಂಗಾರೆ ಸಭೆ ಅಂದ್ರೆ ಏನೋ? ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಏನ್ರಿ, ಇದ್ರಲ್ಲೆಲ್ಲ ವಾಕ್ಯದಲ್ಲಿ ನಮ್ಗೆ ಏನಪ್ಪ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ ಅಂದ್ರೆ ಸಭೆ ಅಂದ್ರೆ ಒಂದು ಬಿಲ್ಡಿಂಗ್ ಅಲ್ಲ ಅಂತ ಬಹು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದ್ರ ಯಾಕಂದ್ರೆ ಒಂದು ಬಿಲ್ಡಿಂಗ್ಗೆ ಹಿಂಸೆ ಕೊಡಕ್ ಸಾಧ್ಯ ಇಲ್ಲ, ಒಂದು ಬಿಲ್ಡಿಂಗ್ ಒಬ್ರು ಮನೇಲಿ ಇರಕ್ ಸಾಧ್ಯ ಇಲ್ಲ, ಒಂದು ಬಿಲ್ಡಿಂಗು ಡೆಸರ್ಟ್ ಅಲ್ಲಿ ಮೋಸಸ್ ಕಾಲದಲ್ಲಿ ಇರಕ್ಕೆ ಸಾಧ್ಯನೇ ಇರ್ಲಿಲ್ಲ ಅಲ್ವರ. ಹಂಗಾರೆ ಸಭೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಸಭೆ ಅಂತ ವಾರ್ತೆ ಏನ್ ಬರ್ತದೋ ಇಂಗ್ಲಿಷಲ್ಲಿ ಚರ್ಚ್ ಅಂತ ಏನ್ ಬರ್ತದೋ ಅದಕ್ಕೆ ಗ್ರೀಕಲ್ ಪರವಾದಂತ ಪದ ಎಕ್ಲೀಶಿಯಾ. ಎಕ್ಲೀಶಿಯಾನೇನು? ಕಾಲ್ಡ್ ಔಟ್ ಒನ್ಸ್, ಕರೆಯಲ್ಪಟ್ಟವರು. ಪ್ರತ್ಯೇಕವಾಗಿ ಲೋಕದಿಂದ ಏನ್ರಿ ದೇವ್ರ ಜನರಾಗೋದಿಕ್ಕೆ ಕರೆಯಲ್ಪಟ್ಟವ್ರನ್ನ ಸಭೆ ಅಂತ ಏನ್ ಮಾಡೋದಲ್ಲಿ ಹೇಳೋದು ಹೊರತು ಅಲ್ಲಿ ಬಿಲ್ಡಿಂಗ್ ನ ಸಭೆ ಅಂತ ಏನ್ ಮಾಡಕ್ ಹೋಗಲ್ಲ, ಹೇಳೋದಿಕ್ ಹೋಗಲ್ಲ. ಜನಗಳಿಗೆ ಏನ್ ಮಾಡೋದು ಸಭೆ ಅಂತ ಹೇಳೋದು ಹೊರತು ಬಿಲ್ಡಿಂಗ್ ನ ಸಭೆ ಅಂತ ಏನ್ ಮಾಡಕ್ ಹೋಗಲ್ಲ, ಹೇಳಕ್ ಹೋಗಲ್ಲ. ಸರಿ, ಬೈಬಲ್ ಅಲ್ಲಿ ಇದೆ, ಓದಿ ಓದೋಣ. ಇಲ್ಲಿ ಅಂದ್ರೆ 1ನೇ ಕೊರಿಂಥ 1ನೇ ಅಧ್ಯಾಯ 2ನೇ ವಾಕ್ಯ. ವರುಣ್ ಬ್ರದರ್ ಓದ್ತೀರಾ? ವರುಣ್ ಬ್ರದರ್, 1 Corinthians 1:2 ಓದ್ಬೋದಾ? ಬ್ರದರ್ ಡಿಸ್ಪ್ಲೇ ಮೇಲೆ ಇರೋದೇ ಓದ್ಬೋದಾ ಬೈಬಲ್ ಅಲ್ಲಿ? ಡಿಸ್ಪ್ಲೇ ಇರೋದು ಓದಿ, ಹೆಚ್ಚು ಕಮ್ಮಿ ಇರ್ಬೋದು. ನೀವು ಬೈಬಲ್ ತಗೋದ್ರೆ ಇನ್ನು ತುಂಬಾ ಚೆನ್ನಾಗಿರ್ತದೆ. ಒಂದ್ 10 ನಿಮಿಷ ಬ್ರದರ್. ಓಕೆ, ಸರಿ, ಹಂಗಾರೆ ಓದ ಬ್ರದರ್. ಓದಿ. ಸೊಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರೆಲ್ಲರೂ ಎಲ್ಲಿದ್ದರು ನೋಡ್ರ, ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಏನು ಕೊರಿಂಥದಲ್ಲಿರಂತ ದೇವರ ಸಭೆಗೆ ಅಂತ ಹೇಳ್ಬಿಟ್ಟು ಅಂದರೆ ಅಂತ ಹೇಳ್ತಾರೆ. ನೀನು ಸಭೆ ಅಂದ್ರೆ ಯಾರಪ್ಪ ಅಂತ ಈ ವಾಕ್ಯದಲ್ಲಿ ಕ್ಲಿಯರ್ ಆಗಿ ಡೆಫಿನೇಷನ್ ಕೊಟ್ಟವ್ರೆ. ಸಭೆ ಅಂತಂದ್ರೆ ಯಾರಪ್ಪ ಅಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಏನ್ರಿ ಪ್ರತಿಷ್ಠಿತರು, ದೇವರ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರೋರೆ ಸಭೆ. ಅಂದ್ರೆ ವಾಕ್ಯದ ಪ್ರಕಾರ ಸಭೆ ಅಂದ್ರೆ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ ಏನ್ರಿ, ಅಲ್ಲಿ ಬಿಲ್ಡಿಂಗಿಗೆ ಸಭೆ ಅಂತ ಹೇಳಲ್ಲಿ ದೇವರ ಜನರಾಗೋದಿಕ್ಕೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠೆ ಮಾಡಿಸ್ಕೊಂಡವರು ಅಲ್ಲರ, ಪ್ರತ್ಯೇಕವಾಗಿ ಕರೆಯಲ್ಪಟ್ಟವ್ರನ್ನ ಸತ್ಯವೇದಲ್ಲಿ ಏನ್ರಿ ಸಭೆ ಅಂತ ಏನ್ ಮಾಡೋದು, ಹೇಳೋದು ಅದರ. ಇದೇ ಬೈಬಲ್ನಲ್ಲಿ ಸಭೆ ಅಂದ್ರೆ ರಿಯಲ್ ಅರ್ಥ. ಅದಕ್ಕೆ ಹೇಳ್ತಾರಲ್ಲ ಏನ್ರಿ, ಸಭೆ ಏನು ದೇವರಾಲಯ. ಯಾರು ದೇವರಾಲಯ? ಯಾರು ದೇವರಾಲಯ ಹೇಳ್ರಿ?
ನಾವೇ. ನಾವೇ ಅಲ್ವರ. ನಾವೇನಾಗಿದ್ದೀರಿ? ನಾವು ದೇವರ ಆಲಯ, ಅದರ ದೇವರ ಗರ್ಭಗುಡಿ ಅಂತ ಬಿಟ್ಟು ವಾಕ್ಯದಲ್ಲಿ ಏನ್ ಮಾಡ್ತೀವಿ? ಬಹು ಸ್ಪಷ್ಟವಾಗಿ ಹೇಳ್ತೀರಿ ಅಲ್ವ. ಹಂಗಾರೆ ಸಭೆ ಅಂದ್ರೆ ಯಾರಪ್ಪ ಅಂದ್ರೆ ನಾವೇ ಅಲ್ವರ. ಸೊ ಅದಕ್ಕೆ ಬೇರೆ ಜನಗಳ ತರ ನಮ್ಗೇನ್ರಿ ಅದು ದೇವ್ರನ್ನ ಪ್ರಾರ್ಥನೆ ಮಾಡಕ್ಕೆ ಏನೋ ಒಂದು ಆಲಯಗಳು ಸ್ಥಳಗಳೇನಿಲ್ಲ. ಇಲ್ಲ, ಯೇಸು ಕ್ರಿಸ್ತ ಏನ್ ಹೇಳ್ತಾರೆ? ಎಲ್ಲಿ 2-3 ಜನ ಕೂಡಿರ್ತಾರೋ ನನ್ನ ನಾಮ ಏನಾಗಿರ್ತಾರೆ? ನನ್ನ ಪ್ರಸನ್ನತೆ ಅಲ್ಲಿರ್ತಾರೆ ಅಂತ ಹೇಳ್ತಾರೆ ಅಲ್ವರ. ಸೊ ಒರಿಜಿನಲ್ ಆಗಿ ಸಭೆ ಎಲ್ಲಪ್ಪ ಕೂಡ್ತಾ ಇದ್ರು ಅಂತಂದ್ರೆ 2-3 ಜನ ಚಿಕ್ಕ ಚಿಕ್ಕ ಗುಂಪಾಗಿ ಮನೆ ಮನೇಲಿ ಏನ್ ಮಾಡ್ತಿದ್ರಲ್ಲ ಅಲ್ಲಿ ಕೂಡ್ತಾ ಇದ್ರು. ಅದಕ್ಕೆ ರೋಮಪುರದಲ್ಲಿ ಓದೋದು ನಾವು ಏನಪ್ಪಾ ಅಂದ್ರೆ ಅಕ್ವಿಲ ಮನೇಲಿರೋಂಥ ಸಭೆಗೆ, ಪ್ರಿಸ್ಸಿಲ್ಲ ಅವ್ರ ಮನೇಲಿರೋಂಥ ಸಭೆಗೆ ಅಂತ ನಾವೇನ್ ಮಾಡ್ತಿರಲ್ಲಿ ಅಲ್ಲಿ ನೋಡ್ತೀರಿ ಅಲ್ವರ. ಸೊ ಆವಾಗ ಅಲ್ಲಲ್ಲಿ ರೋಡ್ಗಳಲ್ಲಿ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಏನ್ರಿ ಜನಗಳೆಲ್ಲ ಏನ್ ಮಾಡೋರು? ಒಂದು ನಂಬಿಕೆಯಿಂದ ಸೇರೋರು. ಅವ್ರು ಏನಾಗಿದ್ರು? ಒಂದು ಸಭೆ ಆಗಿದ್ರು. ಆದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕಾಲ ಹೋಗ್ತಾ ಹೋಗ್ತಾ ಏನಪ್ಪ ಆಯ್ತು ಅಂತಂದ್ರೆ ಜನಗಳೇನ್ರಿ ಜಾಸ್ತಿ ಆಗೋದಿಕ್ಕೆ ಶುರು ಮಾಡಿದ್ರು. ಅದರ ದೊಡ್ಡ ಜನಸಂಖ್ಯೆಯಲ್ಲಿ ಮಾಡಿದ್ರು ಎಲ್ಲರೂ ಏನ್ರಿ ಕ್ರಿಸ್ತನ್ನ ನಂಬೋದಿಕ್ಕೆ ಶುರು ಮಾಡಿದ್ರು. ಅವಾಗ ಏನಾಗೋಯ್ತು ಅಂದ್ರೆ ಜನರು ಜಾಸ್ತಿ ಆಗ್ಬಿಟ್ರು. ಯೆರೂಸಲೇಮ್ ಚೆದ್ರೋಯ್ತು. ಯೆರೂಸಲೇಮ್ ಹಿಂಸೆ ಬಂದವಾಗ ಎಲ್ಲ ಯೆರೂಸಲೇಮ್ನ ಬಿಟ್ಬಿಟ್ರು. ಅವಾಗ ಏನಪ್ಪ ಆಯ್ತು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಜನಗಳು ರೋಮನ್ಸ್ ಕಾಲದಲ್ಲಿ ಎಲ್ಲಾರು ಏನಾದ್ರಂತೆ ದೊಡ್ಡ ಗುಂಪಾಗಿ ಯೇಸು ಕ್ರಿಸ್ತನ ನಂಬೋದಿಕ್ಕೆ ಏನ್ ಮಾಡಿದ್ರು? ಶುರು ಮಾಡಿದ್ರು. ಅವಾಗ ಜನಸಂಖ್ಯೆ ಜಾಸ್ತಿ ಆದವಾಗ ಆ ಜನಗಳನ್ನ ಮನೆಯೊಳಗೆ ಏನ್ ಮಾಡಕ್ಕಾಗಿಲ್ಲ, ಸೇರ್ಸೋದಿಕ್ಕಾಗಿಲ್ಲ. ಅವಾಗ ಏನ್ ಮಾಡೋದು? ದೊಡ್ಡ ದೊಡ್ಡ ಬಿಲ್ಡಿಂಗ್ ಏನ್ ಮಾಡೋದು? ಕಟ್ಟಕ್ಕೆ ಶುರು ಮಾಡಿದ್ರು. ಅಂದ್ರೆ ಅವಾಗ ಜನಗಳು ಆ ಬಿಲ್ಡಿಂಗ್ಗೆ ಹೋಗಿ ಸೇರೋದಕ್ಕೆ ಶುರು ಮಾಡಿದ್ರು. ಸೊ ಅವಾಗ ಏನಾಗ್ಬಿಡ್ತು ಅಂತಂದ್ರೆ ಚರ್ಚ್ ಅಂತ ಅಂದ್ಬಿಟ್ಟು ಏನಾಗ್ಬಿಡ್ತು? ಆ ಬಿಲ್ಡಿಂಗ್ಗೆ ಹೆಸರು ಬಂದ್ಬಿಡ್ತು ಅಲ್ವರ. ಏನ್ರಿ ಜನಗಳಿಗೆ ಚರ್ಚ್ ಅಂತಿರೋಂಥ ಅರ್ಥ ಹೊಟ್ಟೋಯ್ತು. ಆ ಬಿಲ್ಡಿಂಗಿಗೆ ಚರ್ಚ್ ಅಂತ ಏನಾಯ್ತು ಅಲ್ಲಿ ಹೆಸರು ಬರೋದಕ್ಕೆ ಶುರು ಆಯ್ತು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕಾನ್ಸ್ಟಾಂಟಿನ್ ಕನ್ವರ್ಟ್ ಆಗ್ತಾನೆ, ಎಲ್ಲರಿಗೂ ಆಫರ್ ಕೊಡ್ತಾನೆ. ಯಾರೆಲ್ಲ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾವೆ ಅವ್ರಿಗೆಲ್ಲ ಏನ್ ಮಾಡ್ತಾರೆ? ಎಲ್ಲ ಸೌಕರ್ಯಗಳನ್ನ ಕೊಡ್ತೀನಿ ಅಂದ್ಬಿಟ್ಟು. ಸೊ ಅವಾಗ ಅನೇಕ ಜನಗಳು ಕ್ರೈಸ್ತವರಾಗ್ಬಿಟ್ರು. ಸೊ ಈ ರೀತಿ ಜನಗಳು ಸಭೆ ಅಂತ ಇರೋಂಥ ತತ್ವನ ಹೋಗಿ ಬಿಲ್ಡಿಂಗು ಸಭೆ ಅಂತ ಅಂದ್ಬಿಟ್ಟು ತತ್ವ ಏನಾಗ್ಬಿಡ್ತಲ್ಲಿ ಅಲ್ಲಿ ಬಂದ್ಬಿಡ್ತು ಅಲ್ವರ. ಆಕ್ಚುಲಿ ನೋಡ್ಬೇಕಾರೆ ಬೈಬಲ್ ಪ್ರಕಾರ ಸಭೆ ಏನೇನ್ರಿ? ಒಂದು ಬಿಲ್ಡಿಂಗ್ ಅಲ್ಲ ರೀ. ಕ್ರಾಸ್ ಇರಬೇಕು, ಬೆಲ್ ಇರಬೇಕು, ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು ಏನಿಲ್ಲ. ಇಲ್ಲ, ಸಭೆಯಲ್ಲಿ ಯಾರು ಇರ್ಬೇಕು? ಆ ಜನಗಳಿರ್ಬೇಕು. ಯಾರು ಅಂದ್ರೆ ಕ್ರೈಸ್ತವರು. ಯೇಸು ಕ್ರಿಸ್ತ ನಮ್ಮಂತ ಕ್ರೈಸ್ತವ್ರು ಏನಾಗಿರ್ಬೇಕು? ಇರ್ಬೇಕು. ಅವರೇ ಏನ್ರಿ ಸಭೆ ಅಲ್ದ್ರ. ಸರಿ, ಈ ಕ್ರಿಶ್ಚಿಯನ್ಸ್ ಅಂದ್ರೆ ಯಾರು? ಈ ಕ್ರಿಶ್ಚಿಯನ್ಸ್ ಅಂದ್ರೆ ಅದರ ಏನ್ರಿ? ಕ್ರಿಶ್ಚಿಯನ್ಸ್ ಅಂದ್ರೆ ಯಾರಪ್ಪ ಅಂತ ಕೇಳ್ದ ಅಂತಂದ್ರೆ ಇವಾಗ ನಾವೇನಂತಾರೆ? ಅಯ್ಯೋ ಕ್ರಿಶ್ಚಿಯನ್ಸ, ಅಯ್ಯೋ ಎಲ್ಲಾರ್ಕಿಂತ ಮೋಸವಾಗಿರೋ ಜನಗಳಪ್ಪ ಕ್ರಿಶ್ಚಿಯನ್ಸು ಅಂತ ಹೇಳ್ತಾರೆ. ಕೆಲವು ಜನ ನೋಡ್ಬಿಟ್ಟು ಹೇಳ್ತಾರೆ, ಅಯ್ಯೋ ಇವ್ರು ನಿಜವಾದ ಕ್ರಿಶ್ಚಿಯನ್ಸ್ ಅಪ್ಪ ಅಂತ ಹೇಳ್ತಾರೆ. ಕೇಳಿದ್ದೀರ ನೀವು? ಏನು ಕೇಳ್ತಾರಂಗೆ? ಹಂಗಾರೆ ಮೀನಿಂಗು ಡೂಪ್ಲಿಕೇಟ್ ಕ್ರಿಶ್ಚಿಯನ್ಸ್ ಕೂಡ ಏನಾಗಿದ್ದಾರೆ? ಇದ್ದಾರೆ ಅಲ್ದ್ರ. ಒರಿಜಿನಲ್ ಕ್ರಿಶ್ಚಿಯನ್ಸ್ ಕೂಡ ಇದ್ದಾರೆ, ಡೂಪ್ಲಿಕೇಟ್ ಕ್ರಿಶ್ಚಿಯನ್ಸ್ ಏನಾಗಿದ್ದಾರೆ? ಇದ್ದಾರೆ ಅಂತ ಅರ್ಥ. ಅಂದ್ರೆ ಏನ್ರಿ? ವಾಕ್ಯಕ್ಕೆ ಅನುಸಾರವಾಗಿ ನಡೆದಿರೋಂಥ ಎಲ್ಲಾ ವ್ಯಕ್ತಿಗಳು ಎಂಥವ್ರು ಅಂತಂದ್ರೆ ಡೂಪ್ಲಿಕೇಟ್ ಕ್ರಿಶ್ಚಿಯನ್ಸ್. ಅದರ ನಾವೆಲ್ಲ ಒಪ್ಕೊಬೇಕಾಗಿರೋದೆ. ಎಲ್ಲಾ ಸಭೆಗಳಲ್ಲಿ ಏನ್ರಿ ಎಲ್ಲಾರು ಪರಿಶುದ್ಧವಾಗಿದ್ದಾರೆ, ಎಲ್ಲರೂ ಯೋಗ್ಯವಾಗಿದ್ದಾರೆ ಅಂತ ಇಲ್ಲರೆ ಅಲ್ವರ. ಇವತ್ತು ನೋಡೋಣ ಕ್ರಿಶ್ಚಿಯನ್ಸ್ ಬಗ್ಗೆ ಅಲ್ವರ. ಸೊ ಅದಕ್ಕೆ ಎಷ್ಟೋ ಜನ ಏನಾಗಿದ್ದಾರೆ? ಸುಮ್ಮನೆ ನಾಮಕಶಾಸ್ತ್ರ ಆಗಿರೋಂಥ ಕ್ರೈಸ್ತವ್ರುಗಳು ಏನಾಗಿದ್ದಾರೆ? ಫೇಕ್ ಕ್ರಿಶ್ಚಿಯನ್ಸ್, ಡೂಪ್ಲಿಕೇಟ್ ಕ್ರಿಶ್ಚಿಯನ್ಸ್ ಥರ ಏನಾಗಿದ್ದಾರೆ ಅಲ್ಲಿದ್ದಾರೆ. ಅವರೆಲ್ಲ ನಿಜವಾಗ್ಲೂ ಕ್ರಿಶ್ಚಿಯನ್ಸಾ ಅಂತ ನೋಡ್ಬೇಕಾರೆ ಇಲ್ಲ ರೀ. ಯಾಕಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ಕ್ರೈಸ್ತವ್ರು ಅಂತಾರೆ ಹೆಂಗಿರ್ಬೇಕು ಗುಣಗಳು? ಯಾರೋ ಒಬ್ರು ಒಂದು ಕೆನ್ನೆಯಲ್ಲಿ ಹೊಡೆದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ? ಮರು ಕೆನ್ನೆ ಏನ್ ಮಾಡಿ ನೀವು ನೋಡ್ಸಿ ಅಂತ ಹೇಳ್ತಾರೆ. ಇವ್ರು ನೋಡಿಸ್ತಾರ? ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು 2 ಕೆನ್ನೆಗೆ ಬಿಟ್ಟು ಕಳಿಸ್ತಾರೆ ಅಲ್ವರ. ಹೇಳೈತೆ ಕ್ರಿಶ್ಚಿಯಾನಿಟಿಯಲ್ಲಿ ಅಲ್ವರ. ಅದೇ ನೋಡ್ಬೇಕ್ರೆ ಕರ್ತನಲ್ಲಿ ಇದು ರಿಯಲ್ ನಿಜವಾಗ್ಲಿರಂತ ಕ್ರೈಸ್ತವ್ರುಗಳ್ರಿ ಅಲ್ವರ. ಇದೇ ಆಗ್ಬಿಡ್ತು, ಹೊಟ್ಟೋಗ್ಬಿಡ್ತು ಅಲ್ವರ. ಮೈ ಮೇಲೆ ನೆಟ್ಟಿಗೆ ಬಟ್ಟೆ ಆಗ್ದಿರೋದು ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ಸ್. ಅಯ್ಯೋ ಕ್ರಿಶ್ಚಿಯನ್ಸ್, ಅಯ್ಯೋ ಜಾತಿ ಬಿಟ್ಟು ಏನ್ ಮಾಡಿದ್ರು? ಜಾತಿಗೆ ಹೋಗ್ಬಿಟ್ಟಿದ್ರ ಅಂತ ಹೇಳಿದ್ರು ಕ್ರಿಶ್ಚಿಯನ್ಸು. ಎಲ್ಲ ಥರದ ಪಾಪ ಮಾಡ್ಬಿಡೋದು, ಸಿಗರೇಟ್ ಸೇದೋದಿಂದ, ಕುಡಿಯೋದಿಂದ, ಡೈವರ್ಸ್ ಮಾಡೋದ್ರಿಂದ ಎಲ್ಲ ಮಾಡ್ಬಿಟ್ಟು ಪಾಪಗಳನ್ನ ಕನ್ಫ್ಯೂಸ್ ಮಾಡ್ಬಿಟ್ರೆ ಪಾಪಗಳೆಲ್ಲ ಏನಾಗ್ಬಿಡ್ತಾರೆ? ಪರಿಹಾರ ಆಗ್ಬಿಡ್ತಾರೆ ಅಂತ. ಅಧಿಕವಾಗಿ ಲೋಕದಲ್ಲಿ ಪಾಪ ಮಾಡೋರು ಯಾರಪ್ಪ ಅಂತಂದ್ರೆ ಐಡಿಯಾ ಇವತ್ತು ಕ್ರಿಶ್ಚಿಯನ್ಸ್. ತುಂಬಾ ಹೊಲ್ಸಾಗಿ ಏನ್ರಿ ಬಿಹೇವ್ ಮಾಡೋದು ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ಸ್ ಅಂತ ಅಭಿಪ್ರಾಯ ಏನಾಗ್ಬಿಡ್ತು ಇವತ್ತು ಬಂದ್ಬಿಡೈತಿ ಅಲ್ವರ. ಅದಕ್ಕೆ ಕ್ರಿಶ್ಚಿಯನ್ಸ್ ಅಂದ ತಕ್ಷಣ ಅಯ್ಯೋ ನೀವು ಕ್ರಿಶ್ಚಿಯನ್ಸ ಏನ್ರಿ ಅಂತ ತುಂಬಾ ಏನ್ ಮಾಡಿದ ಚೀಪಾಗೆ ನೋಡ್ತಾರೆ ಅಲ್ವರ. ಅದಕ್ಕೆ ಏನಪ್ಪ ಮೈ ಮೇಲೆ ನೆಟ್ಟಿಗೆ ಬಟ್ಟೆ ಹಾಕ್ತಿರೋರು, ಪಾಪ ಮಾಡೋಕ್ಕೆ ಸ್ವಾತಂತ್ರ್ಯರು, ಡಿಸ್ಕೋ ಕ್ಲಬ್ಬು ಬಾರು ಅಂತ ಎಲ್ಲ ಹೋಗೋದು ಯಾರ್ರೀ? ಕ್ರಿಶ್ಚಿಯನ್ಸ್. ಅದಕ್ಕೆ ಇವತ್ತು ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಫಿಲಮ್ಗಳಲ್ಲಿ ಏನ್ರಿ ಈ ಈ ಮೂವಿಗಳಲ್ಲಿ ತುಂಬಾ ವಿಲನ್ ರೋಲ್ ಯಾರು ಕೊಡೋದು? ಈ ಕ್ರಿಶ್ಚಿಯನ್ಸ್ಗೆ ಕೊಡೋದು.
ಅಲ್ವರ ರಾಬರ್ಟ್, ಲಿಲಿ, ಪೀಠರ್ ಅಂತೆಲ್ಲ ರೂಢಿಗಳು. ಅದರ ಯಾಕಪ್ಪ ಅಂತಂದ್ರೆ ಇವತ್ತು ಅಧಿಕವಾಗಿರೋಂಥ ಕ್ರಿಶ್ಚಿಯನ್ಸು ಎಲ್ಲಪ್ಪ ಅವ್ರು ಅಂದ್ರೆ ಸೆಂಟ್ರಲ್ ಜೈಲವ್ರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಈ ಫಿಲಮ್ಗಳಲ್ಲಿ ಕೂಡ ಏನ್ರಿ ಇಂಥ ಹೆಸರುಗಳನ್ನ ಯಾರು ಕೊಡೋದು, ಎಲ್ಲ ಕ್ರಿಶ್ಚಿಯನ್ಸ್ಗಳಿಗೆ ಮಾಡೋದು ಕೊಡೋದು ಅಲ್ವರ. ಅದಕ್ಕೆ ಏನ್ ಮಾಡೋದು ಲೋಕದಲ್ಲಿ ರಿಯಲ್ ಕ್ರಿಶ್ಚಿಯನ್ ಮತ್ತೆ ಡೂಪ್ಲಿಕೇಟ್ ಕ್ರಿಶ್ಚಿಯನ್ ಅಂತ ಏನಾಗಿರೋದು ಬಂದಿರೋದು ಅಲ್ವರ. ಅದಕ್ಕೆ ಇವತ್ತು ನಾವೇನ್ ಮಾಡೋದ್ರೆ ದೇವ್ರ ಯೋಜನೆಯಲ್ಲಿ ನಿಜವಾದ ಕ್ರೈಸ್ತವರು ಯಾರು, ಯಾರಪ್ಪ ನಿಜವಾದ ಕ್ರೈಸ್ತವರು ಅಂತ ನಾವೇನ್ ಮಾಡೋಣ ನೋಡೋಣ. ನೋಡಿ, ಇದು ದೇವ್ರ ಯೋಜನೆ, ದೇವ್ರ ಪ್ಲಾನು. ಇದ್ರಲ್ಲಿ ಕೆಲವೊಂದು ಕ್ಲಾಸಸ್ ಓದಿದ್ರಿ ನಾವು. ಮುಂದೆ ಬರೋಂಥ ದಿನಗಳಲ್ಲಿ ಹೋಗ್ತಾ ಇದು ಡೀಟೇಲ್ ಆಗಿ ನಾವೇನ್ ಮಾಡೋಣ ನೋಡೋಣ. ಅದರ ಮೊದಲನೇದು ಏನ್ರಿ, ಮೊದಲನೇ ಲೋಕ, ನೆಕ್ಸ್ಟು ಎರಡನೇ ಲೋಕ, ಆಮೇಲೆ ಮೂರನೇ ಲೋಕ ಪಾಠ ನಾವೇನ್ ಮಾಡಿದಿರಿ ನೋಡಿದಿರಿ ಅಲ್ವರ. 3 ಲೋಕಗಳೇನಾಗಿದೆ ಅಲ್ಲಿದೆ ಅದರ. ಹಿಂಗೆ ನೋಡ್ತಾರೆ ಕಾಲಗಳ ಬಗ್ಗೆ ನೋಡಿಸ್ತಾರೆ, ಯಾವ ಕಾಲದಲ್ಲಿ ಏನ್ ನಡೀತದೆ ಅಂದ್ಬಿಟ್ಟು. ಆದ್ರೆ ಇಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ ಒಂದು ಚಿಕ್ಕ ಪಿರಮಿಡ್ಗಳೇ ಮಾಡ್ಬೋದು ನಾವು ನೋಡ್ಬೋದು. ಏನಪ್ಪ ಈ ಪಿರಮಿಡ್ ಅಂದ್ರೆ ಒಂದು ಪರ್ಫೆಕ್ಟ್ ಸ್ಟ್ರಕ್ಚರ್. ನಾವು ಪಿರಮಿಡ್ ಬಗ್ಗೆ ಪಾಠ ನೋಡಿದಿರಲ್ವಾ ಏನ್ರಿ. ಎಲ್ಲಾ ಸ್ಟ್ರಕ್ಚರ್ಗಳಲ್ಲಿ ತುಂಬಾ ಪರಿಪೂರ್ಣವಾಗಿರುವಂತ ಸ್ಟ್ರಕ್ಚರ್ ಇರಪ್ಪ ಪಿರಮಿಡ್ ಸ್ಟ್ರಕ್ಚರ್. ಅದು ನೀವು ಹೆಂಗಾರ ಪಲ್ಟಿ ಮಾಡಿ ಆ ಪಿರಮಿಡ್ ತಾನೇ ಇರ್ತಾರೆ ಗೊತ್ತಾ. ಪಿರಮಿಡ್ ತನ್ನ ಒಂದು ರೂಪನ ಬದಲಾವಣೆ ಆಗೋದಿಲ್ಲ ಅದರ. ಸರಿ, ಇಲ್ಲಿ ಒಂದು ಎನ್ ಅಂತ ಪ್ಲೇನ್ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವರ. ಅದ್ರ ಮೇಲೆ ಒಂದು ಚಿಕ್ಕ ಪಿರಮಿಡ್ ಇದೆ ಎ ಅಂತ. ಅದೇನಪ್ಪಾ ಅಂದ್ರೆ ಅದು ಮೊದಲನೇ ಪರಿಪೂರ್ಣ ಮನುಷ್ಯನಾಗಿರಂತ ಆದಾಮನ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ. ದೇವರನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಪರಿಪೂರ್ಣವಾಗಿ ಪರಿಶುದ್ಧವಾಗಿ ಪಾಪ ಇಲ್ದಿರ ನಿರ್ದೋಷಿಯಾಗಿ ಏನ್ ಮಾಡಿದ್ರು ಅವನ್ನ ಸೃಷ್ಟಿ ಮಾಡಿದ್ರು. ಆದ್ರೆ ಆದಾಮನು ಯಾವಾಗ ಪಾಪ ಮಾಡ್ತಾನೋ ಮರಣದ ಹಂತಕ್ಕೆ ಏನಾಗ್ತಾನೆ, ಬಿದ್ದೋಗ್ತಾನೆ. ಪ್ಲೇನ್ ಆರ್ ಅಂತದ್ದು ಬಿದ್ದೋಗ್ತಾನೆ. ಪರಿಪೂರ್ಣವಂತ ಅಂತದಿಂದ ಪಾಪದ ಹಂತಕ್ಕೆ ಏನಾಗ್ತಾನೆ, ಅವನು ಬಿದ್ದೋಗ್ತಾನೆ ಅಲ್ವರ. ಸೊ ಅದರಿಂದ ನೋಡ್ಬೇಕಾದ್ರೆ ಇವತ್ತು ಆದಾಮ ಮುಖಾಂತರ ನಾವೆಲ್ಲರೂ ಏನಾಗಿದ್ದೀರಿ, ಪಾಪಿಗಳಾಗಿದ್ದೀರಿ. ಅದಕ್ಕೆ ಮೇಲೆ ಪಿರಮಿಡ್ ಚಿಕ್ಕದಾಗಿದೆ, ಒಬ್ಬೇ ಆದಾಮನು. ಇಲ್ಲಿ ಏನಾಗಿದೆ ಕೆಡೆ ದೊಡ್ಡದಾಗಿದೆ. ಆದಾಮಿನ ಸಂತತಿ ಎಲ್ಲಾ ವಿಶಾಲವಾಗಿ ಹೋಗ್ತಾರೆಲ್ಲ ಹಂಚ್ಕೊಂಡು ಹಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಕೆಳಗಡೆಯಿಂದ ಪಿರಮಿಡ್ ನೋಡೋಕೆ ತಲೆ ಇಲ್ಲ. ತಲೆ ಏನ್ರಿ ಪರಿಪೂರ್ಣತೆ ಕಳ್ಕೊಂಡ್ಬಿಡ್ತಾರೆ. ಪಾಪ ಮಾಡಿದ್ಮೇಲೆ ಪರಿಪೂರ್ಣತೆನ ಏನ್ ಮಾಡಿದ್ರು, ಕಳ್ಕೊಂಡ್ಬಿಟ್ರು ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ. ಆದ್ರೆ ದೇವ್ರು ಏನ್ ಮಾಡಿದ್ದಾರೆ, ಕ್ರಿಸ್ತ ಯೇಸುವಿನ ಮುಖಾಂತರ ಅದೇ ಪಾಪಿಗಳನ್ನ ವಿಮೋಚನೆ ಮಾಡಿ ಪರಿಪೂರ್ಣವಂತಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ಮಾಡೋದು ದೇವ್ರ ಪ್ಲಾನ್ ಮಾಡಿದ್ದಾರೆ ಅಲ್ವರ. ಅದೇ ನೋಡ್ಬೋದು ಇಲ್ಲಿ ಇನ್ನೊಂದು ಪಿರಮಿಡ್ ನೋಡ್ತೀವಿ ಚಿಕ್ಕದಾಗೆ ಜಿ ಅಂತ. ಅದಕ್ಕೆ ಪಕ್ಕದಲ್ಲಿ ಜೀಸಸ್ ಅಂತ ಹಾಕಿದ್ ನೋಡಿದ್ದೀನಿ. ಏನದು, ಅದು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ ಸೂಚನೆ ಮಾಡ್ತಾರೆ. ಭೂಲೋಕದಲ್ಲಿ 2ನೇ ಆದಾಮಾಗಿ ಬಂದು ಎಲ್ಲಾ ಮನುಷ್ಯರು ಪಾಪದ ಬಿದ್ದಿರೋನ್ನ ವಿಮೋಚನೆ ಮಾಡಕ್ಕೆ ಮಾಡಿದ್ರು ಅವ್ರು ಬಂದ್ರು ಅಲ್ವರ. ಸರಿ, ಇದು ಯೇಸು ಕ್ರಿಸ್ತ ಬಂದಿದ ನಂತರ ಏನ್ರಿ ಸಭೆಯ ಆಯ್ಕೆ ಏನಾಯ್ತು ಅಲ್ಲ. ಆಯ್ತು ನೋಡಿ, ನೋಡ್ಬೋದು ಚಿಕ್ಕ ಟ್ರಯಾಂಗಲ್ ಅಲ್ಲಿ 4 ವಿಧವಾದಂತ ಬಣ್ಣ ಇದೆ. ಇದು ಲೋಕದಲ್ಲಿ 4 ಕ್ಯಾಟಗರಿ ಇರೋಂಥ ಕ್ರಿಶ್ಚಿಯನ್ಸ್. ಇವತ್ತು ನಾವು ಅದೇ ನೋಡೋಣ, ನಮ್ ಗಮನ ಇದ್ರ ಮೇಲೆ ಇರ್ಲಿ ಇವತ್ತಲ್ವರ. ಸುವಾರ್ತೆ ಯುಗದಲ್ಲಿ ಏನ್ರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಶ್ಚಿಯನ್ಸ್ ನಾವೇನ್ ಮಾಡೋಣ ಇವತ್ತು ನಾವು ನೋಡೋಣ ಅಲ್ವರ. ಲೋಕದಲ್ಲಿ ಇರುವಂತ ಕ್ರೈಸ್ತವರು ಸತ್ಯವೇದ್ರ ಪ್ರಕಾರ ಯಾರು ನಿಜವಾದ ಕ್ರೈಸ್ತವರು, ಯಾರನ್ನ ದೇವ್ರು ಇವತ್ತು ಹುಡುಕ್ತಂತ ನಾವೇನ್ ಮಾಡೋಣ ನೋಡೋಣ ಅಲ್ವರ. ನೋಡಿ, ಇಲ್ಲಿ ಏನ್ ಮಾಡೋದು, ಒಂದು ಹಂತ ಇದೆ, ಎನ್ ಅಂತ ಒಂದು ಹಂತ ಏನಾಗಿದೆ ಇದೆ. ಆ ಎನ್ ಅಂತ ಹಂತದ ಒಂದು ಮೇಲ್ಗಡೆ ಕೆಳಗಡೆ ಏನಾಗಿದೆ ಚಿಕ್ಕ ಚಿಕ್ಕ ಏನ್ರಿ ಅಲ್ಲಿ ಬಾಕ್ಸ್ಗಳು ಏನಾಗಿದೆ ಇದೆ ಅಲ್ವರ. ಗ್ರೂಪ್ಗಳು ಏನಾಗಿದೆ QPMN ಅಂತ. ಇದೇನಪ್ಪ ಅಂತಂದ್ರೆ ಸುವಾರ್ತೆ ಯುಗದಲ್ಲಿ ಇರುವಂತ ಬೇರೆ ಬೇರೆ ವಿಧವಾದಂತ ಕ್ರೈಸ್ತವರುಗಳು ಬೇರೆ ಬೇರೆ ಹಂತದಲ್ಲಿ ಇದ್ದಾರೆ ಸುವಾರ್ತೆ ಯುಗದಲ್ಲಿ. ಸರಿ, ಈ ಪಿರಮಿಡ್ಗೆ ಒಂದು ಅಬ್ಸರ್ವ್ ಮಾಡ್ಬೋದು. ಏನಿಲ್ಲ, ಅಲ್ಲಿ ಮೇಲೆ ತಲೆ ಇಲ್ಲ ಅಲ್ವರ. ಸಭೆಗೆ ತಲೆ ಯಾರು, ನೀವ್ ಹೇಳ್ರಿ, ಸಭೆಗೆ ತಲೆ ಯಾರು? ಕ್ರಿಸ್ತನ. ಅವರೆಲ್ಲವರೇ ಪರಲೋಕದಲ್ಲಿ ಅದ್ಗೆ ನೋಡಿ ಮೇಲೆ ಐತ್ ನೋಡಿರ್ತೀನಿ ಅಲ್ವರ. ಪರಿಪೂರ್ಣವಾಗಿರಂತ ತಲೆಯಾಗಿರಂತ ಕ್ರಿಸ್ತ ಯೇಸುವು ಪರಲೋಕದಿಂದ ಏನಾಗಿದೆ ಸಭೆಗೆ ತಲೆ ಅವರೇ ಅಲ್ವರ. ಆದ್ರೆ ಇಲ್ಲಿ ನೋಡಿದ್ರೆ ಇಲ್ಲಿ 4 ಗುಂಪುಗಳಿದ್ದಾರೆ. ಯಾರಪ್ಪ ಇವರು? ಒಂದೊಂದೇ ಗುಂಪು ನೇಮ್ ಮಾಡೋಣ ಇವತ್ತು, ಓದ್ಕೊಂಡು ಹೋಗೋಣ ಅದರ. ಮೊದಲನೇ ಗುಂಪು ಯಾರಪ್ಪ ಅಂತಂದ್ರೆ ಈ ಪ್ಲೇನ್ ಎನ್ ಕೆಳಗಡೆ ಇದ್ದಾರೆ, ಮೇಲ್ಗಡೆ ಇಲ್ಲ ರೀ. ಏನ್ರಿ ಪರಿಪೂರ್ಣವಾಗಿರಂತ ಮನುಷ್ಯನ ಹಂತದ ಕೆಳಗಡೆ ಏನಾಗಿದ್ದಾರೆ ಅವರು ಇದ್ದಾರೆ. ಆದ್ರೆ ಇವ್ರು ಕೆಳಗಡೆ ಇದ್ರು ಸರಿ, ಎನ್ಗೆ ಏನಾಗಿದ್ದಾರೆ ಅಂಟ್ಕಂಡೆ ಅವ್ರೆ. ಯಾರಪ್ಪ ಇವರು ಅಂತಂದ್ರೆ ಕ್ಯೂ ಅಂತ ಹೇಳ್ತೀರಿ. ಯಾರಪ್ಪ ಕ್ಯೂ ಅಂತಂದ್ರೆ ಇವರು ಏನ್ರಿ ಸತ್ಯವೇದ್ರ ಪ್ರಕಾರ ಏನ್ರಿ ಇವರು ಕ್ರೈಸ್ತವರು ಏನ್ರಿ ಒಂದು ರೀತಿಯಲ್ಲಿ ಸಭೆಗೆ ಹೋಗ್ತಾರೆ ಅದರ. ಆದ್ರೆ ಯೇಸು ಕ್ರಿಸ್ತು ಸ್ವಂತ ರಕ್ಷಕ ಅಂತ ಏನ್ ಮಾಡೋದಿಲ್ಲ, ನಂಬೋದಿಲ್ಲ. ಯೇಸು ಕ್ರಿಸ್ತು ನಮ್ಮ ಪಾಪಗಳಿಗೆ ಸತ್ತಿದ್ದಾರೆ ಅಂತ ಮಾಡೋದಿಲ್ಲ, ನಂಬಲ್ಲ. ಅದು ಸಭೆಗೆ ಹೋಗ್ತಾರೆ ನೋಡಿರ್ತೀನಿ.
ಯೇಸು ಕ್ರಿಸ್ತನ ಮುಖಾಂತರ ನಮ್ಗೆ ರಕ್ಷಣೆ ಮಾಡಕೋಲ್ಲ ನಮ್ಮ ಆದ್ರೂ ಸಭೆಗೆ ಏನ್ ಮಾಡ್ತಾರೆ ಅವರು ಹೋಗ್ತಾರೆ. ಯೇಸು ಕ್ರಿಸ್ತನ ಮೇಲೆ ಅಷ್ಟೊಂದು ನಿಜವಾಗ್ಲೂ ಒಂದು ವಿಶ್ವಾಸ ಏನಾಗಿಲ್ಲ ಇಲ್ಲ ಅಲ್ರ. ಅದಕ್ಕೆ ಏನಪ್ಪ ಇವರು ಅಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ತುಂಬಾ ಚೀಪಾಗಿ ಮಾತಾಡೋಂಥವ್ರು ಅಲ್ರ. ಯಾಕಪ್ಪ ಅಂದ್ರೆ ಇವ್ರಿಗೆ ಫಸ್ಟ್ ಆಫ್ ಆಲ್ ತಾನು ಪಾಪಿ ಅಂತ ಏನಾಗಿಲ್ಲ, ಇವ್ರಿಗೆ ಮನವರಿಕೆ ಆಗಿಲ್ಲ ರೀ. ನಂಗೆ ಒಬ್ಬ ರಕ್ಷಕ ಬೇಕೋ, ರಕ್ಷಕ ಏಸು ಕ್ರಿಸ್ತ ಬೇರೆ ಯಾರು ಇಲ್ಲ ಅಂತೇನಿಲ್ಲ, ಅದು ಮನವರಿಕೆ ಅವ್ರಿಗೆ ಆಗಿಲ್ಲ ಅಲ್ರ. ಅದರಿಂದ ಏನ್ರಿ ಯೇಸು ಕ್ರಿಸ್ತನ ಜೊತೆಗೆ ಬೇರೆ ಎಲ್ಲಾ ದೇವ್ರುಗಳನ್ನ ಏನ್ ಮಾಡೋದು, ಈಕ್ವಲ್ ಆಗಿ ಪೂಜೆ ಮಾಡೋದು. ಈಕ್ವಲ್ ಎಲ್ಲಾರು ಒಂದೇಪ್ಪ, ಈ ದೇವ್ರು ಆ ದೇವ್ರು ಒಂದೇ ಅಲ್ವರ ಏನ್ರಿ, ಎಲ್ಲಾ ಒಂದೇ ದೇವ್ರುಗಳು, ಅದ್ರ ರೂಪ ಮಾತ್ರ ಏನ್ರಿ ಬೇರೆ ಬೇರೆ ಅಂತಂದ್ಬಿಟ್ಟು ಅಲ್ವರ. ಸೊ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಇವ್ರಿಗೆ ಸತ್ಯವೇದದಲ್ಲಿ ಸಂಪೂರ್ಣವಾಗಿಂತ ವಿಶ್ವಾಸ ಇಲ್ಲ. ಯೇಸು ಕ್ರಿಸ್ತು ಮರಿಯಾಳ ಕನ್ಯೆ ಮುಖದ ಜನ್ಮ ತಗೊಂಡ್ರಂತ ನಂಬಿಕೆನಾಗಿಲ್ಲ ಇಲ್ಲ. ಆದ್ರೆ ಸತ್ಯವೇದಕ್ಕೆ ವಿರುದ್ಧವಾಗಿರೋಂಥ ಅನೇಕ ಬೋಧನೆಗಳು ಅಂದ್ರೆ ಏನಪ್ಪಾ ಎವಲ್ಯೂಷನ್ ಥಿಯರಿ ಏನ್ರಿ ಇವೆಲ್ಲ ಏನ್ ಮಾಡ್ತಾರೆ ನಮ್ಮಂಥದ್ದು ಅಲ್ಲರ. ಬೈಬಲ್ ಹೇಳ್ತಾರೆ ಮಣ್ಣನ್ನು ದೇವ್ರ ಮನುಷ್ಯನ ಹೆಂಗ್ ಸೃಷ್ಟಿ ಮಾಡಿದ್ದ, ಮಂಗನಿಂದ ಮಾನವ, ಮಂಗನಿಂದ ಮಾನವ ಅಂತ ಬೈಬಲ್ ಮಣ್ಣಿನಿಂದ ಮಾಡಿದ. ಕರೆಕ್ಟ್, ಮಣ್ಣಿನಿಂದ ಮಾನವ ಅಂತ ಬೈಬಲ್ ಹೇಳಿದ್ರೆ ಇವ್ರು ಏನ್ ನಂಬ್ತಾರೆ ಅಂದ್ರೆ ಮಂಗನಿಂದ ಮಾನವ. ಯಾಕೆ ಚಾರ್ಲ್ಸ್ ಡಾರ್ವಿನ್ ಬರ್ಬಿಟ್ಟಿದ್ರು ನೋಡಿದ್ರು ಬುಕ್ಕಲ್ಲಿ. ದೇವ್ರು ಏನ್ ಮಾಡಿದ್ರು, ಮಂಗನ ಸೃಷ್ಟಿ ಮಾಡಿದ್ರು, ಆ ಮಂಗ ಹಂಗೆ ಡೆವಲಪ್ ಆಗಿ ಏನಾಗ್ಬಿಡ್ತು, ಹಂಗೆ ಗುರಿಲ್ಲ ಆಗಿ ಚಿಂಪಾನ್ಸಿ ಆಗಿ ಏನಾಗ್ಬಿಡ್ತು, ಇವತ್ತು ಮನುಷ್ಯರಾಗ್ಬಿಟ್ಟವನೇ ಅಂತಂದ್ಬಿಟ್ಟು. ಸರಿಯಪ್ಪ, ಹಂಗಾರೆ ಇವತ್ತು ಕೂಡ ಯಾಕೆ ಕೋತಿಯಾಗಿ ಹುಟ್ಟಿ ಕೋತಿಯಾಗಿ ಸಾಯ್ತದೆ ಅಂತ ಪ್ರಶ್ನೆಗೇನಿಲ್ಲ ಉತ್ತರ ಇಲ್ಲ. ಆ ಕೋತಿ ಕೂಡ ಡೆವಲಪ್ ಆಗ್ಬೇಕಲ್ಲ, ಮಂಗನಿಂದ ಹಂಗೆ ಚಿಂಪಾನ್ಸಿ ಆಗಿ ಗೊರಿಲ್ಲ ಆಗಿ ಅದು ಮನುಷ್ಯ ಆಗ್ಬೇಕಲ್ವಾ. ಅದಕ್ಕಾಯ್ತಲ್ಲ ಮನುಷ್ಯ ಹಾಕಿ ಮನುಷ್ಯನ ಮುಖಾಂತರ ಹುಡ್ತಾನೆ, ನಾವು ಕೋತಿಯಿಂದನೇ ಹುಡ್ಕೊಂಡು ಹಂಗೆ ಬೆಳ್ಕೊಂಡ್ ಬರ್ಬೋದಲ್ಲ. ಇದಕ್ಕೆ ಚಾರ್ಲ್ಸ್ ಡಾರ್ವಿನ್ ಹತ್ರ ಉತ್ತರ ಇಲ್ಲ. ನೋಡಿ, ಚಾರ್ಲ್ಸ್ ಡಾರ್ವಿನ್ ಕ್ರಿಶ್ಚಿಯನ್ಸು ಈ ಕ್ಯಾಟಗರಿಲಿ ಎಷ್ಟೋ ಫಾದರ್ಗಳು ರೆವರೆಂಡ್ಗಳು ಏನಾಗ್ತಾರೆ ಬರ್ತಾರೆ, ಎಷ್ಟೋ ಜನ ಕ್ರೈಸ್ತವರುಗಳು ಬರ್ತಾರೆ. ಯಾಕಪ್ಪ ಅಂದ್ರೆ ಇವ್ರಿಗೆ ಸತ್ಯವೇದಲ್ಲಿ ನಂಬಿಕೆ ಇಲ್ಲ ರೀ ಅಲ್ರ. ದೇವ್ರ ಮನೇಲಿ ನಂಬಿಕೆ ಇಲ್ಲ, ಬೇರೆ ದೇವ್ರುಗಳು ಆರಾಧನೆ ಮಾಡ್ತಾರೆ. ಏನ್ರಿ ಇಲ್ಲಿ ಏನ್ರಿ ಮಾಡ್ತಾರೆ ಇಲ್ಲಿ, ಇಲ್ಲೂ ಕೂಡ ಕ್ರಿಶ್ಚಿಯನ್ಸ್ ತರ ಏನ್ರಿ ಯೇಸು ಕ್ರಿಸ್ತನು ಕೂಡ ಏನ್ ಮಾಡ್ತಾರೆ, ಆರಾಧನೆ ಮಾಡ್ತಾರೆ ಅಲ್ರ. ಅಂದ್ರೆ ಯೇಸು ಕ್ರಿಸ್ತ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಏನಾಗಿಲ್ಲ ಇಲ್ಲ. ಅಂದ್ರೆ ಇವರು ಎಂತವ್ರಪ್ಪ ಅಂದ್ರೆ ನಾಮಕ ವಾಸ್ತೆಯರಂತ ಕ್ರೈಸ್ತವ್ರುಗಳು ಅಲ್ವರ. ನಿಜವಾಗ್ಲೂ ಯೇಸು ಕ್ರಿಸ್ತನಿಂದ ಇವ್ರ ಪಾಪನೆಲ್ಲ ಪರಿಹಾರ ಆಗಿಲ್ಲ, ಪಾಪ ಶಂಸಲ್ಪಡ್ಲಿಲ್ಲ, ಸುಮ್ಮನೆ ಹೆಸರಿಗಾಗಿರೋಂಥ ಕ್ರೈಸ್ತವ್ರು. ಇವ್ರನ್ನ ಸತ್ಯವೇದದಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ ಮಾಯಕಾರರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಮಾಯಕಾರರು ಏನು, ಹಿಪೋಕ್ರೈಟ್ಸ್. ಯೇಸು ಕ್ರಿಸ್ತು ಫರಿಸೇಯರನ್ನ ನೋಡ್ಬಿಟ್ಟು ಹೇಳ್ತಾರೆ ಗೊತ್ತಾ, ಮಾಯಕಾರಿಗಿಂತ ಫರಿಸೇಯರೇ ಸದಸ್ಯರ ಅಯ್ಯೋ ಅಂತ. ಸುಮ್ಮನೆ ಕಾಟಾಚಾರಕ್ಕಾಗಿ ಇರೋಂಥ ವ್ಯಕ್ತಿಗಳ ಥರ ಏನ್ರಿ ದೇವ್ರ ಮೇಲೆ ನಿಜವಾಗ್ಲೂ ನಂಬಿಕೆನಾಗಿಲ್ಲ ಇಲ್ಲ. ಆದ್ರೆ ಲೋಕಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟ್ರ್ ರೀ, ಲೋಕಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟ್ರ್, ಪಾಪದಲ್ಲಿರಂತ ಸ್ವಲ್ಪ ಮೇಲಕ್ಕೆ ಬಂದವ್ರೆ. ಆದ್ರೆ ದೇವ್ರು ಇಷ್ಟ ಬಂದಂತ ಹಂತಕ್ಕೆ ಮೇಲೆ ಏನಾಗಿಲ್ಲ, ಇನ್ನ ಬಂದಿಲ್ಲ. ಹಂತಕ್ಕೆ ಅಂಟ್ಕಣವ್ರೆ, ಏಸು ಕುಸಿಗೆ ಅಂಟ್ಕಣವ್ರೆ ಅಲ್ವರ, ಇನ್ನ ಪರ್ಫೆಕ್ಷನ್ ಏನಾಗಿಲ್ಲ, ಬಂದಿಲ್ಲ. ಇದೇ ಕ್ಯೂ ಅಲ್ವರ. ಈ ಕ್ಯೂನಲ್ಲಿ ಎಷ್ಟೋ ಜನ ಕ್ರೈಸ್ತವರು, ಎಷ್ಟೋ ಜನ ಸಭೆ ಅಂತ ರೆವರೆಂಡ್ಗಳು, ಪಾಸ್ಟ್ಗಳು ಕೂಡ ಏನಂತಾರೆ, ಬಿಷಪ್ಗಳು ಕೂಡ ಏನಂತಾರೆ ಬರೋದು ಉಂಟು ಅಲ್ವರ. ಸರಿ, ಇನ್ನ ಮೇಲಕ್ಕೆ ಬಂದ್ರೆ ಇನ್ನೊಂದು ಹಂತ ನಾವೇನ್ ನೋಡ್ಬೋದು ಅದರ ಪ್ಲೇನ್ ಎನ್ ಮೇಲೆ ಒಂದು ದೊಡ್ಡ ಗುಂಪು ಏನಾಗಿದೆ ಅಲ್ಲಿದೆ. ಏನಪ್ಪ ಅದು, ಪ್ಲೇನ್ ಪಿ. ಯಾರಪ್ಪ ಇದು ಪ್ಲೇನ್ ಪಿ ಅಂತಂದ್ರೆ ಇವರು ವಿಶ್ವಾಸಿಗಳ್ರಿ ಏನ್ರಿ, ಒಳ್ಳೆ ವಿಶ್ವಾಸಿಗಳ್ರಿ. ಯೇಸು ಕ್ರಿಸ್ತನ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇಡಂತ ಏನ್ರಿ ಕ್ರೈಸ್ತವರು ಅಲ್ವರ. ಅಂದ್ರೆ ಯೇಸು ಕ್ರಿಸ್ತು ನಮ್ಮ ಸ್ವಂತ ರಕ್ಷಕ, ನಮ್ಮ ಪಾಪಗಳಿಗಾಗಿ ಯೇಸು ಕ್ರಿಸ್ತು ಏನ್ ಮಾಡಿದ, ಪ್ರಾಣನ ಕೊಟ್ಟಿದ್ದಾರೆ. ಅವ್ರು ಬಿಟ್ರೆ ನಮ್ಗೆ ಯಾವ ರಕ್ಷಣೆನೂ ಇಲ್ಲ, ಅವರೇ ನಮ್ಮ ರಕ್ಷಕ ಅಂತಂಬಿಟ್ಟೇನ್ರಿ ಅವ್ರಿಗೆ ಸಂಪೂರ್ಣವಾಗಿರೋಂಥ ನಂಬಿಕೆ ಏನಾಗಿದೆ ಅವ್ರಿಗೆ ಇದೆ ಅಲ್ವರ. ಏನ್ರಿ ಅಂತ ಒಂದೇನ್ರಿ ಯಾರೋ ಕ್ರಿಶ್ಚಿಯನ್ಸ್ ಅಲ್ವರ. ಅದಕ್ಕೆ ಸತ್ಯವೇದನ ಏನ್ ಮಾಡ್ತಾರೆ, ಓದ್ತಾರೆ ಅದರ. ಸಭೆಗೆ ಕರೆಕ್ಟಾಗಿ ಏನ್ ಮಾಡ್ತಾರೆ, ಹೋಗ್ತಾರೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇದೆ, ಬೈಬಲ್ ಮೇಲೆ ವಿಶ್ವಾಸ ಇದೆ, ಪಾಪನ ಬಿಟ್ಟು ದೇವ್ರ ಕಡೆ ಏನಾಗಿದ್ದಾರೆ, ಅಲ್ಲಿ ತಿರುಗಿದ್ದಾರೆ ಅದರ. ಅದನ್ನ ನೋಡ್ಬೇಕಾರೆ ಯೇಸು ಕ್ರಿಸ್ತನ ಮೇಲೆ ಸಂಪೂರ್ಣ ನಂಬಿಕೆ ಇರೋದ್ರಿಂದ ಪಾಪನೆಲ್ಲ ಕ್ಷಮಿಸಿ ದೇವರು ಆದಾಮ್ಗಿರಂತ ಪರಿಪೂರ್ಣ ಅಂತಿಕೆ ಮಾಡೋರೋದ್ನ ಅವ್ನೇನ್ ಮಾಡೋರೋದ್ನ ಅವನ್ನ ಕರ್ಕೊಂಬಂದವ್ರೆ. ಆದಾಮ್ಗಿರಂತ ಎಲ್ಲಾ ಆಶೀರ್ವಾದಗಳಿಗೆ ಏನಾಗಿದೆ ಇದೆ. ಇವ್ರು ಪ್ರಾರ್ಥನೆ ಮಾಡೋ ದೇವ್ರ ಮಾಡ್ತಾರೆ, ಪ್ರಾರ್ಥನೆಗಳನ್ನ ಕೇಳ್ತಾರೆ, ಪಾಪದಿಂದ ರಿಪೆಂಟ್ ಆಗಿ ದೇವ್ರ ಕಡೆ ಏನಾಗಿದ್ದಾರೆ, ತಿರುಗಿದ್ದಾರೆ ಅದರ. ಪರಿಶುದ್ಧವಾಗಿರೋಂಥ ಜೀವನನ ಬಾಳೋದಿಕ್ಕೆ ಏನ್ ಮಾಡ್ತಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ವರ. ಆದ್ರೆ ಕರ್ತನ ಈ ಪ್ರೀತಿ ನೋಡ್ಬೇಕಾರೆ ಎಲ್ಲಾ ಕಾಟೇಜ್ ಮೀಟಿಂಗ್ ಅಟೆಂಡ್ ಮಾಡ್ತಾರೆ, ದೇವರಿಗೆ ಸ್ತೋತ್ರ ಎಲ್ಲ ಹೇಳ್ತಾರೆ, ಸಂಗೀತ ಕೀರ್ತನೆಗಳನ್ನ ಆಡ್ತಾರೆ, ಎಲ್ಲಾ ಮೀಟಿಂಗ್ ಅಟೆಂಡ್ ಮಾಡ್ತಾರೆ,
ದೇವ್ರಿಗೆ ಕಾಣಿಕೆ ಕೊಡ್ತಾರೆ ಅಲ್ವರ, ಎಲ್ಲ ಮಾಡ್ತಾರೆ ಅಲ್ವರ. ಆದರೆ ಏನಪ್ಪ ಅಂತಂದ್ರೆ ಇವರು ತನ್ನ ಜೀವಿತನ ದೇವ್ರಿಗೆ ಏನು ಮಾಡಲ್ಲ, ಸರೆಂಡರ್ ಮಾಡಲ್ಲ. ತನ್ನನ್ನು ತಾನೇ ತನ್ನ ಜೀವಿತನ ಏನು ಮಾಡಲ್ಲ, ದೇವ್ರಿಗೆ ಒಪ್ಪಿಸ್ಕೊಡಲ್ಲ ಅಲ್ವರ. ಏನ್ರಿ ಎಲ್ಲ ಆಶೀರ್ವಾದ ಪಡ್ಕೊಂತಾರೆ ಯೇಸು ಕ್ರಿಸ್ತದಿಂದ, ಎಲ್ಲ ಒಳ್ಳೇದು ಬೇಕು. ಆದರೆ ಇವ್ರು ದೇವ್ರಿಗೆ ಏನಪ್ಪ ಮಾಡ್ತಾರೆ ಅಂತಂದ್ರೆ ತಮ್ಮನ್ನು ತಾವೇನು ಮಾಡಲ್ಲ, ದೇವ್ರಿಗೆ ಒಪ್ಪಿಸ್ಕೊಡೋದಿಲ್ಲ. ಸಭೆಗೆ ಹೋಗ್ತಾರೆ, ಕಾಣಿಕೆ ಕೊಡ್ತಾರೆ, ಹಾಡಾಡ್ತಾರೆ, ಮೀಟಿಂಗ್ ಅಟೆಂಡ್ ಮಾಡ್ತಾರೆ, ಬೈಬಲ್ ಓದ್ತಾರೆ, ಇಷ್ಟೇ. ಇದು ಬಿಟ್ರೆ ಇನ್ನೇನು ಇಲ್ಲ. ಯೇಸು ಕ್ರಿಸ್ತು ಇವ್ರಿಗೆಲ್ಲ ಒಳ್ಳೇದು ಮಾಡಬೇಕು. ಇವ್ರಿಗೆ ಸ್ವಂತ ಆಸೆ ಆಕಾಂಕ್ಷೆಗಳೆಲ್ಲ ಇರ್ತಾರೆ. ಇವೆಲ್ಲ ಆಸೆ ಆಕಾಂಕ್ಷೆಗಳು ಏನು ಮಾಡಬೇಕು, ಯೇಸು ಕ್ರಿಸ್ತು ನೆರವೇರಿಸ್ಬೇಕು. ಪ್ರಾರ್ಥನೆ ಮಾಡಿದ್ರೆ ಬರೀ ಇದಕ್ಕೆ ಪ್ರಾರ್ಥನೆ ಮಾಡೋದು, ದೇವ್ರೇ ಮಾಡಲಿ ಇವನ್ನೆಲ್ಲವನ್ನು ಸುಖವಾಗಿರಲಿ, ಸಂತೋಷವಾಗಿರಲಿ, ಐಶ್ವರ್ಯವಂತರಾಗಿರಲಿ, ಎಲ್ಲ ಆಶೀರ್ವಾದಗಳು ಕೊಡಲಿ ಅಂತಬಿಟ್ಟು ದೇವ್ರು ಇವನ್ನೆಲ್ಲ ರೀತಿಯಲ್ಲಿ ಕಾದು ಕಾಪಾಡಬೇಕು ಅಲ್ಲ. ಇವ್ರಿಗಿರಂತ ಎಲ್ಲೆಲ್ಲ ಆಸೆ ಇದೆಯೋ ಇದನ್ನೆಲ್ಲ ಯೇಸು ಕ್ರಿಸ್ತು ಮಾಡಬೇಕು, ನೆರವೇರಿಸ್ಬೇಕು ಅಲ್ವರ. ಏನ್ರಿ ಇವ್ರಿಗಿರಂತ ಎಲ್ಲ ಸಮಸ್ಯೆಗಳನ್ನೇ ಮಾಡ್ಬೇಕು ಅವರು ನಿವಾರಿಸ್ಬೇಕು. ಇವರು ದೇವ್ರಿಗೇನೋ ತ್ಯಾಗ ಮಾಡಲ್ಲ ರೀ. ಇವ್ರು ಕೊಡೋದು ಒಂದೇ ದುಡ್ಡು, ಹತ್ರ ಒಂದು ಭಾಗ ಏನು ಮಾಡ್ತಾರೆ, ಅದು ಕಡ್ಡಾಯವಾಗಿ ಕೊಡಬೇಕು ಅಂತಬಿಟ್ಟು ಏನು ಮಾಡಿದ್ರೆ ಕೊಡ್ತಾರೆ ಅಷ್ಟೇ ಹೊರತು ಇವರು ದೇವ್ರಿಗೆ ಏನೇ ತ್ಯಾಗ ಮಾಡಲ್ಲ. ಯಾವುದೇ ರೀತಿ ರಿಸ್ಕ್ ಏನು ಮಾಡೋದಿಲ್ಲ, ತೊಗೊಳೋದಿಲ್ಲ. ಟಿ ವಿ ನೋಡಲ್ಲ, ಸಿನಿಮಾ ನೋಡಲ್ಲ. ಆದರೆ ನೀವೇನಪ್ಪ ದೇವ್ರಿಗೆ ಮಾಡ್ತೀವಿ ಅಂದರೆ ಏನೂ ಮಾಡ್ತಾ ಇಲ್ಲ. ಪಾಪನ ಮಾತ್ರ ಬಿಟ್ಬಿಡ್ತಾರೆ. ಪಾಪನ ಬಿಟ್ಬಿಟ್ಟು ಪರಿಶುದ್ಧವಾಗಿರೋ ಥರ ಪ್ರಯತ್ನ ಮಾಡ್ತಾರೆ, ಆದರೂ ಆಗಲ್ಲ. ಅದನ್ನ ಕರ್ತಂದು ಈ ಪ್ರೀತಿಗಳೇ ಇವತ್ತು ಲೋಕದಲ್ಲಿಂತ ಮೆಜಾರಿಟಿ ಕ್ರೈಸ್ತವ್ರು ಹೇಗಿದ್ದಾರಪ್ಪ, ಹೀಗೆ ಇರೋದು. ಒಳ್ಳೆ ವಿಶ್ವಾಸಿಗಳು ಇವರಲ್ಲ. ಅದಕ್ಕೆ ಹೇಳ್ತಾರಲ್ಲ, ಏನಪ್ಪ ನೀವು ಯಾರಪ್ಪ ಅಂದರೆ, ಐ ಎಮ್ ಎ ಬಿಲೀವರ್ ಇನ್ ಜೀಸಸ್ ಕ್ರೈಸ್ಟ್. ಎಸ್ ಗುಡ್, ವೆರಿ ಗುಡ್, ಸಂತೋಷ. ಯೇಸು ಕ್ರಿಸ್ತ ನಮ್ಮನ್ನು ಏನು ಮಾಡ್ತೀಯ, ವಿಶ್ವಾಸ ಪಡ್ತೀಯಾ. ಆದರೆ ಆ ವಿಶ್ವಾಸ ಕ್ರಿಯೆಯಲ್ಲಿ ಇಲ್ಲ. ಲೋಕದಲ್ಲಿ ಎಷ್ಟೋ ಜನಗಳು ಪಾಪ ಮಾಡೋದಕ್ಕೆ ಏನು ಮಾಡ್ತಾರೆ, ಬಿಟ್ಬಿಡ್ತಾರೆ ಅಲ್ವರ. ಅದು ಬಿಟ್ಬಿಟ್ರೆ ಸಾಕಾ? ಫಸ್ಟ್ ಆಫ್ ಆಲ್ ಪಾಪ ಮಾಡೋಕ್ಕೆ ಅಧಿಕಾರನೇ ಇಲ್ಲ, ಅದು ಬಿಡಬೇಕು. ಅದು ಬಿಟ್ಬಿಟ್ರೆ ಏನೋ ದೇವ್ರಿಗೋಸ್ಕರ ಏನೋ ಮಾಡ್ದಂಗೆ ಅಂತನ? ನೋ ರೀ, ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತಂದ್ಮೇಲೆ ಅದನ್ನು ಬಿಡೋದ್ರಿಂದ ನಮ್ಗೇನೋ ಏನಿಲ್ಲ, ಆಶೀರ್ವಾದ ಏನಿಲ್ಲ ರೀ ಅಲ್ವರ. ಪಾಪ ಬಿಡೋದು ಎವ್ರಿ ಮ್ಯಾನ್ಸ್ ಕರ್ತವ್ಯ, ಅದು ಮಾಡಲೇಬೇಕು. ಅದರಿಂದ ನಾವು ಏನೋ ದೇವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಏನಿಲ್ಲ, ಇಲ್ಲ ರೀ. ಅವರ ಕಂಫರ್ಟಬಲ್ ಲೈಫ್ ಬೇಕು, ಎಲ್ಲ ರೀತಿಯ ಆಶೀರ್ವಾದ ಬೇಕು, ಎಲ್ಲ ಸರಿ, ಓಕೆ. ಆದರೆ ನಂಬಿಕೆ ಐತೆ, ನಂಬಿಕೆ ತಕ್ಕಂತೆ ಕ್ರಿಯೆ ಏನಾಗಿಲ್ಲ ಇವ್ರಿಗೆ ಇಲ್ಲ ಅಲ್ವರ. ಅದಕ್ಕೆ ಅಪೊಸ್ತಲರು ಯಾಕೋಬ್ ಏನು ಹೇಳ್ತಾರೆ, ಓದ ನೋಡಿದ್ರಿ. ಯಾಕೋಬು 2ನೇ ಅಧ್ಯಾಯ 17 ಮತ್ತು 20 ಓದ್ರಿ ದಯವಿಟ್ಟು. ಯಾಕೋಬ್ 2ನೇ ಅಧ್ಯಾಯ 17 ಮತ್ತು 20 ಓದಿ ಸುಧಾ. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಹೀಗಿಲ್ಲವಾದರೆ ಒಬ್ಬ ಮನುಷ್ಯನು, ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳು ಉಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವವನಲ್ಲವೇ? ದೇವರು ಒಬ್ಬನೇ ಎಂದು ನೀನು ನಂಬುವವನು. ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆ ನಂಬಿ ಹೆದರಿ ನಡುಗುತ್ತವೆ. ಅಪ್ರಯೋಜಕನೇ, ಕ್ರಿಯೆಗಳಲ್ಲಿದ್ದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕೋ? ನೋಡ್ರ ಏನ್ರಿ, ಕ್ರಿಯೆಗಳಲ್ಲಿ ಹೇಳಿದಿರಂತ ನಂಬಿಕೆ ಸತ್ತದಾಗಿದೆ ಅಂತ ಹೇಳ್ತಾರೆ. ನೋಡ್ರ ಏನ್ರಿ, ದೆವ್ವಗಳು ಕೂಡ ಏನ್ರಿ ಎದುರು ನಡುಗ್ತಾವಂತೆ. ನೋಡ್ರಿ ಏನ್ ಪ್ರಯೋಜನ, ನಡಿಗೆ ಏನಿಲ್ಲ, ಅವ್ರಿಗೆ ಕ್ರಿಯೆಗಳಿಲ್ಲ, ಎದುರ್ತವೆ, ನಂಬ್ತವೆ, ಎಲ್ಲ ಐತೆ, ನಂಬ್ತವೆ. ನೋಡ್ರಿ ವಿಶ್ವಾಸಿಗಳು ಅವರೆಲ್ಲ ದೇವ್ರಿದಾರೆ ಅಂತ ನಂಬ್ತಾರೆ, ನಂಬಿಕೆ ಇದೆ ಅವ್ರಿಗೆ. ಬಿಲೀವರ್ಸ್, ದೇ ಬಿಲೀವ್ ಇನ್ ಗಾಡ್, ಬಟ್ ನೋ ಯೂಸ್. ಅವ್ರೇನು ಕ್ರಿಯೆಯಲ್ಲಿ ಏನ್ ಮಾಡೋದಿಲ್ಲ, ತರೋದಿಲ್ಲ. ಅಂದ್ರೆ ಅದೇ ಸಮಾನ ರೀ ಅಷ್ಟೇ. ಏನು ಬರೀ ವಿಶ್ವಾಸ ಪಟ್ರೆ ಏನು ಪ್ರಯೋಜನ ರೀ. ನಾವೇನಪ್ಪ ದೇವ್ರಿಗೆ ಮಾಡ್ಬೇಕು, ಏನ್ ಮಾಡ್ಬೇಕು ಬದರ್, ಎಲ್ಲಿದೆ ಬೈಬಲಲ್ಲಿ ಅಂತ ನೋಡಿದ್ರೆ, ಒಂದ್ಸತಿ ಯೇಸು ಕ್ರಿಸ್ತಂಗೆ ಬೋಧನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಂದ್ರೆ ಲಕ್ಷಾಂತರ ಜನ ಬರ್ತಾರೆ. ಅಂಡರ್ಲೈನ್ ಮಾಡ್ಕೊಟ್ರಿ, ಲಕ್ಷಾಂತರ ಜನ. ಯಾವ ತರ ಬಂದ್ರು ಅಂದ್ರೆ ಒಬ್ಬರ ಮೇಲೆ ಒಬ್ರು ತುಳಿದಾಡ್ಬೇಕ್ರಿ, ಅಷ್ಟೊಂದು ದೊಡ್ಡ ಕ್ರೌಡ್ ಬರ್ತಾರೆ ಅಂತ ನೋಡ್ರಿ ಯೇಸು ಕ್ರಿಸ್ತಂದೆ. ಎಲ್ಲಿ ಕೊಟ್ಟಿದ್ದಾರೆ, ಲೂಕ 12ನೇ ಅಧ್ಯಾಯ 1ನೇ ವಾಕ್ಯ. ಪ್ರಜ್ವಲ್ ಬದರ್ ಓದ್ತೀರಾ? ಓದಿ, ಜೋಯಲ್ ಬದರ್ ಓದಿ. ಇಷ್ಟರಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ಕೂಡಿ ಬರಲಾಗಿ ಆತನು ಮೊದಲು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ತೊಡಗಿದ್ದೇನೆಂದರೆ, ಎಷ್ಟು ಜನಪ್ಪ ಬಂದ್ರು ಏನ್ರಿ? ಒಬ್ಬರ ಇಬ್ಬರ ಬಂದ್ರ? 4,000 ಸಾವಿರಾರು ಜನ ರೀ. ಇವಾಗೇನೋ ಒಂದು ದೊಡ್ಡ ಮೀಟಿಂಗ್ ಮಾಡಿದ್ರೆ ಏನ್ ಬಿಡ್ತಾರೆ, ಪ್ಯಾಲೆಸ್ ಗೊಂಡಲಿ ಏನು ಲಕ್ಷಾಂತರ ಜನಗಳ್ರಿ. ಅಪ್ಪ ಇವಾಗೆಲ್ಲ ಕಮ್ಮಿ ರೀ.
ಏನ್ರಿ ದಿನಕರ್ ಮಾಡೋ ಮೀಟಿಂಗ್ನ ಬರೋರು ನೋಡ್ರಿ ಅಂತೀನಿ, ಅಲ್ಲಿ ಏನು ಜನಗಳು ಜನರಾಶಿ ತುಂಬ್ಕೊಂಬಿಡೋದು ನೋಡ್ರಿ, ಕಾಲಿಡೋ ಜಾಗ ಆಗ್ತಾ ಇಲ್ಲ ಅಂತೀನಿ. ಒಬ್ಬರ ಮೇಲೆ ಒಬ್ಬ ತುಳ್ಕೊಬೇಕು ನೋಡ್ರಿ, ಅಷ್ಟೊಂದು ಕ್ರೌಡ್ ಅಂತೀರಿ. ಅದರ ಏನ್ರಿ ಅಷ್ಟೊಂದು ಜನರಾಶಿ ಬರೋರಂತೆ ನೋಡ್ರಿ. ಇವರೆಲ್ಲ ಏನಕ್ಕೆ ಬರ್ತಾ ಇದ್ರು? ಏನ್ರಿ ಯೇಸು ಕ್ರಿಸ್ತ ಮೇಲೆ ಏನ್ರಿ ನಂಬಿಕೆ ಇಲ್ದಿರ ಬರ್ತಾ ಇದ್ರ? ನಂಬಿಕೆ ಐತೆ ನೋಡ್ರಿ ಅಂತೀನಿ, ಎಲ್ಲ ಗುಡ್ ಬಿಲೀವರ್ಸ್ ರೀ. ಅಲ್ವರ ಅದಕ್ಕೆ ಯೇಸು ಕ್ರಿಸ್ತು ಹೆಂಗಪ್ಪ ಇಡ್ತಾ ಇದ್ರು ಅಂತಂದ್ರೆ, ಈ ಜನರಾಶಿಗೆ ಎಲ್ಲರಿಗೂ ಒಳ್ಳೇದು ಮಾಡೋರು ಅಂತಾನೆ. ಯೇಸು ಕ್ರಿಸ್ತು ಅಂತ ತಿನ್ನೋದಕ್ಕೂ ಕೂಡ ಏನಾಗಿಲ್ಲ ಟೈಮು ಇರ್ತಾ ಇರ್ಲಂತೆ, ಅಷ್ಟೊಂದು ಜನರಾಶಿ ಏನಾಗರಂತೆ ಬಂದು ಸೇರೋರಂತೆ. ನೋಡಿ ಬೇಕಾದ್ರೆ ಓದೋಣ, ಮಾರ್ಕ್ 6:31. ಮಾರ್ಕ 6:31. ಪ್ರಜ್ವಲ್ ಬದರ್ ಓದ್ತೀರಾ? ಮಾರ್ಕ್ 6:31. ಓಕೆ ನೀವು ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣಿವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಯಾಕಂದರೆ ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದುದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಕ್ಕಲಿಲ್ಲ. ನೋಡ್ರ, ಬಹು ಮಂದಿ ಹೋಗ್ತಾ ಬರ್ತಾರನ್ನ, ಊಟ ಮಾಡೋಕ್ಕೂ ಏನಿಲ್ವಂತೆ ಯೇಸು ಕ್ರಿಸ್ತನಿಗೆ ಸಮೇತ. ಅಷ್ಟೊಂದು ಜನಗಳೇನಂತೆ ಜನರಾಶಿ ಬರೋರಂತೆ. ಎಂಟೈರ್ ಸಿಟಿ, ಇಡೀ ಊರ್ ಜನಗಳು ಆತನ ಮನೆಯ ಬಾಗಿಲ ಹತ್ರ ಇರ್ತಾ ಇದ್ರಂತೆ. ಯೋಚನೆ ಮಾಡಿರ್ತೀನಿ ಎಷ್ಟು ಜನಗಳು ಅಲ್ರ. ನೋಡಿ ಓದೋಣ, ಇಲ್ಲಿ ಮಾರ್ಕ್ 1:33. ಮಾರ್ಕ್ 1:33. ರಮ್ಯಾ ಸಿಸ್ಟರ್ ಓದ್ಬೋದಾ? ಓದ್ತೀನಿ ಫಸ್ಟ್. ಊರೆಲ್ಲ ಬಾಗಿಲಿನ ಮುಂದೆ ಒಟ್ಟುಗೂಡಿತ್ತು. ಊರೆಲ್ಲ ಬಾಗಿಲು ಮುಂದೆ ಒಟ್ಟುಗೂಡುತ್ತೆ. ಏನ್ರಿ ಊರೆಲ್ಲ ಅಂದ್ರೆ ಏನ್ರಿ ಸುಮ್ಮನೆ ಒಬ್ಬರ ಇಬ್ರ? ಏನ್ರಿ ಸಿಕ್ಕಾಪಟ್ಟೆ ಜನ ಸಮೂಹ. ಏನಾಯ್ತಾರೆ ಒಂದ್ಸತಿ ಏನ್ರಿ ಯೇಸು ಕ್ರಿಸ್ತು ಇವೆಲ್ಲ ಜನಗಳನ್ನ ನೋಡ್ತಾರೆ. ಇವರೆಲ್ಲ ಕೂಡಿ ಬಂದಿದ್ದು ಏನಕ್ಕೆ? ಯೇಸು ಕ್ರಿಸ್ತ ಮೇಲೆ ಏನಕ್ಕೆ? ನಂಬಿಕೆ ಇತ್ತು. ನಂಬಿಕೆ ಇಲ್ದಿರ ಬರ್ತಾ ಇದ್ರ? ನಂಬಿಕೆ ಇರತ್ತಾನೆ ಬಂದಿರೋದು ಅಲ್ವರ. ಹಂಗ ನಂಬಿಕೆ ಇರೋದು ಅಲ್ವರ ಅಂದ್ರೆ ಏನ್ರಿ? ವಿಶ್ವಾಸಿಗಳು. ವಿಶ್ವಾಸ ಇತ್ತು, ಒಳ್ಳೆ ವಿಶ್ವಾಸಿಗಳ್ರಿ ಅಲ್ವರ. ಈ ಕಾಲ ಇದ್ರಲ್ಲ, ಓ ಬ್ರದರ್ ಒಳ್ಳೆ ವಿಶ್ವಾಸಿ ಬ್ರದರ್, ನೀವು ಒಳ್ಳೆ ವಿಶ್ವಾಸಿ, ಒಂದು ತುಂಬಾ ಒಳ್ಳೆ ವಿಶ್ವಾಸಿ ಅಂತ ಹೇಳ್ತಾರಲ್ಲ, ಆ ಥರ ಒಳ್ಳೆ ವಿಶ್ವಾಸ ಇತ್ತಂತೆ ಅಲ್ವರ. ನೋಡಿ ಇವಾಗ ಯಾರಿಗೆ ಯಾರ ಮೇಲೆ ವಿಶ್ವಾಸ ಇರಬೇಕು? ನಮಗೆ ದೇವ್ರ ಮೇಲೆ ಇರ್ಬೇಕಾ ಅಥವಾ ದೇವ್ರಿಗೆ ನಮ್ಮ ಮೇಲೆ ಇರ್ಬೇಕಾ? ಹೇಳ್ರಿ. ನಮಗೆ ದೇವ್ರ ಮೇಲೆ ನಂಬಿಕೆ ಇದೆ. ದೇವ್ರಿಗೆ ನಮ್ಮ ಮೇಲೆ ಇರ್ಬೇಕು. ಅಲ್ಲರ ನೀವು ಎರಡು ಹೇಳ್ತಿರಲ್ಲ, ಯಾವ್ದೊಂದು ಬೈಬಲ್ನ ಚೆಕ್ ಮಾಡೋಣ ಅಂದ್ಬಿಟ್ಟೆ. ಕರೆಕ್ಟಾ? ನಮಗೆ ದೇವ್ರ ಮೇಲೆ ಇರಬೇಕು, ಅದು ಮಾತ್ರ ಅಲ್ಲ ದೇವ್ರಿಗೂ ಕೂಡ ನಮ್ಮ ಮೇಲೆ ಏನಾಗಿರ್ಬೇಕು, ಇರ್ಬೇಕಲ್ವರ. ನಾನು ತುಂಬಾ ದೇವ್ರನ್ನ ನಂಬಿ ದೇವ್ರೇನ ನಂಬಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಅದರ ಓದೋಣ ಇಲ್ಲಿ ಯೋಹಾನ 2ನೇ ಅಧ್ಯಾಯ 23-25 ಓದ್ರಿಂತೀರಿ. ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹುಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ನೋಡ್ರ, ಯೇಸು ಕ್ರಿಸ್ತನ ಹೆಸರಲ್ಲಿ ಏನ್ ಮಾಡೋರಂತೆ? ನಂಬಿಕೆ ಇಟ್ರಂತರಿ. ಅಪ್ಪ ಏನ್ರಿ ಎಷ್ಟು ಜನಗಳು? ಒಬ್ರ ಇಬ್ರ? ನಾವ್ ನೋಡಲ್ಲ ಅವಾಗ ಎಷ್ಟಂತೆ? ಇಡೀ ಊರ್ ಜನ ಅವ್ರ ಬಾಗಿಲ ಹತ್ರ ನಿಂತಿದ್ರಂತೆ. ಯೇಸು ಕ್ರಿಸ್ತ ಮಾಡಿದಂತ ಸೂಚಕ ನೋಡ್ಬಿಟ್ಟು ಏನ್ ಮಾಡಂತೆ ಅವರು? ಆತನ ಮಾಡಿರಂತ ಒಂದು ಕೆಲ್ಸಗಳನ್ನ ನೋಡ್ಬಿಟ್ಟು ನಂಬಿಕೆ ಏನ್ ಮಾಡದಂತೆ? ಇಟ್ರಂತೆ. ಏನೋ ಯೇಸು ಕ್ರಿಸ್ತನ ಏನಕ್ಕೆ ನಂಬಿದಿಲ್ಲಿ ಹೇಳ್ರಿ? ಏನಕ್ಕೆ ನಂಬಿದ್ ಯೇಸು ಕ್ರಿಸ್ತನ? ಸೂಚಕ ಕಾರ್ಯಗಳನ್ನು ಮಾಡಿದಕ್ಕೆ. ಒಳ್ಳೆ ಕೆಲ್ಸಗಳು ಯೇಸು ಕ್ರಿಸ್ತ ಬೇಕಾಗಿರೋಂತ ಎಲ್ಲ ಕೊಡೋರು ನೋಡ್ರಿ ಅಂತೀನಿ. ಒಳ್ಳೆ ಆಶೀರ್ವಾದಗಳು ಕೊಡೋರು ಅಂತೀನಿ, ಕಾಯಿಲೆಲ್ಲ ವಾಸಿ ಮಾಡೋರು. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಏನ್ ಮಾಡೋರಂತೆ? ನಂಬುದ್ರಂತೆ. ಇವತ್ತು ಎಷ್ಟು ಜನ ಯೇಸು ಕ್ರಿಸ್ತ ನಂಬ್ತಾರಲ್ಲ? ಹೆಂಗ್ ನಂಬ್ತಾರೆ ಹೇಳ್ರಿ? ಏನಕ್ಕೆ ನಂಬೋದ? ಅಲ್ವರ? ಆಶೀರ್ವಾದ ಎಲ್ಲಾ ನಮ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡ್ಬಿಡ್ತಾರೆ, ಇದಕ್ಕೆ ತರ ನಂಬೋದು. ಸರಿ, ಇವರೆಲ್ಲಾರು ಯೇಸು ಕ್ರಿಸ್ತನ ನಂಬುದ್ರಪ್ಪ. ಯಾರೋ ಊರೆಲ್ಲ ಬಂದ್ ಬಾಗಲ್ ತಿಂತಿತ್ತಲ್ಲ ಆ ಜನಗಳು, ಒಬ್ರ ಮೇಲೆ ತುಳ್ದಾಡೋ ಜನಗಳು, ಇವರೆಲ್ಲ ಯೇಸು ಕ್ರಿಸ್ತನ ಏನ್ ಮಾಡಿದ್ರು? ನಂಬುದ್ರು. ಯೇಸು ಕ್ರಿಸ್ತ ಇವ್ರು ನಂಬುದ್ರ? ಅದು ಇಂಪಾರ್ಟೆಂಟ್ ಅಲ್ವಾ? ನೋಡಿ ಮುಂದಕ್ಕೆ ಓದೋಣ, ಏನ್ ಬಿಡ್ತಾರೆ ಬೈಬಲಲ್ಲಿ, ಓದೋಣ, ಕಂಟಿನ್ಯೂ ಮಾಡಿ. ಆದರೆ ಯೇಸು ಎಲ್ಲರನ್ನೂ ಬಲ್ಲವನಾದದ್ದರಿಂದ ಅವರಿಗೆ ವಶವಾಗಲಿಲ್ಲ. ನೋಡ್ರ, ಈ ಯೇಸು ಕ್ರಿಸ್ತನಿಗೆ ಎಲ್ಲರ ಬಗ್ಗೆ ಗೊತ್ತಿತ್ತಂತೆ, ಇವ್ರೆಲ್ಲ ಏನಕ್ಕಪ್ಪ ನಂಬ್ತವ್ರೆ ನನ್ನನ್ನ ಅಂತ. ಆದ್ರಿಂದ ಯೇಸು ಕ್ರಿಸ್ತ ಇವ್ರಿಗೆ ವಶವಾಗ್ಲಿಲ್ವಂತೆ. ಯಾಕೆ ವಶವಾಗ್ಲಿಲ್ಲ? ಕಂಟಿನ್ಯೂ ಮಾಡಿ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯಕವಿರಲಿಲ್ಲ. ನೋಡ್ರಪ್ಪ, ಯಾರು ಹೇಳೋದ್ ಬೇಕಾಗಿಲ್ಲ ಅಂತಾರೆ. ಅವ್ರ ಮನ್ಸಲ್ಲಿ ಏನೇನಿದೆ, ಏನಕ್ಕೆ ಯೇಸು ಕ್ರಿಸ್ತ ನಂಬ್ತಾ ಇದಾರೆ ಅಂತ ಯೇಸು ಕ್ರಿಸ್ತನಿಗೆ ಕ್ಲಿಯರ್ ಆಗಿ ಕೊಟ್ಟಿರೋದ್ರಿಂದ ಯೇಸು ಕ್ರಿಸ್ತ ಇವ್ರನ್ನ ನಂಬಲೇ ಇಲ್ವಂತರಿ. ಎಂತ ಮಾತು ನೋಡ್ರಿ ಬೈಬಲಲ್ಲಿ ಹೇಳೋದು. ನಾನೇನ್ ಹೇಳ್ತಾ ಇಲ್ಲ ರೀ, ಬೈಬಲಲ್ಲಿ ಯೇಸು ಕ್ರಿಸ್ತನ ಹೇಳ್ತಾವ್ರೆ. ಇವರೆಲ್ಲ ಯೇಸು ಕ್ರಿಸ್ತ ನಂಬುದ್ರು, ಯೇಸು ಕ್ರಿಸ್ತ ಇವ್ರನ್ನ ನಂಬಲೇ ಇಲ್ವಂತರಿ.
ಯಾಕೆ ನಂಬಲಿಲ್ಲ? ಯಾಕೋತ ನಂಬಲಿಲ್ಲ? ಇವರೆಲ್ಲ ಬಂದಿರೋದು ಏನಕ್ಕೋಸ್ಕರ ಅಂತಂದ್ರೆ ಯೇಸು ಕ್ರಿಸ್ತು ಮಾಡಿರೋಂಥ ಸೂಚಕ ಕಾರ್ಯಗಳನ್ನ ನೋಡೋಕ್ಕೋಸ್ಕರ, ಅದ್ಭುತ ಕಾರ್ಯಗಳೇನ್ರಿ ನೋಡೋದಕ್ಕೋಸ್ಕರನೇ ಬಂದವ್ರಿ. ಅದಕ್ಕೆ ಒಂದ್ಸತಿ ಹಿಂಗೇ ಇರ್ಬೇಕಾದ್ರೆ ಏನಾಯ್ತಂದ್ರೆ ದೊಡ್ಡ ಗುಂಪು ಜನ ಬಂತ್ರಿ, ಲಕ್ಷಾಂತರ ಜನಗಳು ಬರ್ತಾ ಇದ್ರು. ಸಡನ್ ಆಗಿ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ನಿಂತ್ಕೊಂಡ್ಬಿಟ್ಟು ಹಿಂದೆ ತಿರುಗ್ಬಿಟ್ಟು ಅವ್ರಿಗೆ ಏನ್ರಿ ಒಂದು ಕಂಡೀಷನ್ ಹೇಳ್ತಾರೆ. ಏನ್ ಕಂಡೀಷನ್ ಹೇಳ್ತಾರೆ? ಲೂಕ 14ನೇ ಅಧ್ಯಾಯ 25ರಿಂದ 27. ನಮ್ ಜೋಸಫ್ ಬದರ್ ಇದ್ದಾರಾ? ದಿವ್ಯಾ ಸಿಸ್ಟರ್, ಜೋಸಫ್ ಬದರ್ ಲೈನ್ ಇದ್ದೀರಾ? ದಿವ್ಯಾ ಸಿಸ್ಟರ್, ಜೋಸಫ್ ಬದರ್. ಓಕೆ. ಸುಶೀಲಾ ಸಿಸ್ಟರ್ ಓದ್ಬೋದಾ? ಸುಶೀಲಾ ಸಿಸ್ಟರ್. ಜೇಕಬ್ ಬದರ್ ಓದ್ತೀರಾ? ಓಕೆ. ಲುಕ್ 14 ಚಾಪ್ಟರ್ 25 ಇಂದ 27. ಓಕೆ. ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆ ಎಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ನನ್ನ ಶಿಷ್ಯನಾಗಿರಲಾರನು. ನೋಡ್ರ ಏನ್ರಿ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಅಂತೀರಿ. ಬಹು ಜನರು ಗುಂಪು ಗುಂಪಾಗಿ ಯೇಸುವಿಂದ ಬರ್ತಾರ ನೋಡ್ಬಿಟ್ಟು ಯೇಸು ಕೃಷ್ಣ ಮಾಡ್ತಾರೆ, ನಿಂತ್ಕೊಂಡ್ಬಿಟ್ಟು ಇಷ್ಟೆಲ್ಲ ಜನಗಳು ನಂಬ್ಕೊಂಡ್ ಬರ್ತಾವ್ರಲ್ಲ, ಯೇಸು ಕೃಷ್ಣನ್ ಯಾರು ನಂಬಲಿಲ್ಲ. ತಿರುಗ್ಬಿಟ್ಟು ಏನ್ ಹೇಳ್ತಾರೆ, ಒಂದು ಕಂಡೀಷನ್ ಹೇಳ್ತಾರೆ. ನೋಡಪ್ಪ, ಯಾರಾದ್ರೂ ನನ್ನ ಹಿಂದೆ ಬರ್ಬೇಕು ಅಂತ ಮನ್ಸು ಮಾಡಿದ್ರೆ ಏನ್ ಮಾಡ್ಬೇಕು? ತನ್ನ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅದರ ಹೆಂಡತಿ ಮಕ್ಕಳು, ತನ್ನ ಸ್ವಂತ ಪ್ರಾಣವನ್ನು ಹಾಗೆ ಮಾಡ್ತಾರೆ ಇದ್ರೆ ನಾನು ಶಿಷ್ಯನಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಏನ್ ಮಾಡ್ತಾರೆ, ಹೇಳ್ಬಿಡ್ತಾರೆ ಅಲ್ದ್ರ. ಅಂದ್ರೆ ಏನಪ್ಪ ಅರ್ಥ? ಅಂದ್ರೆ ನಾವೆಲ್ಲರನ್ನೂ ಹಾಗೆ ಮಾಡ್ಬೇಕಾ? ಪ್ರೀತಿಸ್ಬಾರ್ದ? ಯೇಸು ಕ್ರಿಸ್ತ ಮತ್ತೊಬ್ಬರನ್ನೊಬ್ಬರನ್ನು ಪ್ರೀತಿಸೋದು ಹೇಳ್ತಾರೆ, ಹಾಗೆ ಮಾಡೋಂತ ಹೇಳ್ತಾರಲ್ಲ, ಏನರ್ಥ? ಹಾಗೆ ಮಾಡೋದು ಅಂತಂದ್ರೆ ದ್ವೇಷ ಮಾಡೋಂಥದ್ದಲ್ಲ ರೀ. ಅಲ್ದ್ರ ಇಲ್ಲಿ ಹೆಂಗ್ ಗೊತ್ತಾ ಮೀನಿಂಗು? ಎಲ್ಲದಕ್ಕಿಂತ ತುಂಬಾ ಮುಖ್ಯವಾಗಿರೋಂಥ ಪ್ರಾಮುಖ್ಯತೆ ಯಾರು ಕೊಡ್ಬೇಕು? ದೇವ್ರು ಕೊಡ್ಬೇಕು ಅಂತ ಅರ್ಥ ರೀ. ಅಲ್ದ್ರ ಅದಕ್ಕೆ ಹೇಳ್ತಾರೆ, ತನ್ನ ತಂದೆ ತಾಯಿಗಿಂತ ಯಾರು ಮುಖ್ಯತ್ವ ಕೊಡ್ಬೇಕು? ದೇವ್ರಿಗೆ ಮುಖ್ಯತ್ವ ಕೊಡ್ಬೇಕು. ಹೆಂಡತಿ ಮಕ್ಳಿಗಿಂತ, ಅಣ್ಣ ತಮ್ಮ ಅಕ್ಕ ತಂಗಿಗಿಂತ ಮುಖ್ಯವಾಗಿ ಯಾರಿಗೆ ಮುಖ್ಯತ್ವ ಕೊಡ್ಬೇಕು? ದೇವ್ರಿಗೆ ಮಾಡ್ಬೇಕು ಮುಖ್ಯತ್ವ ಕೊಡ್ಬೇಕ್ರಿ. ಅಲ್ದ್ರ ಏನ್ರಿ ಇವಾಗೆಲ್ಲ ಏನಾಗ್ಬಿಡ್ತಂದ್ರೆ ಅಪ್ಪ ಅಮ್ಮನ ತ್ಯಾಗ ಮಾಡೋದು ತುಂಬಾ ಈಸಿ. ಯಾಕೆ ವಯಸ್ಸಾಗಿದ ತಕ್ಷಣ ಏನಾಗ್ತದೆ, ಇವ್ರು ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಅಲ್ದ್ರ ಅವ್ರಿಗೆ ಹೋಮ್ ಫಾರ್ ದ ಏಜ್ಗೆ ಹಾಕ್ಬಿಡ್ಬೋದು. ಆಮೇಲೆ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರವ್ರ ಮದುವೆ ಅವ್ರು ಸೆಟ್ಲ್ ಆಗ್ಬಿಡ್ತಾರೆ. ಇನ್ ನೆಕ್ಸ್ಟ್ ಇರೋದು ಯಾರ್ರಿ? ಹೆಂಡತಿ ಮಕ್ಕಳು. ಬಿಡಕಾಯ್ತದ? ಹೆಂಡತಿ ಮಕ್ಳನ್ನ ಬಿಡಕಾಯ್ತದ? ಆಗಲ್ಲ ನೋಡ್ರಿ ಅಂತೀನಿ. ಹೆಂಡತಿ ಮಕ್ಳನ್ನೇನ್ರಿ ಬಿಡೋದಿಕ್ಕೆ ತುಂಬಾ ಕಷ್ಟ ಅಲ್ವರ. ಆಮೇಲೆ ತನ್ನ ಸ್ವಂತ ಜೀವ, ತನ್ನ ಸ್ವಂತ ಪ್ರಾಣನ ಅದಕ್ಕಿಂತ ಮುಖ್ಯವಾಗಿ ಕ್ರಿಸ್ತನ ಪ್ರೀತಿ ಮಾಡದಿದ್ರೆ ಶಿಷ್ಯನಾಗೋದಿಕ್ಕೆ ಸಾಧ್ಯನೇ ಇಲ್ಲ. ಏನಿದು? ತನ್ನ ಸ್ವಂತಕ್ಕಿಂತ ತನಕ್ಕಿಂತ ಮುಖ್ಯವಾಗಿ ಕರ್ತನ ಪ್ರೀತಿ ಮಾಡ್ಕೊಂಡು ಏನರ್ಥ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ ಏನ್ರಿ ನಮಗೆ ಏನ್ರಿ ಒಂದು ಮುಖ್ಯವಾಗಿರೋ ಕೆಲಸ ಇರ್ತದೆ ಅಲ್ವರ. ಅದೇ ಟೈಮಲ್ಲಿ ಏನ್ರಿ ಬೈಬಲ್ ಸ್ಟಡಿ ಇರ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ನಾವು ಯಾವ್ದು ಮುಖ್ಯತ್ವ ಕೊಡ್ತೀರಿ? ಯಾವ್ದು ಮುಖ್ಯತ್ವ ಕೊಡ್ತೀರಿ ಹೇಳ್ರಿ? ಬೈಬಲ್ ಸ್ಟಡಿಗೆ ಮುಖ್ಯತ್ವ ಬೈಬಲ್ ಸ್ಟಡಿಗೆ ಮುಖ್ಯತ್ವ ಕೊಡ್ಬೇಕು. ಎಲ್ಲಿ ಕೊಡ್ತಾರೆ ಹೇಳ್ರಿ? ಪ್ರತಿ ಸತಿಗೆ 150 ಜನಕ್ಕೆ ಫೋನ್ ಮಾಡ್ತಾರೆ ಏನ್ರಿ? ಪ್ರತಿ ವಾರ 5 ಜನಕ್ಕೆ ಫೋನ್ ಮಾಡೋದು, 150 ಜನಕ್ಕೆ. 150 ಜನದಲ್ಲಿ ಎಷ್ಟು ಜನ ಬಂದವ್ರೆ? 10% ಕೂಡ ಇಲ್ಲ ಅಲ್ವರ. ಯೋಚನೆ ಮಾಡಿರ್ತೀರಿ, 8 ಜನಕ್ಕೆ ಫೋನ್ ಮಾಡಿ ಬನ್ನಿ ಅನ್ಬೇಕು. ಅದು ಬಂದವರೆಲ್ಲ 8 ಜನ ಮೊಬೈಲ್ ಆನ್ ಮಾಡಿ ಎಲ್ಲಿ ಇರ್ತಾರೋ, ಇಲ್ಲಿ ಮೊಬೈಲ್ ಇಟ್ಬಿಟ್ಟು ಇನ್ನೊಂದ್ ಕಡೆ ಈರುಳ್ಳಿ ಕೂಯ್ತಾ ಇರ್ತಾರೆ, ಇನ್ನೊಂದ್ ಕಡೆ ಟಮಾಟೆ ಕೂಯ್ತಾ ಇರ್ತಾರೆ, ಇನ್ನೊಂದ್ ಕಡೆ ಟಿವಿ ನೋಡ್ಕೊಂಡು ಕೂತಿರ್ತಾರೆ ಅಲ್ವರ. ಏನ್ರಿ ಎಷ್ಟು ಜನ ತನ್ನನ್ನು ತಾನೇ ನಿರಾಕರಿಸಿ ತಂದೆ ತಾಯಿ, ಅಣ್ಣ ತಮ್ಮ ಅಕ್ಕ ತಂಗಿ, ಹೆಂಡತಿ ಮಕ್ಕಳು, ತನ್ನ ಸ್ವಂತ ಜೀವಕ್ಕಿಂತ ಕ್ರಿಸ್ತನ್ಗೆ ಎಷ್ಟು ಜನ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ? ಯೋಚನೆ ಮಾಡಿರ್ತೀರಿ. ದೇವ್ರ ವಾಕ್ಯಕ್ಕೆ ಎಷ್ಟು ಜನ ಇಂಪಾರ್ಟೆನ್ಸ್ ಕೊಡ್ತಾರೆ, ಎಷ್ಟು ಜನ ಪ್ರಾಮುಖ್ಯತೆ ಕೊಡ್ತಾವ್ರೆ ಅಂತೀನಿ ಹೇಳ್ರಿ ಅಂತೀನಿ ಅಂದ್ರ. ಕಾಲ್ ಮಾಡಕ್ಕೂ ಮುಂಚೆನೆ ಏನಾಗಿರ್ಬೇಕು? ದೇವ್ರ ಮಕ್ಳು ಬಂದಿರ್ಬೇಕ್ರಿ. ಅದೇ ಕ್ರಿಸ್ತನ ಶಿಷ್ಯನ್ರಾಗೋದಿಕ್ಕೆ ಲಾಯಕ್ಕು. ಹೇಳ್ತಾರೆ ತನ್ನನ್ನು ತಾನೇ ಏನ್ ಮಾಡ್ಬೇಕು? ನಿರಾಕರಿಸ್ಬೇಕು. ಎಲ್ಲದಕ್ಕಿಂತ ಫಸ್ಟ್ ಇಂಪಾರ್ಟೆನ್ಸ್ ಯಾರು ಕೊಡ್ಬೇಕು ರೀ? ದೇವ್ರು ಕೊಡ್ಬೇಕು. ಅದರ ಎಷ್ಟೋ ಜನ ಏನ್ ಮಾಡ್ತಾರೆ, ಓ ಬ್ರದರ್ ಇವತ್ತು ಬರ್ತ್ಡೇ ಇದೆ, ಇವತ್ತು ಮ್ಯಾರೇಜ್ ಇದೆ ಅದರ. ಕರ್ತನಲ್ಲಿ ಪ್ರೀತಿ ಅನ್ಸುಗಳೇ ಎಲ್ಲದಕ್ಕಿಂತ ಪ್ರಾಮುಖ್ಯತೆ ಫಸ್ಟ್ ನಮ್ಮ ಕರ್ತನಿಗೆ ಕೊಡದಿರೇ ಇದ್ರೆ ಅವ್ ಶಿಷ್ಯನ್ರಾಗೋದಿಕ್ಕೇನಿಲ್ಲ.
ಲಾಯಕ್ಕೆ ಇಲ್ಲ. ಇದು ನಾನು ಹೇಳ್ತಾ ಇಲ್ಲ, ಸತ್ಯವೇದ ಹೇಳ್ತಾ ಇರೋದು. ಯೇಸು ಕ್ರಿಸ್ತನೇ ಹೇಳ್ತಾವ್ರೆ. ಅದಕ್ಕೆ ಹೇಳ್ತಾರೆ, ತನ್ನನ್ನು ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ನಾನು ಹಿಂದೆ ಬರ್ದಿರೋ ಹೊರತು ಅವನ ಶಿಷ್ಯನಿಗೆ ಏನ್ರಿ ಸಾಧ್ಯನೇ ಇಲ್ಲ. ಏನು ತನ್ನನ್ನು ತಾನೇ ನಿರಾಕರಿಸೋದು ಅಂತಂದ್ರೆ, ನಮ್ಗೆ ಎಷ್ಟೋ ಆಸೆ ಆಕಾಂಕ್ಷೆ ಎಲ್ಲ ಐತೆ ಗೊತ್ತಾ? ಅಯ್ಯೋ ನಾನು ಹಂಗ್ ಓದ್ಬೇಕು, ಹಿಂಗ್ ಓದ್ಬೇಕು, ನಾನು ಸಖತ್ ದೊಡ್ಡ ಶ್ರೀಮಂತನಾಗಿರ್ಬೇಕು, ಸಮಾಜದಲ್ಲಿ ಎಲ್ಲಾರ್ಕಿಂತ ದೊಡ್ಡವನಾಗಿರ್ಬೇಕು, ಒಳ್ಳೆ ಗೌರವ ಸ್ಥಾನದಲ್ಲಿ ನಾನು ಬದುಕಬೇಕು ಅಲ್ವರ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಬೈಬಲ್ ಹೇಳ್ತಾರೆ, ಯಾರು ಲೋಕದಲ್ಲಿರುವಂತ ವಸ್ತುಗಳನ್ನ ಪ್ರೀತಿ ಮಾಡಿದ್ರೆ ಅವನಲ್ಲಿ ಏನಿಲ್ಲ, ದೇವರ ಪ್ರೀತಿ ಏನಾಗಿಲ್ಲ ನೆಲೆಗೊಂಡಿದ್ದು. ಅಂತ ಬೈಬಲ್ ವಾಕ್ಯನೇ ಇದೆ ಅಲ್ವರ. ಅಂದ್ರೆ ತನ್ನನ್ನು ತಾನೇ ನಿರಾಕರಿಸ್ಬೇಕ್ರಿ. ಫಸ್ಟ್ ತಾನಾಗಿರೋಂಥ ಆಸೆ ಆಕಾಂಕ್ಷೆಗಳೆಲ್ಲ ಏನ್ ಮಾಡಬೇಕು, ಕರ್ತನ್ಗೋಸ್ಕರ ಬಿಟ್ಕೊಡಕ್ ಏನಾಗಿರ್ಬೇಕು, ರೆಡಿಯಾಗಿರ್ಬೇಕ್ರಿ ಅಲ್ವರ. ಆಮೇಲೆ ಶಿಲ್ಬೆ ಎತ್ಕೊಬೇಕಾದ್ರೆ ಏನ್ ಮೀನಿಂಗು? ಎಷ್ಟೋ ಏನ್ ಮಾಡ್ತಾರೆ, ಒಂದು ಗೋಲ್ಡನ್ ಚೈನ್ ಹಾಕ್ಬಿಡೋದು, ಒಂದು ಕ್ರಾಸ್ ಹಾಕ್ಬಿಡೋದು. ಕ್ರಿಶ್ಚಿಯನ್ಸ್ ಅನ್ನ ನೋಡ್ಸ್ಕೊಬೇಕಲ್ವಾ ಕ್ರಾಸ್ ಅನ್ನ? ಅದನ್ನ ಯೇಸು ಕ್ರಿಸ್ತು ಹಿಂಗೆ ಎತ್ಕೊಂಡೋದು, ಶಿಲ್ಬೆ ಎತ್ಕೊಂಡೋದ್ರ? ಶಿಲ್ಬೆ ಅಂದ್ರೆ ಏನ್ರಿ? ಎಲ್ಲರ ಏನ್ ತಿಳ್ಕೊಂಡ್ಬಿಡ್ತಾರೆ, ವೈಟ್ ಗೋನ್ ಹಾಕ್ಬಿಟ್ಟು ಇನ್ನೇ ಶಿಲ್ಬೆ ಹೊಡ್ಸ್ಬಿಟ್ಟು ಕ್ಯಾರಿ ದ ಕ್ರಾಸ್ ಅಂತ. ನೋ, ಶಿಲ್ಬೆ ಅಂದ್ರೆ ಹೆಂಗ್ ಗೊತ್ತಾ? ಕಷ್ಟ, ಸಂಕಟ, ನೋವು, ವೇದನೆಗಳು ಅಲ್ರ, ಉಪದ್ರವಗಳು, ತೊಂದರೆಗಳು ಯಾರಿಗೋಸ್ಕರ? ಕರ್ತನ ನಾಮಗೋಸ್ಕರ, ಸತ್ಯದ ನಿಮಿತ್ತವಾಗಿ ಏನ್ ಮಾಡ್ಬೇಕು? ಇವನ್ನೆಲ್ಲ ಎತ್ಕೊಬೇಕ್ರಿ. ಇವೆಲ್ಲ ಎತ್ಕೊಳಕ್ ಸಿದ್ಧವಾಗಿದ್ದೀರಾ ಏನ್ರಿ? ಇವೆಲ್ಲ ಎತ್ಕೊಬೇಕು. ಎತ್ಕೊಂಡು ಏನ್ ಮಾಡ್ಬೇಕು? ಎಲ್ಲಿಗೋಗ್ಬೇಕು? ಯಾರನ್ನ ಫಾಲೋ ಮಾಡ್ಬೇಕು? ಕ್ರಿಸ್ತನನ್ನು ಫಾಲೋ ಮಾಡ್ಬೇಕು. ಕ್ರಿಸ್ತ ಯೇಸುವಿನ ಹೆಜ್ಜೆ ಜಾಲ ಮಾಡ್ಬೇಕು, ನಡಿಬೇಕ್ರಿ. ಇದೇ ಕರ್ತನ ಶಿಷ್ಯನಾಗೋದಿಕ್ಕೆ ಲಾಯಕ್. ಇದು ಏನ್ರಿ ಲಾಯಕ್. ನೆಕ್ಸ್ಟ್ ಇನ್ನ ರಕ್ಷಣೆ ಅನ್ನೋದು ಬೇರೆ ಐತೆ ಬಿಡ್ರಿ, ನೋಡೋಣ ಅದ್ರ ಬಗ್ಗೆ. ಅದರ ಫಸ್ಟ್ ಅವ್ರ ಶಿಷ್ಯನಾಗ್ಬೇಕಾದ್ರೆ ಈ ಬೇಸಿಕ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನ್ ಮಾಡ್ಬೇಕ್ರಿ? ಅದರ ಮಾಡ್ಬೇಕು. ಸುಮ್ನೆ ಬೈಬಲ್ ಎತ್ಕೊಂಡ್ಬಿಟ್ಟು ಸಭೆಗೆ ಹೋಗಿ ಬಂದ್ಬಿಟ್ರೆ ಆಗ್ತಾರೆ ಕ್ರಿಶ್ಚಿಯನ್ಸ? ನಾನು ತನ್ನನ್ನು ತಾನೇ ನಿರಾಕರಿಸ್ಬೇಕು. ತನಕ್ಕಿಂತ ಎಲ್ಲದಕ್ಕಿಂತ ಮುಖ್ಯವಾದ ಪ್ರಾಮುಖ್ಯತೆ ಏನ್ ಮಾಡ್ಬೇಕು? ದೇವ್ರಿಗೆ ಕೊಡಬೇಕು. ಎಷ್ಟೋ ಜನ ಮಾಡ್ತಾರೆ, ತನ್ನ ತಾನೇ ನಿರಾಕರಿಸ್ಬೇಕು ಅಂದ ತಕ್ಷಣ, ಬ್ರದರ್ ಹಂಗಾರೆ ಏನ್ ಮಾಡ್ಬೇಕು? ಸಮಾಜ ಸೇವೆ ಮಾಡ್ಬೇಕು, ಕರ್ತನ ಹೆಸರಲ್ಲಿ ಏನ್ ಮಾಡ್ಬೇಕು? ಎಲ್ಲ ಕಡೆ ಹೋಗ್ಬಿಟ್ಟು ಎಲ್ಲ ಒಳ್ಳೆಯ ದಾನ ಧರ್ಮ ಕೆಲಸಗಳನ್ನ ಮಾಡಬೇಕು, ಹೋಮ್ ಫಾರ್ ದ ಏಜ್ ಕಟ್ಟಬೇಕು, ಬಡ ಮಕ್ಳುಗಳಿಗೆ ಸಹಾಯ ಮಾಡಬೇಕು, ಎಜುಕೇಶನ್ ಕೊಡಬೇಕು, ಅನಾಥಾಶ್ರಮ ಕಟ್ಟಬೇಕು, ವೃದ್ಧಾಶ್ರಮ ಕಟ್ಟಬೇಕು, ಹಾಸ್ಪಿಟ್ಲ್ಗಳು ಕಟ್ಟಬೇಕು ಅಂತ. ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಇವೆಲ್ಲ ಕರ್ತನ್ಗೆ ಮಾಡಂತ ಕೆಲಸಗಳ ಅಂತ ಒಂದು ಪ್ರಶ್ನೆ ಹಾಕಿದ್ರೆ, ಇವೆಲ್ಲ ಕೆಲಸಗಳನ್ನ ಎಷ್ಟು ಜನ ಅಪೋಸ್ತಲರು ಮಾಡಿದ್ದಾರೆ? ಎಷ್ಟು ಸತಿ ಯೇಸು ಕ್ರಿಸ್ತು ಇವೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ? ಯೇಸು ಕ್ರಿಸ್ತು ಇದರಲ್ಲಿ ಯಾವ್ದಾರ ಒಂದು ಕೆಲಸ ಮಾಡಿದಾರ? ಬಡ ಮಕ್ಳುಗಳಿಗೆ ಎಜುಕೇಶನ್ ಕೊಟ್ಟಿದಾರ? ವಸ್ತ್ರ ಇಲ್ಲದವ್ರಿಗೆ ವಸ್ತ್ರ ಕೊಟ್ಟಿದಾರ? ಎಲ್ಲ ವಯಸ್ಸಾಗಿರೋರಿಗೆ ಒಂದು ಮನೆ ಕಟ್ಟಿದ್ರ? ಇಲ್ಲ ರೀ. ಯೇಸು ಕ್ರಿಸ್ತು ಹಾಸ್ಪಿಟಲ್ ತರ್ತಾರ? ಯಾವ್ದೋ ಮಾಡಲಿಲ್ಲ. ಎಲ್ಲ ಹೋಗ್ಬಿಟ್ಟು ಅನಾಥಾಶ್ರಮಗಳಿಗೆ, ಎಲ್ಲ ಬಡ ಮಕ್ಳಿಗೆ ಹೋಗ್ಬಿಟ್ಟು ಎಲ್ಲರಿಗೂ ದಾನ ಹೋಗ್ಬಿಟ್ಟು ಊಟ ಎಲ್ಲ ಕೊಟ್ರ ಫ್ರೀಯಾಗಿ? ಎಲ್ಲೈತೆ ಬೈಬಲ್ ರೆಕಾರ್ಡು? ಎಲ್ಲೂ ಮಾಡ್ಲೇ ಇಲ್ವಾ? ಯಾವ ಯೇಸು ಕ್ರಿಸ್ತರು ಮಾಡಿಲ್ಲ. ಯೇಸು ಕ್ರಿಸ್ತನ ಅಪೊಸ್ತಲರು ಒಬ್ರು ಕೂಡ ಏನ್ ಮಾಡಿಲ್ಲ, ಇದು ಮಾಡಿಲ್ಲ ರೀ. ಇದು ಕರ್ತನ ಚಿತ್ತ ಅಲ್ಲ, ಇದು ದೇವ್ರ ಚಿತ್ತ ಅಲ್ಲ ರೀ. ಅದರ ಇದು ತ್ಯಾಗ ಮಾಡಿದ್ರೆ ನಮ್ಮ ಸ್ವಾರ್ಥಕ್ಕಾಗಿ ಏನ್ರಿ ಮಾಡಿದಾಗೆ, ನಾವು ಜನಗಳ ಮುಂದೆ ಒಳ್ಳೆ ಕೀರ್ತಿ ಘನತೆ ಗೌರವಕ್ಕಾಗಿ ಮಾಡೋಂಥ ತ್ಯಾಗ ಅಷ್ಟೇ ಹೊರತು ಇದು ದೇವ್ರ ಎಣಿಕೆಯಲ್ಲಿ ಬರೋದೇ ಇಲ್ಲ ರೀ. ಅದರ ಅದರಿಂದ ಕರ್ತನಲ್ಲಿ ಇದು ಯೇಸು ಕ್ರಿಸ್ತನ ಹಿಂಬಾಲಿಸೋದಲ್ಲ. ಅಲ್ದರ ಯೇಸು ಕ್ರಿಸ್ತು ಹಿಂಬಾಲಿಸೋದು ಏನ್ ಗೊತ್ತಾ? ಯೇಸು ಕ್ರಿಸ್ತು ಹೇಗಿದ್ರು ಆಗಿರ್ಬೇಕು. ಹಂಗಾರೆ ಯೇಸು ಕ್ರಿಸ್ತು ಹೇಗಿದ್ರು ಬ್ರದರ್? ಇಲ್ಲಿದೆ ಬೈಬಲಲ್ಲಿ ಅಂತಂದ್ರೆ ನೋಡಿ. ಯೇಸು ಕ್ರಿಸ್ತು ಏನ್ರಿ ಇಲ್ಲಿ ನೋಡ್ತೀವಿ ಗೊತ್ತಾ? ಇಲ್ಲಿ ನೋಡಿದ್ರೆ ಅಲ್ಲಿ ಜೀಸಸ್ ಅಂತ ಬರೆದ ಚಿಕ್ಕ ಪರಿಮಾಣ, ಅದು ಜೀಸಸ್ ಕ್ರಿಸ್ತು ಪರಿಪೂರ್ಣವಾಗಿರೋಂಥ ಮನುಷ್ಯ ರೀ. ಯೇಸು ಕ್ರಿಸ್ತು ಪರಿಶುದ್ಧರು, ಪರಿಪೂರ್ಣರು, ಪಾಪ ದೋಷ ಏನು ಇಲ್ದಿರೋರು, ಅದರ ಪರಿಶುದ್ಧವಾಗಿರೋಂಥ ಏನ್ರಿ ಅವ್ರ ಮನುಷ್ಯ. ಅವರಲ್ಲಿ ಯಾವುದು ಕುಂದು ಕೊರತೆಗಳು ಯಾವುದೂ ಇಲ್ಲ, ಕೆಟ್ಟದ್ದು ಯಾವುದೂ ಇಲ್ಲ ಅಲ್ವರ. ಸರಿ, ಯೇಸು ಕ್ರಿಸ್ತು ಹಾಗಿರ್ಬೇಕಾದ್ರೆ ಏನ್ರಿ ಅವ್ರು ಭೂಲೋಕದಲ್ಲಿ ಹೇಗಿದ್ರು ಅಂತ ನಾವೇನ್ ಮಾಡಬೇಕು? ಅಬ್ಸರ್ವ್ ಮಾಡ್ಬೇಕು ಅಲ್ವರ. ನೋಡ್ರಿ, ಯೇಸು ಕ್ರಿಸ್ತು ಯಾವಾಗ ದೀಕ್ಷಾಸ್ಥಾನ ತಗೊಂತಾರೋ ಈ ಪ್ಲೇನ್ ಎಂ ಅಂತ ಏನಕ್ಕೆ ಹಾಕ್ತಾರೆ, ಆ ಲೆವೆಲ್ಗೆ ಏನಾಗ್ತಾರೆ ಬರ್ತಾರೆ. ಅದರ ಪ್ಲೇನ್ ಎಂ ಅಂತಾನೇನೋ ತನ್ನ ಜೀವಿತನ ದೇವ್ರಿಗೇನ್ರಿ ಅರ್ಪಿಸ್ಕೊಡಂತ ಒಂದು ಲೆವೆಲ್ಗೆ ಏನ್ ಮಾಡ್ತಾರೆ ಅವರು ಬಂದ್ರು ಅಲ್ವರ. ಇವಾಗ ಯೋಚನೆ ಮಾಡಿ, ಯೇಸು ಕ್ರಿಸ್ತು ಎಂತ ಜ್ಞಾನಿ. ಬೈಬಲಲ್ಲಿ ಓದ್ಬೇಕಾರೆ ಎಲ್ಲಾರ್ಕಿಂತ ದೊಡ್ಡ ಜ್ಞಾನಿ ಒಬ್ರು ಇದ್ರು ಅಂತ ಹೇಳ್ತಾರೆ ಬೈಬಲಲ್ಲಿ. ಯಾರದು? ಬೈಬಲಲ್ಲಿ ಎಲ್ಲಾರ್ಕಿಂತ ದೊಡ್ಡ ಜ್ಞಾನಿ ಯಾರು? ಸೊಲೊಮೋನ್ ಇದ್ನಲ್ಲ ಅಲ್ವರ. ಸೊಲೊಮೋನೇ ತುಂಬಾ ದೊಡ್ಡ ಜ್ಞಾನಿ ಅಂತೆ. ಎಂತ ಜ್ಞಾನಿ ಅಂತಂದ್ರೆ ಅವನು 40 ವರ್ಷ ಆಳ್ವಿಕೆಯಲ್ಲಿ ಒಂದು ಯುದ್ಧ ಕೂಡ ಏನಾಗಿಲ್ವಂತೆ, ಇರ್ಲಿಲ್ವಂತೆ ರೀ. ಅವನ ಆಳ್ವಿಕೆಯಲ್ಲಿ ಎಷ್ಟು ಸಿರಿ ಸಂಪಾದನೆ ಮಾಡಿದಂತಂದ್ರೆ ಅವನ ಹತ್ರ ಇರೋಂಥ ವೈಭವಗಳನ್ನೆಲ್ಲ ನೋಡಕ್ಕೆ ಅಕ್ಕಪಕ್ಕ ದೇಶದಲ್ಲಿ ದೂರ ದೇಶದಲ್ಲಿರೋಂಥ ಎಲ್ಲಾ ರಾಜ್ಯಗಳು ಬಂದಿರತ್ತೆ. ಯೋಚನೆ ಮಾಡ್ರಿ ಇದ್ರಿ, ಸೊಲೊಮೋನ್ ಕಾಲದಲ್ಲಿ ಚಿನ್ನಕ್ಕೆ ಏನ್ ಬೆಲೆ ಗೊತ್ತಾ ಯಾರಿಗಾರ? ಚಿನ್ನಕ್ಕೆ ಏನ್ ಬೆಲೆ ಇತ್ತು ಗೊತ್ತಾ ಯಾರಿಗಾರ? ಚಿನ್ನಕ್ಕೆ ರೋಡಲ್ಲಿರೋಂಥ ಕಲ್ಲಿನ ತರ ಬೆಲೆ ಇತ್ತು ಅಂತ ಹೇಳ್ತಾರೆ ಸೊಲೊಮೋನ್ ಕಾಲದಲ್ಲಿ. ಅಷ್ಟು ಚೀಪ್ ರೀ.
ಅಷ್ಟು ಧಾರಾಳವಾಗಿ ಏನಾಗಿತ್ತು, ಸಮೃದ್ಧಿಯಾಗಿತ್ತು. ಅದರ ಯಾಕೆ ಅಂತ ಜ್ಞಾನಿ. ಅವನ ರಾಜ್ಯದಲ್ಲಿ ಅರಮನೆಯಲ್ಲಿ ಏನೋ ಬಿರುಕು ಬಂದ್ಬಿಟ್ರೆ ಏನ್ ಮಾಡೋದು ಗೊತ್ತಾ? ಹಾ, ಅಲ್ಲಿ ಚಿನ್ನನ ಕಾಯಿಸ್ಬಿಟ್ಟು ಗ್ಯಾಪಲ್ಲಿ ಊದ್ ಬಿಡೋರು. ಇವಾಗ ನಮ್ಮ ಅರಮನೆಯಲ್ಲಿ ಏನೋ ಗ್ಯಾಪ್ ಬಂದ್ರೆ ಏನ್ ಮಾಡ್ತಾರೆ? ಮೈಸೂರು ಅರಮನೆಯಲ್ಲಿ ಲೆಡ್ ಇದೆ ಗೊತ್ತಾ, ಲೆಡ್ ಸೀಸಾನ ಕಾಯಿಸ್ಬಿಟ್ಟು ಊದ್ ಬಿಡ್ತಾರೆ. ಅಲ್ದ್ರ ಸಿಮೆಂಟ್ ಗಿಮೆಂಟ್ ಎಲ್ಲ ಹಾಕಲ್ಲ ರೀ. ಸೋಲಮನ್ ಕಾಲದಲ್ಲಿ ಸಿಮೆಂಟ್ ಎಲ್ಲ ಏನಾಗ್ತಾರಲ್ಲ, ಚಿನ್ನ ಊದ್ ಬಿಡೋನು, ಪ್ಯಾಚ್ ಮಾಡ್ರಪ್ಪ ಅಂತ. ಅಂದ್ರೆ ಅಷ್ಟೊಂದು ಏನಾಗಿದೆ, ಸಮೃದ್ಧಿ ಇದೆ. ಯೋಚನೆ ಮಾಡ್ರಿ, ಸೋಲೋಮೋನೇ ಅಷ್ಟು ಶ್ರೀಮಂತನಾಗಿ, ಅಷ್ಟು ಐಶ್ವರ್ಯವಂತನಾಗಿ ಇರ್ಬೇಕಾದ್ರೆ, ಅಷ್ಟು ಅಭಿವೃದ್ಧಿ ಆಗಿರ್ಬೇಕಾದ್ರೆ, ಯೇಸು ಕ್ರಿಸ್ತನು ಅವ್ರಿಗಿಂತ ದೊಡ್ಡ ಜ್ಞಾನಿ. ಅವ್ರು ಏನಾರ ಮನ್ಸ್ ಮಾಡಿದ್ರೆ ಇಡೀ ಜಗತ್ಗೆ ಏನ್ ಮಾಡೋಯ್ತವ್ರು, ದೊಡ್ಡ ಶ್ರೀಮಂತನಾಗ್ಬೋಯ್ತು. ಆಗ್ಬೋದಾಗಿತ್ತ ಇಲ್ವಾ? ಯೋಚನೆ ಮಾಡ್ರಿ, ಆಗ್ಬೋದಾಗಿತ್ತ ಇಲ್ವಾ? ಆಗ್ಬೋದಾಗಿತ್ತು. ತನ್ನ ಹತ್ರ ಇರೋದು ಎಲ್ಲವನ್ನು ಯೂಸ್ ಮಾಡಿದ್ರೆ ಇವತ್ತು ಎಲಾನ್ ಮಸ್ಕ್ ಇದ್ರೆ ಗೊತ್ತಾ, ಇಡೀ ಜಗತ್ತಿಗೆ ಕೋಟ್ಯಾಧೀಶ್ವರ, ಅವನಕ್ಕಿಂತ ದೊಡ್ಡ ಕೋಟ್ಯಾಧೀಶ್ವರ ಆಗ್ಬೇಕು. ಆಗ್ಬಿಡ್ತಾರೆ ಯೇಸು ಕ್ರಿಸ್ತ. ನಾವೆಲ್ಲ ಅವ್ರ ಹತ್ರ ಹೋಗ್ಬಿಟ್ಟು, ಸರ್ ಒಂದು ಜಮೀನು ಬರ್ಕೊಡಿ ಸರ್, ನಾನು ಸಭೆ ಕಟ್ಬೇಕು ಅನ್ನೋ ಧಾರಾಳಗೆ ಯೇಸು ಕ್ರಿಸ್ತ ಬರ್ಕೊಬಿಟ್ಟಿರೋ ನಾವು. ಅಲ್ದ್ರ ಅದು ಯೇಸು ಕ್ರಿಸ್ತ ಮಾಡಿದ್ರ ಅದನ್ನ? ಇಲ್ಲ ರೀ. ಯಾಕಪ್ಪ ಅಂದ್ರೆ ಅದು ದೇವ್ರ ಚಿತ್ತ ಅಲ್ಲ. ದೇವ್ರ ಚಿತ್ತ ಏನಾಗಿತ್ತು ಓದ ನೋಡಿ, ಇಬ್ರಿಯರು 10ನೇ ಅಧ್ಯಾಯ 5-7. ಇಬ್ರಿಯರು 10ನೇ ಅಧ್ಯಾಯ 5-7. ಸುಜಾತ ಸಿಸ್ಟರ್ ಓದ್ತೀರಾ? ಸುಜಾತ ಸಿಸ್ಟರ್, ಓದ್ತೀನಿ. ಓದಿ ಸಿಸ್ಟರ್. 10ನೇ ಅಧ್ಯಾಯ 5-7. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದ್ದೇನೋ ಅನ್ನುತ್ತಾನೆ. ನೋಡ್ರ ಏನ್ರಿ ಯೇಸು ಕ್ರಿಸ್ತ ಅಂತಾರೆ, ದೇವ್ರೇ ಏನ್ರಿ, ನಾನು ಈ ಭೂಲೋಕದಲ್ಲಿ ಬರ್ತಾ ಇದ್ದೀನಿ, ಏನಕ್ಕೆ ಬರ್ತಾ ಇದ್ದೀನಿ? ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಏನ್ ಮಾಡ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ ಅಲ್ವರ. ನೋಡ್ರಪ್ಪ, ಯೇಸುಗೂ ಸಂಗೀತ ಮನ್ಸು, ಭೂಲೋಕದಲ್ಲಿ ಬರ್ಬೇಕಾದ್ರೆ ಹೆಂಗಿತ್ತು ಅವ್ರ ಮನ್ಸು? ನಾನು ಸಿರಿ ಸಂಪಾದನೆ ಮಾಡಬೇಕು, ಒಳ್ಳೆ ಹೆಸರು ಕೀರ್ತಿಗಳನ್ನ ಸಂಪಾದನೆ ಮಾಡಬೇಕು, ಎಲ್ಲಾರ ಮುಂದೆ ಚೆನ್ನಾಗಿರ್ಬೇಕು, ಸಮಾಜದಲ್ಲಿ ಎಲ್ಲಾರ ಮುಂದೆ ಒಳ್ಳೆ ಸ್ಟೇಟಸ್ ಇರಬೇಕು, ಹೈ ಎಜುಕೇಶನ್ ಇರಬೇಕು, ಒಂದು ಬ್ಯೂಟಿಫುಲ್ ಆಗಿ ಹುಡುಗಿ ಮದುವೆ ಮಾಡ್ಕೊಬೇಕು ಅಂತಿತ್ತ, ತುಂಬಾ ದುಡ್ಡು ಮಾಡ್ಕೊಬೇಕು ಅಂತಿತ್ತ. ನೋಡ್ರಿ ಹೆಂಗಿದೆ ಅಂತೀನಿ. ನೋ, ನೀನ್ ಯಜ್ಞ ನೈವೇದ್ಯಗಳನ್ನ ನೀನು ಆಸೆ ಪಡಲಿಲ್ಲ. ದೇವ್ರೆ, ನನಗಾಗ ಒಂದು ದೇಹನ ಸಿದ್ಧ ಮಾಡಿದ್ಯಾ, ಆ ದೇಹದಲ್ಲಿ ನನ್ನ ಜೀವಿತ ನಿಂಗೆ ಅರ್ಪಿಸ್ಬೇಕು ಅಂತ ಹೇಳಿದ್ಯಾ, ಅದನ್ನ ನೆರವೇರಿಸೋದಿಕ್ ಬರ್ತಾ ಇದ್ದೀನಿ. ನನ್ನ ಜೀವಿತನೇ ನೀನ್ ತ್ಯಾಗ ಮಾಡಕ್ ಬರ್ತಾ ಇದ್ದೀನಿ ದೇವ್ರೆ ಅಂತ ಏನ್ ಮಾಡಿದ್ರು ಅಲ್ಲಿ ಹೇಳಿದ್ರು. ಇದನ್ನೇ ಯೇಸು ಕ್ರಿಸ್ತ ಏನ್ ಮಾಡಿದವರು ಮಾಡಿ ನೋಡ್ಸೋದ್ರು. ನೋಡಿ, ಯೇಸು ಕ್ರಿಸ್ತ ಜಗತ್ತಲ್ಲಿ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಐಶ್ವರ್ಯವಂತಾಗಿ ಇರ್ಬೋದಾಯ್ತು, ಏನ್ ತಪ್ಪಿಲ್ಲ ರೀ. ಹಂಗ್ ಮಾಡಿದ್ರೆ ದೇವ್ರ ಚಿತ್ತ ಆಗ್ತಾ ಇತ್ತಂದ್ರೆ ಇಲ್ಲ ರೀ, ಖಂಡಿತವಾಗೇನ್ರಿ ದೇವ್ರ ಚಿತ್ತ ಆಗೋದಿಕ್ಕೆ ಅದು ಸಾಧ್ಯನೇ ಆಗ್ತಾ ಇರ್ಲಿಲ್ಲ ರೀ ಅಲ್ವರ. ಅವರು ತನಗಿರಂತ ಅಧಿಕಾರನ ಏನ್ ಮಾಡಿದ್ರು, ದೇವ್ರಿಗೋಸ್ಕರ ಬಿಟ್ಕೊಟ್ರು. ಅದೇ ತ್ಯಾಗ, ಅದೇ ಬಲಿ ಅಂತ ಏನ್ ಮಾಡೋದು ಬೈಬಲ್ ಹೇಳೋದು. ಅದರ ಬಲಿ ಅಂತಂದೇನ್ರಿ, ಬಲಿ ಏನೇ ಗೊತ್ತಾ, ನಮಗೆ ಬ್ಯಾಡ್ದಿರೋದನ್ನ ಬಿಟ್ಕೊಡೋದು ಬಲಿ ಅಲ್ಲ ರೀ, ಅದು ತ್ಯಾಗ ಅಲ್ಲ ಏನ್ರಿ. ನಮಗ್ ಬ್ಯಾಡ್ದಿರೋದನ್ನ ಬಿಟ್ಕೊಡೋದು, ನಮ್ ಬ್ಯಾಡ್ದಿರೋದನ್ನ ಕೊಡೋದು, ಅದು ತ್ಯಾಗ, ಬಲಿ ಅಲ್ಲ. ನಮಗೆ ತುಂಬಾ ಬೇಕಾಗಿರೋದು, ನಮ್ಗೆ ತುಂಬಾ ಅಮೂಲ್ಯವಾಗಿರೋದು, ಇದನ್ನ ದೇವ್ರಿಗೋಸ್ಕರ, ಕರ್ತನ್ಗೋಸ್ಕರ ಬಿಟ್ಕೊಡೋಕೆ ನಾವು ಸಿದ್ಧವಾಗಿದ್ರೆ ಇದೇನ್ ಹೇಳ್ತಾರೆ, ತ್ಯಾಗ ಅಂತ ಹೇಳ್ತಾರೆ. ಹೇಗೆ ಉದಾಹರಣೆ ನೋಡಿದ್ರಿ, ಇವಾಗ ತಂದೆ ತಾಯಿಗಳು ಕಷ್ಟಪಟ್ಟು ಮಕ್ಳನ್ನ ಏನ್ ಮಾಡ್ತಾರೆ, ಸಾಕ್ತಾರೆ, ಕರೆಕ್ಟಾ? ಎಷ್ಟೋ ಜನ ಏನ್ ಮಾಡ್ತಾರೆ, ಕಷ್ಟಪಟ್ಟು ಮಕ್ಳನ್ನ ಸಾಕ್ತಾರೆ, ಕರೆಕ್ಟಾ? ಎಷ್ಟೋ ಸತಿ ಏನ್ರಿ, ತನ್ನಿಗೆ ತಿನ್ಬೇಕಾಗಿರಂತ ಆಹಾರನ ಯಾರಿಗೋಸ್ಕರ ಬಿಟ್ಕೊಡ್ತಾರೆ? ಮಕ್ಳಿಗೋಸ್ಕರ. ಯಾಕೆ? ಅದು ಅಧಿಕಾರ, ಅವ್ರು ತಿನ್ಬೋದು, ಇಲ್ಲ ಅಂತಿಲ್ಲ ರೀ. ತನ್ನ ಅಧಿಕಾರದಲ್ಲಿ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಹೊಟ್ಟೆ ತುಂಬಾ ತಿನ್ಬೋದ್ರಿ, ತಪ್ಪಿಲ್ಲ ಅದು ಅಲ್ಲರ, ಅದು ಮನುಷ್ಯನ ಅಧಿಕಾರ. ಆದ್ರೆ ಇದನ್ನ ಮಕ್ಳಿಗೋಸ್ಕರ ಏನ್ ಮಾಡ್ತಾರೆ, ಅವರು ತ್ಯಾಗ ಮಾಡ್ತಾರೆ. ಅದ್ರ ಇದು ತ್ಯಾಗ ಏನ್ರಿ, ಇವಾಗ ತನಗೆ ಬರ್ಬೇಕಾಗಿರೋಂಥದ್ನ ಮತ್ತೊಬ್ರಿಗೆ ಏನ್ ಮಾಡೋದು, ಬಿಟ್ಕೊಡೋಂಥದ್ದು, ಇದು ತ್ಯಾಗ. ಇದನ್ನೇ ಯೇಸು ಕ್ರಿಸ್ತ ಮಾಡಿದ್ರಿ. ಭೂಲೋಕದಲ್ಲಿ ಇರ್ಬೇಕ್ರೆ ಎಲ್ಲವೂ ಅವ್ರದೇ ರೀ. ಎಂತೆಂತ ಮೀನ ಬಾಯಿನಲ್ಲಿ ಏನಿದೆ, ನಾಣ್ಯ ಇದೆ ಅಂತ ಯೇಸು ಕ್ರಿಸ್ತನ್ ಗೊತ್ತಿರೋರು, ಎಂತೆಂತ ಖಜಾನೆಯಲ್ಲಿ ಎಲ್ಲೆಲ್ಲಿದೆ ದುಡ್ಡು ಅಂತ ಯೇಸು ಕ್ರಿಸ್ತನ್ ಗೊತ್ತಿಲ್ವಾ? ಯೋಚನೆ ಮಾಡ್ರಿ ನಿಂತೀರಿ. ಅದರ ಯಾವ ಮನುಷ್ಯನ ಹೃದಯದಲ್ಲಿ ಏನಿದೆ ಆಲೋಚನೆ ಅಂತ ಬಲ್ಲಾತಾನೆ ಅಂತ ಕರ್ತನೋ, ಯಾವ ಮನುಷ್ಯನ ಎಲ್ಲಾರ್ದು ತಿತ್ತ ಹೋಗಿರ್ಬೋದಾಗಿತ್ತು. ಎಲ್ಲಾ ಮನುಷ್ಯನ ಅರ್ಥ ಮಾಡ್ಕೊಂಡು ಒಳ್ಳೆ ಬಿಸ್ನೆಸ್ ಡೀಲ್ ಮಾಡ್ಬಿಟ್ಟು ಸೂಪರ್ ಆಗಿ ದುಡ್ಡು ಸಂಪಾದನೆ ಮಾಡಿದ್ರಾ? ಮಾಡಿಲ್ಲ ಅಲ್ವರ. ಹೈ ಎಜುಕೇಶನ್ ಯೇಸು ಕ್ರಿಸ್ತ ಮಾಡಿದ್ರ? ಅವ್ರ ಮುಂದೆ ಯಾರಿಗೂ ಮಾತಾಡೋಕ್ಕೆ ಸಾಮರ್ಥ್ಯನೇ ಇರಲಿಲ್ಲ, ಅಷ್ಟೊಂದು ಟ್ಯಾಲೆಂಟ್ ಇತ್ತು.
ಆದ್ರೆ ಇವೆಲ್ಲವನ್ನು ಸ್ವಂತಕ್ಕಾಗಿ ಏನ್ ಮಾಡ್ಲಿ ಯೇಸು ಕ್ರಿಸ್ತು ಯೂಸ್ ಮಾಡ್ಲಿಲ್ಲ ಅಲ್ವನ. 5,000 ಜನಕ್ಕೆ 4,000 ಜನಕ್ಕೆ ಏನ್ ಮಾಡಿದ್ರು, ರೊಟ್ಟಿನ ಕೊಟ್ರು. ಆದ್ರೆ ಶಿಷ್ಯನ್ರಿಗೆ ಅದೇ ತರ ಮ್ಯಾಜಿಕ್ ಮಾಡಿದ್ರ? ಏನಂತಾರೆ, ಹೋಗ್ಬಿಟ್ಟು ಪಕ್ಕದೂರ್ಗೆ ಹೋಗ್ಬಿಟ್ಟು ರೊಟ್ಟಿ ತಗೊಂಬನ್ನಿ ಅಂತ ಹೇಳ್ತಾರೆ ಅಲ್ದರ. ನೀರ್ ಕುಡಿಬೇಕಾದ್ರೆ ಮಾಡ್ತಾರೆ, ಕೊಳದ ಕೂತ್ಕೊಂಡ್ಬಿಟ್ಟು ನೀರ್ ಕುಡಿ ಅಂತ ಕೇಳ್ತಾರೆ. ಹಂಗೆ ಅದ್ಭುತ ಮಾಡ್ಬಿಟ್ಟು ನೀರ್ ಕುಡಿದ್ಬಿಟ್ರ? ಇಲ್ಲ ರೀ, ಸ್ವಂತಕ್ಕಾಗಿ ಯೂಸ್ ಮಾಡ್ಲಿಲ್ಲ, ತ್ಯಾಗ ಮಾಡಿದ್ರು. ಇದೇ ತ್ಯಾಗ, ಇದೇ ಬಲಿ, ಇದು ಯೇಸು ಕ್ರಿಸ್ತು ಭೂಲೋಕದಲ್ಲಿ ಇದ್ದಂತ ಜೀವಿತ ಅದರ. ಇವಾಗ ಯೇಸು ಕ್ರಿಸ್ತು ಹೇಳ್ತಾರೆ, ಯಾರೋ ನಾನು ಹಿಂದೆ ಬರ್ಬೇಕು ಅಂತ ಆಸೆ ಪಟ್ರೆ, ಯಾರ ಹಿಂದೆ? ನನ್ನ ಹಿಂದೆ, ಕ್ರಿಸ್ತನ ಹಿಂದೆ ನಾನು ಹೇಗ್ ನಡ್ಕೊಂಡು ಅದೇ ತರ ನಡ್ಕೊಬೇಕು ಅಂತ ಹೇಳ್ತಾರೆ. ಹೆಂಗ್ ನಡ್ಕೊಂಡೆ? ಫಸ್ಟ್ ತಾನು ನಿರಾಕರಿಸ್ಬೇಕು. ನೀವು ಶಿಲ್ಬೆ ಏನ್ ಮಾಡ್ಬೇಕು? ಎತ್ಕೊಬೇಕು, ತ್ಯಾಗ ಮಾಡ್ಬೇಕು. ನೀವು ನಿಮ್ಗಿರೋಂಥ ಆಸೆ ಆಕಾಂಕ್ಷೆಗಳೆಲ್ಲ ದೇವ್ರ ಬಿಟ್ಕೊಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು? ನನ್ನ ಹಿಂದೆ ಬರ್ಬೇಕು. ನಾನ್ ಹೆಂಗೆ ಭೂಲೋಕದಲ್ಲಿ ಇದ್ನೋ ಇದೇ ಪ್ರಕಾರ ನೀವೇನೋ ಭೂಲೋಕದಲ್ಲಿ ಇರ್ಬೇಕು ಅಂತ. ಕರೆಕ್ಟಾ? ನೋಡಿದ್ದೀನಿ. ಇದು ಕ್ರಿಶ್ಚಿಯಾನಿಟಿ. ನಿಜವಾದ ಕ್ರೈಸ್ತವರು ಅಂದ್ರೆ ಇದೇ ರೀ. ನೋಡಿ, ಅಪೊಸ್ತಲ ಪೌಲ್ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ? ರೋಮಾಪುರದಲ್ಲಿ 12ನೇ ಅಧ್ಯಾಯ, ರೋಮಾಪುರದಲ್ಲಿ 12ನೇ ಅಧ್ಯಾಯ 1ನೇ ವಾಕ್ಯ. ನಮ್ಮ ವರುಣ್ ಬ್ರದರ್ ಓದ್ಬೋದಾ? ವರುಣ್ ಬ್ರದರ್, ರೋಮನ್ಸ್ 12:1. ಓಕೆ, ನಮ್ಮ ಸೈಮನ್ ಬ್ರದರ್ ಓದ್ತೀರಾ? ಓದ್ತೀನಿ ಬ್ರದರ್. ಓದಿ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೋ ಮೆಚ್ಚುಗೆಯಾಗಿಯೋ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನೋಡ್ರ ಸಹೋದರರೇ, ದೇವರ ಕನಿಕರವನ್ನು ನಿಮ್ ಮುಂದೆ ಇಟ್ಬಿಟ್ಟು ಏನಪ್ಪ ಬೇಡ್ಕೊಂತೀರ ಅಂದ್ರೆ, ನಿಮ್ಮ ನಿಮ್ಮ ದೇಹಗಳೇ ಮಾಡಿ ಸಜೀವ ಯಜ್ಞವಾಗಿಯೂ ನೀವೇ ಮಾಡಿ ಮೀಸಲಾಗಿಯೋ ಸಜೀವ ಯಜ್ಞವಾಗಿ ದೇವ್ರಿಗೆ ಏನ್ ಮಾಡಿ ನೀವು ಅರ್ಪಿಸ್ರಿ ಅಂತ ಹೇಳ್ತಾರೆ. ಪರಿಶುದ್ಧವಾಗಿರಂತ ಮೀಸಲಾಗಿರಂತ ಸಜೀವ ಯಜ್ಞ. ಏನ್ ಸಜೀವ ಯಜ್ಞ ಅಂದ್ರೆ? ಯಜ್ಞಾನ ಏನೋ ಬಲಿ ಕೊಡೋದು. ಅದರ ಹಳೆಗೆಲ್ಲ ಬಲಿ ಏನ್ ಮಾಡೋರು? ಕಡ್ದು ಬಿಡೋರು, ಬಲಿ ಪಿಟ್ಟಿದ ಮೇಲೆ ಕೊಟ್ಬಿಡೋರು ಅಲ್ವರ. ಏನ್ರಿ ಇವಾಗ ಅದೇ ತರ ದೇವ್ರು ನಮ್ಗೆ ನಿನ್ ದೇಹನ ಬಲಿ ಕೊಟ್ಬಿಡಪ್ಪ ಅಂತಂದ್ರೆ ನಾವೇನ್ ಮಾಡೋಯ್ತು? ಕತ್ತಿಸ್ಬಿಟ್ಟು ರೇಲಿಗೆ ತಲೆ ಕೊಟ್ಬಿಟ್ಟು ಇಲ್ಲ ಎಲ್ಲ ಬಾವಿಗೆ ಬಿದ್ದು ಬಿಡೋದು ಆಗ್ಬಿಟ್ಟಿರೋದು. ಆದ್ರೆ ಅದು ಏನಲ್ಲ, ಅದು ಯಜ್ಞ ಅಲ್ಲ ರೀ. ಅದು ದೇವ್ರಿಗೆ ಏನಾಗಲ್ಲ, ಇಷ್ಟ ಆಗಲ್ಲ ರೀ ಅಲ್ವರ. ಏನ್ರಿ ಎಂತ ಯಜ್ಞ ಇರ್ಬೇಕಂತೆ? ಸಜೀವ ಯಜ್ಞ. ಏನ್ರಿ ನಿರ್ಜೀವ ಯಜ್ಞ ಅಲ್ಲ, ಸಜೀವ ಜೀವಂತವಾಗಿ ಇರ್ಬೇಕ್ರಿ. ಮಾಡಕ್ ನಾವು ದೇವ್ರಿಗೆ ತ್ಯಾಗಮಯವಾಗಿ ಏನ್ರಿ ನಾವು ಬದುಕ್ಬೇಕ್ರಿ. ಜೀವಂತವಾಗಿ ಇರ್ಬೇಕಾದ್ರೆ ಅದರ ನಮ್ಮ ಜೀವಿತದಲ್ಲಿ ಒಂದೊಂದು ಕ್ಷಣ ಒಂದೊಂದು ದಿನ ಕೂಡ ದೇವ್ರಿಗೆ ಸೇವೆ ಮಾಡ್ಬೇಕು. ನಾವೆಲ್ಲ ನಮ್ಮ ಆಸೆ ಆಕಾಂಕ್ಷೆ ಪ್ರಿಫರೆನ್ಸ್ಗಳನ್ನ ಏನ್ ಮಾಡ್ಬೇಕು? ತ್ಯಾಗ ಮಾಡಕ್ಕೆ ಏನಾಗಿರ್ಬೇಕಲ್ಲಿ? ಸಿದ್ಧವಾಗಿರ್ಬೇಕು. ಇದನ್ನ ನೀವೇ ಹೇಳ್ರಿ, ಈ ತರ ಎಷ್ಟು ಜನ ಕ್ರೈಸ್ತವರು ಮಾಡ್ತಾರ್ರಿ ಅಲ್ವರ? ತನ್ನ ತನ್ನ ದೇಹಗಳನ್ನ ಸಜೀವ ಯಜ್ಞವಾಗಿ ದೇವರ ಇನ್ಮೇಲೆ ನಾನು ತ್ಯಾಗವಾಗಿ ಬಾಳ್ತಿದ್ದಾರೆ. ನಾನು ಬಲಿ ಜೀವಿತದಲ್ಲಿ ಬಾಳ್ತೀನಿ ದೇವ್ರೆ, ನನಗಿರೋಂಥ ಎಲ್ಲವನ್ನೂ ದೇವ್ರಿಗೋಸ್ಕರ ಮಾಡ್ತೀನಿ, ಬಿಟ್ಕೊಡ್ತೀನಿ ಅಂತ ನೀವೇ ಹೇಳ್ರಿ. ಎಷ್ಟು ಜನ ಕ್ರಿಶ್ಚಿಯನ್ಸ್ ಇವತ್ತು ಮಾಡ್ತಾರೆ ಅಲ್ವರ? ಮಾಡ್ಬೇಕ್ರಿ. ಇದೇ ಕ್ರಿಶ್ಚಿಯಾನಿಟಿ. ಯೇಸು ಕ್ರಿಸ್ತನ ಹಿಂಬಾಲಿಸೋದೊಂದು ಇದೇ ರೀ. ಅದಕ್ಕೆ ನಾನು ನೋಡಲ್ಲ, ದೊಡ್ಡ ಗುಂಪು ಇವತ್ತು ಬಿಲೀವರ್ಸ್, ಒಳ್ಳೆ ವಿಶ್ವಾಸಿಗಳು, ಇವರೆಲ್ಲ ಒಳ್ಳೆ ವಿಶ್ವಾಸಿಗಳು, ಚೆನ್ನಾಗಿ ವಿಶ್ವಾಸ ಪಡ್ತಾರೆ. ಆದ್ರೆ ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯೋದಿಲ್ಲ. ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯೋದೇನು ಅರ್ಥ ಆಯ್ತಾ? ಅರ್ಥ ಆಯ್ತಾ ನಿಮ್ಗೆ? ಇದು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂಥದ್ದು. ಇದನ್ನೇನ್ ಮಾಡ್ಬೇಕ್ರಿ? ಫಾಲೋಅಪ್ ಮಾಡ್ಬೇಕ್ರಿ. ಅದಕ್ಕೆ ಇವತ್ತು ಲೋಕದಲ್ಲಿ ಎಷ್ಟೋ ಜನ ಅವ್ರು ಯೇಸು ಕ್ರಿಸ್ತನ ಎಷ್ಟೋ ಜನಗಳು ಬಂದ್ರು, ಲಕ್ಷಾಂತರ ಜನ ಅಲ್ರ. ಒಬ್ಬರ ಮೇಲೆ ತುಳಿ ಎಷ್ಟು ಬಂದ್ರು. ಯೇಸು ಕ್ರಿಸ್ತ ಹೆಂಗ ತಂದ್ರು ಇವ್ರು ನೋಡ್ಬಿಟ್ಟು ನೋಡ್ಬಿಟ್ಟು ಹೆಂಗ ಹೇಳ್ತಾರೆ? ಓದಿ ವಾಕ್ಯವಾಗ ಇಲ್ಲಿ ಮ್ಯಾಥ್ಯೂ 22:14 ಓದಿ, ಮತ್ತೆ 22:14 ಓದಿ. ಮತ್ತೆ 22:14. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂತನು. ನೋಡ್ರ, ಕರೆಯಲ್ಪಟ್ಟವರು ಬಹುಜನ. ಯಾವ್ದಕ್ಕೆ ಕರೆಯಲ್ಪಟ್ಟವರು? ಯೇಸು ಕ್ರಿಸ್ತನ ನಂಬಿಕೆ ಇರೋದಿಕ್ಕೆ, ವಿಶ್ವಾಸ ಪಡೋದಕ್ಕೆ ಕರೆಯಲ್ಪಟ್ಟವರು ಬಹುಜನ. ಆದ್ರೆ ಕರೆದವ್ರು ಎಲ್ಲಾರು ಯೇಸು ಕ್ರಿಸ್ತನ ಹಿಂಬಾಲಿಸ್ಬಿಡ್ತಾರ? ಯೋಚನೆ ಮಾಡಿ. ಇವತ್ತು ನಾನು ಹೇಳಿದ ಕಂಡೀಷನ್ ಅಲ್ಲಿ ಲೋಕದಲ್ಲಿ ಎಷ್ಟು ಜನ ಪರ್ಸೆಂಟೇಜ್ ಆಫ್ ಕ್ರಿಶ್ಚಿಯನ್ಸ್ ಇನ್ನ ಫಾಲೋ ಮಾಡ್ತಾರೆ ಹೇಳ್ರಿ? ಎಷ್ಟು ಜನ ಫಾಲೋ ಮಾಡ್ತಾರೆ? ಯಾರು ಇಲ್ಲ. ಹೇಳ್ರಿ, 1% ಇಲ್ವಾ? ಎಲ್ಲರೂ ಫಾಲೋ ಮಾಡ್ತಾರ ಇದನ್ನ? ಹೇಳ್ರಿ, ಎಲ್ಲ ಮಿಗ್ದರ್ಲ ಉತ್ತರ ಕೊಡ್ರಿ. ನಿಮ್ ಪ್ರಶ್ನೆ ಕೇಳ್ತಾ ಇದೀನಿ. ಹೇಳಿ ಜೇಕಬ್ ಬ್ರದರ್. 1% ಕಮ್ಮಿನೇ ಇರ್ಬೋದು ಬ್ರದರ್ ಇಂತ ಕಾಲ. ಅದರ ನಾಟ್ ಇವನ್ 1%. ಯೋಚನೆ ಮಾಡ್ರಿ ಅಂತೀನಿ ಅಂದ್ರ. ಅದಕ್ಕೆ ಹೇಳೋದು, ಕರೆಯಲ್ಪಟ್ಟವರು ಅನೇಕ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಅದರಿಂದ ಕರೆಯಲ್ಪಟ್ಟವರಾಗಿರೋ ಪ್ರಯೋಜನ ಇಲ್ಲ ರೀ.
ನಾನು ಯೇಸು ಕ್ರಿಸ್ತನ ವಿಶ್ವಾಸ ಪಡ್ತೇನೆ, ಏನೋ ಪ್ರಯೋಜನ ಇಲ್ಲ ರೀ. ಯೇಸು ಕ್ರಿಸ್ತು ನಮಗೆ ವಿಶ್ವಾಸ ಪಡ, ಅದು ಮೊದಲನೇ ಸ್ಟೆಪ್ಪು. ನೆಕ್ಸ್ಟ್ ಮುಂದಿನ ಸ್ಟೆಪ್ ಬರ್ಬೇಕಲ್ಲ, ಏನದು? ಆಯಲ್ಪಟ್ಟವರಾಗಿರ್ಬೇಕ್ರಿ. ದೇವ್ರು ನಮ್ಮನ್ನ ಆಯ್ಕೊಂಡಿರ್ಬೇಕು. ನಾವು ದೇವ್ರನ್ನ ಏನ್ರಿ ನಂಬಿಕೊಂಡ್ರೆ ಮಾತ್ರ ಅಲ್ಲ, ದೇವರು ಕೂಡ ನಮ್ಮನ್ನ ನಂಬಿಕೊಂಡವರಾಗಿರ್ಬೇಕು, ನಮ್ಮನ್ನ ಆಯಲ್ಪಟ್ಟವರಾಗಿರ್ಬೇಕು ಅಲ್ವರ. ಅದರಿಂದ ಏನ್ ಗೊತ್ತಾ ಆಯಲ್ಪಟ್ಟವ್ರು ಅಂತಂದ್ರೆ ಫಾಲೋವರ್ಸ್ ಆಫ್ ಕ್ರೈಸ್ಟ್, ನಾಟ್ ಬಿಲೀವರ್ಸ್. ಬರೀ ಯೇಸು ಕ್ರಿಸ್ತನ ವಿಶ್ವಾಸ ಪಟ್ಟರೆ ಸಾಲ, ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕ್ರಿ, ಆತನ ಹಿಂಬಾಲಿಸೋರಾಗಿರ್ಬೇಕು ಅಲ್ವರ. ಹೇಗೆ ಅಂತಂದ್ರೆ ಅದಕ್ಕೆ ಏನ್ರಿ ಪ್ರಶ್ನೆ ಅಂತಂದ್ರೆ, ನಾವು ವಿಶ್ವಾಸಿಗಳಾಗಿರ್ಬೇಕಾ ಅಥವಾ ಯೇಸು ಕ್ರಿಸ್ತನ ಹಿಂಬಾಲಕರಾಗಿರ್ಬೇಕಾ? ನೀವ್ ಹೇಳ್ರಿ. ನಾವ್ ಯೇಸು ಕ್ರಿಸ್ತನ ಫಾಲೋವರ್ಸ್. ವೆರಿ ಗುಡ್, ಫಾಲೋವರ್ಸ್ ಆಗಿರ್ಬೇಕ್ರಿ, ಬಿಲೀವರ್ಸ್ ಅಲ್ಲ ರೀ. ಬಿಲೀವರ್ಸ್ ಆಗಿದ್ರೆ ಸಾಲದು, ಏನಾಗಿರ್ಬೇಕು? ಹಿಂಬಾಲಕರಾಗಿರ್ಬೇಕು ಅಲ್ವರ. ಅದಕ್ಕೆ ಒಂದ್ಸತಿ ಯೇಸು ಕ್ರಿಸ್ತ ಹೆಂಗ್ ಮಾಡ್ತಾರೆ, ಒಂದು ಅದ್ಭುತ ಮಾಡ್ತಾರೆ. 10 ಮಂದಿ ಕುಷ್ಠರೋಗಿಗಳಿಗೆ ಖಾಲಿ ಏನ್ ಮಾಡ್ತಾರೆ? ವಾಸಿ ಮಾಡ್ತಾರೆ. ಲೂಕ 17ನೇ ಅಧ್ಯಾಯದಲ್ಲಿ ಬರ್ತಾರೆ, ಓದನ್ ತುಂಬಾ ಚೆನ್ನಾಗಿದೆ ನೋಡ್ರಿ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಒಂದ್ಸತಿ ಹಂಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಕುಷ್ಠರೋಗಿಗಳು ಆತನ ದೂರದಿಂದ ನೋಡ್ತಾರೆ. ನೋಡ್ಬಿಟ್ಟು ಏನ್ ಮಾಡ್ತಾರೆ, ಅಯ್ಯೋ ದಾವೀದನ ಕುಮಾರನೇ ಕರುಣೆ ನೋಡ್ಸು ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅಯ್ಯೋ ಪಾಪ ಏನಪ್ಪ ಇಷ್ಟೆಲ್ಲ ಬೇಡ್ಕೊಂತಾರೆ ಅಂತ ಏನ್ ಮಾಡ್ತಾರೆ, ಅವ್ರಿಗೆ ಕರುಣೆ ಏನ್ ಮಾಡ್ತಾರೆ, ಅವ್ರಿಗೆ ನೋಡಿಸ್ತಾರೆ. ಕರುಣೆ ನೋಡ್ಸಿದ್ಮೇಲೆ ಏನ್ ಮಾಡ್ತಾರೆ, ಅವ್ರಿಗೆ ಬಂದ್ಬಿಟ್ಟು ನಮ್ಮ ಕುಷ್ಠನ ವಾಸಿ ಮಾಡಿದ ಹೇಳ್ತಾರೆ. ಸರಿಯಪ್ಪ ನೀವು ಯಾಜಕರಿಗೆ ಹೋಗಿ ನೋಡ್ಸಿ ಅಂತ ಹೇಳ್ತಾರೆ. ಇವ್ರು ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು, ಲೂಕ 17ನೇ ಅಧ್ಯಾಯ, ಶ್ವೇತಾ ಸಿಸ್ಟರ್ ಓದಿ. ಲೂಕ 17ನೇ ಅಧ್ಯಾಯ 14ನೇ ವಾಕ್ಯ ಓದಿ. ಶ್ವೇತಾ ಸಿಸ್ಟರ್ ಓದಿ. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ನೋಡ್ರ, ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತಂತವ್ರು ಶುದ್ಧರಾದ ಮಾಡಿರ್ತೀನಿ. ಕುಷ್ಠರೋಗ ಮೈಯೆಲ್ಲ ತಿನ್ನಾಕ್ಬಿಡ್ತಾರೆ, ಏನ್ ಮೂಳೆ ಗಿಳೆ ಎಲ್ಲ ಅದರ. ಯೇಸು ಕ್ರಿಸ್ತು ಯಾಜಕಂಗ್ ಹೋಗಿ ನೋಡಿಸಿ ಅಂತ ಹೇಳಿದ ತಕ್ಷಣ ಸುಮ್ಮನೆ ಹೆಂಗೆ ಹೆಜ್ಜೆ ಹಿಡಿತಾರೆ ನೋಡಿರ್ತೀನಿ. ಅಲ್ಲೇನಾಯ್ತು ರೀ, ಕೈಯೆಲ್ಲ ಬೆಳಿಗ್ಗೆ ಶುರು ಆಗ್ಬಿಡ್ತು, ಎಲ್ಲ ವಾಸಿ ಆಗ್ಬಿಡ್ತು ಹಂಗೆ ಸೆಕೆಂಡ್ಸ್ ಅಲ್ಲಿ. ಯೋಚನೆ ಮಾಡಿ, 10 ಮಂದಿಗೆ ಎಷ್ಟು ಖುಷಿ ಆಗಿರ್ಬೇಕಲ್ಲ. ಅಯ್ಯೋ ವಾಸಿ ಆಗ್ದೇನಂತ ರೋಗ, ಆ ಕಾಲದಲ್ಲಿ ಅಂಟ್ರೋಗ ವಾಸಿ ಆಗ್ಬಿಡ್ತು ಅಂದ್ಬಿಟ್ಟು ಅಲ್ಲರ. ಅವಾಗ ಏನ್ರಿ, ಎಷ್ಟು ಜನ ವಾಪಸ್ ಬರ್ತಾರೆ? ಯೇಸು ಕ್ರಿಸ್ತನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಎಷ್ಟು ಜನ ವಾಪಸ್ ಬರ್ತಾರೆ? ಒಬ್ರೇ. ಅಲ್ವರ. ಯೇಸು ಕ್ರಿಸ್ತ ಅವ್ರು ನೋಡ್ಬಿಟ್ಟು ಏನ್ ಹೇಳ್ತಾರೆ ನೋಡಿ, ಓದನ. ಶಿಲ್ಪಾ ಸಿಸ್ಟರ್ ಓದಿ. ಶಿಲ್ಪಾ ಸಿಸ್ಟರ್ ಲೂಕ 17ನೇ ಅಧ್ಯಾಯ 17 ಮತ್ತೆ 18, 16, 17, 18. ಶಿಲ್ಪಾ ಸಿಸ್ಟರ್ ಲೈನ್ ಇದ್ರೆ ಓದ್ತೀರಾ? ಶಿಲ್ಪಾ ಸರಿ. ಸೈಮನ್ ಬ್ರದರ್ ಓದಿ. ಲೂಕ್ 17 ಚಾಪ್ಟರ್. ಅವನು ಸಮಾರ್ಯದವನು, ಶುದ್ಧರಾದರಲ್ಲವೇ ಮಿಕ್ಕ 9 ಮಂದಿಯಲ್ಲಿ ದೇಶಕ್ಕೆ ತಿರುಗಿ ಬರಲಿಲ್ಲವೇ ಎಂದು ಹೇಳಿ, ಎದ್ದು ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಓಕೆ, ವಾಯ್ಸ್ ಕ್ಲಿಯರ್ ಇಲ್ಲ, ಕಟ್ ಆಯ್ತು. ಗೋಪಾಲ್ ಬ್ರದರ್ ಓದ್ತೀರಾ? ಓದ್ತೀನಿ ಬ್ರದರ್. 10 ಮಂದಿ ಶುದ್ಧರಾದರಲ್ಲವೇ ಮಿಕ್ಕ 9 ಮಂದಿ ಎಲ್ಲಿ ದೇವರನ್ನು ಸ್ತುತಿ ಮಾಡುವುದಕ್ಕೆ? ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ಏನ್ ಹೇಳ್ತಾರೆ? ನಿನ್ನನ್ನು 10 ಮಂದಿ ತಾನೇ ವಾಸಿಯಾಗಿದ್ದು, ಇನ್ನು 9 ಮಂದಿ ಎಲ್ಲಿ ಅಂತ ಹೇಳ್ತಾರೆ. ಎಲ್ಲಪ್ಪ 9 ಜನ ಏನ್ರಿ ಒಬ್ಬರೇ ತಾನೇ ವಾಪಸ್ ಬರ್ತಾರೆ, ಮಿಕ್ಕಿ 9 ಜನ ಎಲ್ಲೋದ್ರು? ದೇವರಿಗೆ ಸ್ತೋತ್ರ ಸಲ್ಲಿಸೋದಕ್ಕೆ ಇನ್ನು ಒಬ್ಬನೇನ ಅನ್ಯ ಜನಾಂಗನ ಒಬ್ಬನೇನ ಉಳ್ದಿರೋದು ಅಂತ ಹೇಳ್ತಾರೆ. ಇವತ್ತು ಕ್ರಿಶ್ಚಿಯಾನಿಟಿ ಇರೋ ಕಂಡೀಷನ್ ಇದೆ ರೀ. 100% ಜನಗಳು ಎಲ್ಲ ಬರೋದನ್ನ ಬೆನಿಫಿಟ್ಗಾಗಿ, ಅದ್ರಲ್ಲಿ ಯಾರೋ 1% ತಿರ್ಗಾ ದೇವ್ರಿಗೆ ಬಂದ್ಬಿಟ್ಟು ಕೃತಜ್ಞತಾ ಸ್ತೋತ್ರನ ಸಲ್ಲಿಸೋದು ಒಂದೇ 1% ಇರೋಂಥ ಜನಗಳು. ಅದಕ್ಕೆ ಕರೆಯಲ್ಪಟ್ಟವರು ಅನೇಕ ಜನ, ಆಯಲ್ಪಟ್ಟವರು ಎಷ್ಟು ಜನ? ಸ್ವಲ್ಪ ಜನ. ಇವಾಗ ನಮಗೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವ್ ಯೇಸು ಕ್ರಿಸ್ತನ ವಿಶ್ವಾಸ ಮಾಡೋರಾಗಿರ್ತೀರಾ ಅಥವಾ ಯೇಸು ಕ್ರಿಸ್ತನ ಹಿಂಬಾಲಿಸೋರಾಗಿರ್ತೀರಾ? ಹೇಳ್ರಿ, ನಾವ್ ಯೇಸು ಕ್ರಿಸ್ತನ್ ಏನ್ ಮಾಡ್ಬೇಕು? ವಿಶ್ವಾಸ ಪಡ್ಬೇಕಾ ಹಿಂಬಾಲಿಸ್ಬೇಕಾ? ಹಿಂಬಾಲಿಸ್ಬೇಕು. ಹಂಗಾರೆ ಎಲ್ಲ ತ್ಯಾಗ ಮಾಡಕ್ ರೆಡಿ ಇದ್ದೀರಾ? ನೋಡ್ರ, ಒಬ್ರು ಇರ್ಬೇಕು, ಸಿದ್ಧವಾಗಿರ್ಬೇಕು. ಕರ್ತನಗೋಸ್ಕರ ತನ್ನನ್ನು ತಾನೇ ನಿರಾಕರಿಸಿ
ಶಿಲಿಬೆ ಎತ್ಕೊಂಡು ಹೋಗೋದಕ್ಕೆ ಏನಾಗಿರ್ಬೇಕು ನಾವು ಯಾವಾಗೋ ಅನ್ನೋದಿನ ಸಿದ್ಧವಾಗಿರ್ಬೇಕು. ಆತನಿಗೋಸ್ಕರ ರಿಸ್ಕ್ ತೊಗೊಳಕ್ ಏನಾಗಿರ್ಬೇಕು, ರೆಡಿ ಇರ್ಬೇಕು. ಯೋಚನೆ ಮಾಡಿರ್ತೀನಿ, ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಬಸ್ಗೋಸ್ಕರ 1 hour ಕಾಯಿಲ್ವಾ ನಾವು ಲೇಟ್ ಆದ್ರೆ? ಆಯ್ತೀರಿ. ಏರ್ಪೋರ್ಟ್ಗೆ ಪ್ಲೇನ್ ಹಿಡಿಬೇಕಾದ್ರೆ ಎಷ್ಟು ಅವರ್ ಮುಂಚೆ ಹೋಗ್ತೀರಿ? ಮುಂಚಿತವಾಗಿ ಹೋಗ್ತಿದ್ದ 2 hour ಮುಂಚೆ ಹೋಗ್ಬೇಕು, ಇಲ್ಲ ಪ್ಲೇನ್ ಹತ್ತಿಸಲ್ಲ. ಗೊತ್ತಾ ನಿಮ್ಗೆ? ನಾನು ಪ್ಲೇನ್ ಹಿಂಗೆ ಹೋಗ್ತಾ ಇದ್ದೆ, 5 ನಿಮಿಷ ಮುಂಚೆ ಹೋಗ್ತೀನಿ, ನಿಮ್ಗೆ ಸೇರ್ಸಿದ್ರೆ ಏರ್ಪೋರ್ಟ್ ಹೊಡೆ 2 hour ಮುಂಚೆ ಹೋಗ್ಬೇಕ್ರಿ ಏರ್ಪೋರ್ಟ್ಗೆ. ಯೋಚನೆ ಮಾಡಿರ್ತೀನಿ, ಕರ್ತನ ಒಂದು ಕಾರ್ಯಕ್ಕಾಗಿ ನಾವು ಎಷ್ಟು ಮುಖ್ಯತ್ವ ಕೊಡ್ತಾ ಇದ್ದೀರಿ. ಹಾಗಾದ್ರೆ ತನ್ನನ್ನು ತಾನೇ ನಿರಾಕರಿಸ್ತಾ ಇದ್ದೀರಾ? ಶಿಲ್ಬೆ ಎತ್ಕೊಂಡು ಆತನಿಗೆ ಮುಖ್ಯತ್ವ ಕೊಡ್ತಾ ಇದ್ದೀರಾ ಅಂತೇನ್ರಿ ನಮ್ಮ ಪ್ರಶ್ನೆ. ಅದನ್ನ ಕರ್ತನಲ್ಲಿ ಪ್ರೀತಿಯಾಗಲೇ ಇವತ್ತು ನಾವು ನೋಡಿದಂತ ನಿಜವಾದ ಕ್ರೈಸ್ತವರೊಂದು ಯಾರು? ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಏನು ಮಾಡೋಣ, ಇನ್ನೂ ಆಳವಾಗಿ ಏನು ಮಾಡೋಣ ನೋಡೋಣ. ಯಾರಪ್ಪ ಅವರು, ಅವ್ರ ಗುಣಗಳು ಇನ್ನು ಹೆಂಗಿರ್ಬೇಕು, ನಾವು ಹೆಂಗೆ ಮಾರ್ಪಾಡಾಗಬೇಕು ಅಂತ ನಾವೇನು ಮಾಡೋಣ, ನಾವು ನೋಡೋಣ. ಓಕೆನಾ? ಸರಿ, ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗಾರ ಪ್ರಶ್ನೆ ಇದೆಯಾ, ಏನೋ ಡೌಟ್ಸ್ ಇದೆಯಾ? ಜೇಕಬ್ ಬ್ರದರ್ ಹೇಳ್ರಿ. ಅದೇ ನಿಮ್ದು ಪ್ಯಾರಾಬಲ್ಸ್ ತರ ಏನಾದ್ರು ಸಪರೇಟ್ ಆಗಿ ತಗೊಂಡಿದ್ರೆ ಪ್ಯಾರಾಬಲ್ಸ್ ಇದು ನಮ್ಮ ಬ್ರದರ್ ಇದೆ ಬ್ರದರ್, ಎಲ್ಲ ಸ್ಟಡೀಸ್ ಇದೆ. ನಾವು ಒಂದೊಂದೇ ಕ್ರಮವಾಗಿ ಹೋಗ್ತೀರಿ, ಕ್ರಮವಾಗಿ ಒಂದೊಂದೇ ಹೋಗಿದ್ಮೇಲೆ ಅದು ಹೈಯರ್ ಸ್ಟಡೀಸ್ ಅಲ್ಲಿ ಇರ್ತಾರೆ ಬ್ರದರ್ ಎಲ್ಲ. ಓಕೆ, ಬೇರೆ ಏನೋ ಡೌಟ್ಸ್ ಇದೆಯಾ ಯಾರಿಗಾರ? ಗೋಪಾಲ ಬ್ರದರ್ ಪ್ರಶ್ನೆ ಇದೆಯಾ? ಬ್ರದರ್ ಹೇಳಿ. ಯೇಸು ಸ್ವಾಮಿ ಇದು ಹೇಳ್ತಾ ಇರೋದು ಪೂರ್ತಿ ಅವರು ಪೂರ್ತಿ ಆತ್ಮ ರಕ್ಷಣೆ ಬಗ್ಗೆ ಹೇಳಿದ್ದಾರೆ. ಆತ್ಮವನ್ನ ನಾವು ರಕ್ಷಣೆ ಮಾಡ್ಕೋಬೇಕು, ಇಡೀ ನಮ್ ದೇಹ ಪೂರ್ತಿ ದೇವರಿಗೆ ಅರ್ಪಿಸ್ಬೇಕು ಪ್ರತಿಯೊಂದು ಕ್ಷಣದಲ್ಲೂ ಕೂಡ. ನಡೆಯುವಾಗ, ಕೆಲಸ ಮಾಡುವ, ಕಾರ್ಯ ಮಾಡುವಾಗ, ಪ್ರತಿ ಕಾರ್ಯಗಳು ಮಾಡುವಾಗ ದೇವ್ರು ನಮ್ ಸಂಗಡ ಇದ್ದಾರೆ. ನಾವು ದೇವ್ರಿಗೋಸ್ಕರ ಕೆಲಸ ಮಾಡ್ಬೇಕು ಅಂತ ನಾವು ನಮ್ ದೇಹನ ಅರ್ಪಿಸ್ಕೋಬೇಕು ಬ್ರದರ್ ದೇವ್ರಿಗೆ. ಸರಿ, ಪ್ರಶ್ನೆ ಏನೋ? ಅದೇ ಈಗ ಲೋಕದಲ್ಲಿ ಏನಾಗಿದೆ, ಬೇರೆ ಬೇರೆ ರೀತಿಯಲ್ಲಿ ಇದ್ ಮಾಡ್ತಾ ಇದೆ. ಸರಿ, ಯೇಸು ಸ್ವಾಮಿನ ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಹೌದು, ಖಂಡಿತವಾಗ. ನಿಮ್ ಪ್ರಶ್ನೆ ಏನಾದ್ರು ಇದೆಯಾ ಅಥವಾ ನಿಮ್ಮ ಆಲೋಚನೆನಾ? ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು. ಸರಿ, ಓಕೆ, ಗುಡ್. ಓಕೆ, ಸೊ ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯಕ್ಕೆ ಬ್ರದರ್, ಸಂತೋಷ. ಪ್ರಶ್ನೆ ಏನಿಲ್ಲ ಹಂಗಾರೆ ಅಲ್ವಾ? ಏನಿಲ್ಲ ಬ್ರದರ್. ಸರಿ, ಓಕೆ. ನೆಕ್ಸ್ಟ್ ಗೋಪಾಲ್ ಬ್ರದರ್ ಸಕಲೇಶ್ಪುರ್, ಏನೋ ಪ್ರಶ್ನೆ ಇದೆಯಾ ಬ್ರದರ್ ನಿಮ್ಗೆ? ವರುಣ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಈಗ ಅದೇ ನೀವ್ ಹೇಳಿದ್ರಲ್ಲ, ಟಿವಿ ನೋಡೋದ್ ಬಿಡೋದು ಅಥವಾ ಇನ್ನೊಂದ್ ಯಾವ್ದೋ ಒಂದು ಪಾಪ ಬಿಡೋದು ದೇವ್ರಿಗೋಸ್ಕರ ನಾನು ಏನೋ ಮಾಡೋದಲ್ಲ. ಈಗ ದೇವರಿಗೋಸ್ಕರ ಏನಾದ್ರು ಮಾಡೋದವ್ರು ಏನ್? ದೇವ್ರಿಗೋಸ್ಕರ ಏನೋ ಮಾಡೋದು ಅಂತಂದ್ರೆ ನಮಗಿರೋಂಥ ಅಧಿಕಾರ ನೀವು ಮಾಡ್ಬೇಕು. ದೇವ್ರಿಗೋಸ್ಕರ ಬಿಟ್ಕೊಡೋಂಥದ್ದು ನಮ್ಗೆ ರೈಟ್ಫುಲ್ ಆಗಿರೋ ತಿಂಗ್ನ ಎಕ್ಸಾಂಪಲ್, ನಮ್ಗೆ ರೈಟ್ಫುಲ್ ಆಗಿರೋಂಥದ್ದು ನಮ್ಮ ಅಧಿಕಾರ ಅಂತದ್ದು, ಅಂದ್ರೆ ನಮಗೆ ಸಲ್ಲಂಥದ್ದು, ಇದನ್ನ ದೇವ್ರಿಗೋಸ್ಕರ ಏನ್ ಮಾಡೋಂಥದ್ದು, ಬಿಟ್ಕೊಡೋಂಥದ್ದು. ಓಕೆನ್ರಾ? ಅದನ್ನೇ ತ್ಯಾಗ ಅಂತ ಹೇಳೋದು. ಆ ತ್ಯಾಗ ಅಂದ್ರೆ ಏನು? ನಾವೇ, ನಮ್ಮ ದೇಹ ಇದೆ ಗೊತ್ತಾ, ನಮ್ಮ ಜೀವಿತನೇ ದೇವ್ರಿಗೆ ಸಜೀವ ಯಜ್ಞವಾಗಿ ಏನ್ ಮಾಡ್ಬೇಕು, ಕೊಡ್ಬೇಕಂದ್ರೆ ದಿನನಿತ್ಯ ತ್ಯಾಗಮಯವಾದಂತ ಒಂದು ಜೀವನ ಏನ್ ಮಾಡ್ಬೇಕು, ನಾವು ಬಾಳಿ ದೇವ್ರಿಗೋಸ್ಕರ ನಡೆಸ್ಬೇಕು. ಓಕೆನಾ? ಇದ್ರ ಬಗ್ಗೆ ಇನ್ನ ಡೀಟೇಲ್ಸ್ ಬೇಕಾ? ಹೌದು, ಹೆಂಗೆ ಪ್ರಾಕ್ಟಿಕಲ್ ಆಗಿ ಹೆಂಗ್ ನೋಡ್ಸೋದು ಅಂತ. ಕರೆಕ್ಟಾ? ಹೌದು. ದೇವರ ಸೇವೆ ಬಗ್ಗೆ ಹೇಳ್ಕೊಂಡಿದ್ದೀರಿ. ಒಂದ್ ನಿಮಿಷ, ಅದು ನೆಕ್ಸ್ಟ್ ವೀಕ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕವರ್ ಆಗ್ತಾರೆ. ಓಕೆನಾ? ಸರಿ, ದೇವ್ರ ಸೇವೆ ಅಂದ್ರೆ ಏನು, ದೇವ್ರ ಸೇವೆ ಹೇಗ್ ಮಾಡ್ಬೇಕು, ಏನು ಅಂದ್ರೆ ನಿಮ್ ಪ್ರಕಾರ ದೇವ್ರ ಸೇವೆ ಅಂದ್ರೆ ಏನು? ಗೋಪಾಲ ಬ್ರದರ್ ಹೇಳಿ. ದೇವ್ರ ಸೇವೆ ಅಂದ್ರೆ ಬ್ರದರ್, ಅದೇ ಎಲ್ಲರನ್ನ ಪ್ರೀತಿಸೋದು, ಯಾರನ್ನೂ ಹಾಗೆ ಮಾಡ್ಬಾರ್ದು. ಆಮೇಲೆ ಪ್ರತಿಯೊಂದು ಕಾರ್ಯನು ಕೂಡ ದೇವ್ರನ್ನ ಸ್ಮರಿಸಿ ಮಾಡ್ಬೇಕು ನಾವು. ಇದು ದೇವ್ರು ನಮ್ಗೆ ಕೊಟ್ಟಿರೋ ಕೆಲಸ, ದೇವ್ರು ಮೆಚ್ಚುವಂತ ಕಾರ್ಯಗಳನ್ನ ನಾವು ಮಾಡ್ಬೇಕು. ಗುಡ್. ಅದನ್ನೇ ನಾವು ಮಾಡೋದಕ್ಕೆ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ಡೀಟೇಲ್ ಆಗಿ ನೋಡೋಣ. ಓಕೆನಾ? ಈಗ ಏನಾಗಿದೆ ಬ್ರದರ್ ಅಂದ್ರೆ, ನಾವೆಲ್ಲರೂ ಕೂಡ ದೇವ್ರನ್ನ ಇಷ್ಟಪಡ್ತೀವಿ. ದೇವ್ರು ನಾವು ಇಷ್ಟಪಡೋಂಗ್ ನಾವಿರ್ಬೇಕಲ್ಲ. ಕರೆಕ್ಟ್. ಅದನ್ನೇ ನಾವು ಇವಾಗ ನೋಡಿದ್ದು. ಇನ್ನ ಬರೋಂತ ವಾರದ ಇನ್ನ ಡೀಟೇಲ್ ಆಗಿ ನೋಡೋಣ. ಓಕೆನಾ? ಸರಿ, ಪ್ರಶ್ನೆ ಇದ್ರೆ ಕೇಳ್ರಿ, ಯಾಕಂದ್ರೆ ಟೈಮ್ ಕಮ್ಮಿ ಇರೋದ್ರಿಂದ ಪ್ರಶ್ನೆಗಳಿಗೆ ನಾವು ಫಸ್ಟ್ ಮುಖ್ಯತ್ವ ಕೊಡೋಣ, ಆಮೇಲೆ ಎಲ್ಲಾರು ಆಲೋಚನೆಗಳನ್ನ ಹೇಳ್ರಿ. ಏನೋ ಪ್ರಶ್ನೆ ಇದೆಯಾ ಯಾರಿಗಾರ ಬೇರೆಯವ್ರಿಗೆ? ಇಲ್ಲ ಬ್ರದರ್. ಓಕೆ, ಸರಿ. ಜೋಯಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಥ್ಯಾಂಕ್ ಯು. ಜೇಕಬ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಬ್ರದರ್ ಇನ್ನೊಂದು, ತಮಿಳಲ್ಲಿ ಆವಿ ಆತ್ಮ ಶರೀರ ಅಂತ ಒಂದು ಆವಿ ಅಂತ ಹೇಳ್ತಾರಲ್ಲ ಬ್ರದರ್, ಕನ್ನಡದಲ್ಲಿ ಈ ತರ ಒಂದು ಪ್ರಾಣ
ಆತ್ಮ ಶರೀರ ಅಂತ ಬರ್ತದಲ್ಲ ಬ್ರದರ್, ಅದು ಅಂದ್ರೆ ಜೀವ ಅದು ಆವಿ ಅಂದ್ರೆ ಏನ್ ಬಿಡ್ತಾರ ಅದು ಅದು ನಮ್ ಕನ್ನಡದಲ್ಲಿ ಹೆಂಗ್ ತಗೊಳ್ಳೋದು? ಪ್ರಾಣ ಅಂತ ಇದೆಯಲ್ಲ ಅದಕ್ಕೆ ಒಂದು ಅದು ಸಪ್ರೇಟ್ ಕ್ಲಾಸ್ ಇದೆ ಬದಾರ್, ಆಯ್ತಾ? ಅದಕ್ಕೆ ಅಂತ ಸಪ್ರೇಟ್ ಕ್ಲಾಸ್ ಇದೆ. ಅದು ಒಂದು 16 ಅವರ್ ಕ್ಲಾಸ್ ಇದೆ, 16 ಅವರ್ ಕ್ಲಾಸ್. ಆ ಕ್ಲಾಸ್ ಇದನ್ನ ಡಿಟೇಲ್ ಆಗಿ ಕವರ್ ಮಾಡ್ತೀವಿ, ಓಕೆನಾ? ಕ್ಲಾಸ್ ತಗೊಳ್ತೀರ ಅದು? ಎಲ್ಲ ಡೆಫಿನೆಟ್ ಎಲ್ಲ ಕ್ಲಾಸ್ ಬದಾರ್, ಎಲ್ಲ ಕ್ಲಾಸ್ಗಳು ಕ್ರಮೇಣವಾಗಿ ಒಂದು ಆರ್ಡರ್ ಇದೆ. ಅದೇ ಆರ್ಡರ್ ದಯವಿಟ್ಟು ಒಂದು ಕ್ಲಾಸ್ ಕೂಡ ಮಿಸ್ ಮಾಡಿದ್ರೆ ಕೇಳಿ. ನಾನು ಈ ಗ್ರೂಪ್ ಅಲ್ಲಿ ನಿಮ್ಗೆಲ್ಲರಿಗೂ ಆಗಿರೋಂಥ ಎಲ್ಲಾ ಕ್ಲಾಸ್ಗಳು ಆರ್ಡರ್ ಕಳಿಸ್ತಾ ಇದೀನಿ, ಗಮನಿಸ್ತಾ ಇದ್ದೀರಾ ಎಲ್ಲರೂ? ಥ್ಯಾಂಕ್ ಯು ಬ್ರದರ್. ದಯವಿಟ್ಟು ಅದನ್ನ ಅದೇ ಆರ್ಡರ್ ಕೇಳಿ. ನಂಗೊಂದು ಕ್ಲಾಸ್ ಇಷ್ಟ ಆಯ್ತು, 8ನೇ ಕ್ಲಾಸ್ ಇಷ್ಟ ಆಯ್ತು ಅಂದ್ಬಿಟ್ಟು ಮೊದಲನೇ ಕ್ಲಾಸ್ ಕೇಳಿದ್ರೆ 8ನೇ ಕ್ಲಾಸ್ ಕೇಳಿದ್ರೆ ಏನು ಪ್ರಯೋಜನ ಆಗಲ್ಲ. ಅದೇ ಆರ್ಡರ್ ದಯವಿಟ್ಟು ಎಲ್ಲಾ ಕ್ಲಾಸ್ಗಳನ್ನ ಆಲ್ರೆಡಿ ಕೇಳಿ ಇಟ್ಕೊಳ್ಳಿ, ಓಕೆನಾ? ಕೇಳಿದಾರೆ ದಯವಿಟ್ಟು ಕೇಳಿ, ಆವಾಗ ಮುಂದೆ ಬರೋ ಕ್ಲಾಸಸ್ ನಿಮಗೆ ಪ್ರಯೋಜನ ಆಗ್ತದೆ, ಓಕೆನಾ? ಸರಿ, ಕೆಂಪರಾಜ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಲೈನ್ ಇದೆಯಾ? ಇಲ್ಲ ಸರ್, ಏನು ಇಲ್ಲ ಸರ್. ಸರಿ, ಕೇಳಿಸ್ಕೊಂತ ಇದ್ದೀರಾ? ಗಮನ ಇಟ್ಟು ಕೇಳಿಸ್ಕೊಂತ ಇದ್ದೀರಾ? ಖಂಡಿತವಾಗಿ ಸರ್, ಖಂಡಿತವಾಗಿ ಕೇಳಿಸ್ಕೊಳ್ತಾ ಇದ್ದೀನಿ ಸರ್. ಸರಿ, ಯಾಕೆ ವಾಕ್ಯ ಓದೋದು ಬಿಟ್ಬಿಟ್ಟಿದ್ದೀರಾ? ಸರ್ ಟ್ರಾವೆಲ್ ಅಲ್ಲಿ ಇದೆ ಸರ್. ಸರಿ, ದಯವಿಟ್ಟು ದೇವ್ರಿಗೋಸ್ಕರ ವಾರದಲ್ಲಿ ಒಂದಿನ 1 ಅವರ್ ಓದಿಸ್ಕೊಟ್ಬಿಡಿ. ಸರಿ ಸರ್, ಪಾಠ ಇರ್ಬೇಕಾದ್ರೆ ಬೈಬಲ್ ತಗೊಂಡ್ ಕೂತ್ಕೊಳ್ಳಿ, ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸುಜಾತ ಪ್ರಕಾಶ್ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಏನಿಲ್ಲ ಬ್ರದರ್. ಪ್ರಜ್ವಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಥ್ಯಾಂಕ್ ಯು. ಸರಿ, ಶಿಲ್ಪಾ ಸಿಸ್ಟರ್ ಪ್ರಶ್ನೆ ಇದೆಯಾ? ಸರಿ, ಓಕೆ. ಬ್ರದರ್ ಇನ್ನೊಂದು, ಬರೀ ಸೇವೆ ಅಂದ್ರೆ ನಾವು ಈ ತರ ಕಾಣಿಕೆನೋ ಅನ್ನದಾನನೋ ಆತರ ಈ ತರ ಸೇವೆ ಮಾಡೋದು, ಅಥವಾ ನಾವು ಸಾಕ್ಷಿಯಾಗಿರೋದು ಯಾವ ತರ ಬ್ರದರ್ ಸೇವೆ ಅಂತ ಹೇಳೋದು? ಕ್ರಿಸ್ತನಿಗೆ ಸೇವೆ ಒಂದು ಮಾಡೋದು ಅಂತ ಹೇಳ್ತಾರಲ್ಲ, ಅದನ್ನೇ ನಾನು ಶಾರ್ಟ್ ಆಗಿ ನಿಮ್ಗೆ ಹೇಳಿದ್ದು. ಏನ್ರಿ, ಮತ್ತೊಬ್ರಿಗೆ ಊಟ ಹಾಕೋದು, ಬಟ್ಟೆ ಕೊಡೋದು, ವಸ್ತ್ರ ಕೊಡೋಂಥದ್ದು, ದುಡ್ಡುಗಳು ಕೊಡೋಂಥದ್ದು ಇದು ಸೇವೆ ಅಲ್ಲ. ಏಸು ಕ್ರಿಸ್ತು ಕೆಲಸ ಮಾಡಿದ್ರಾ? ಮಾಡಿದ ಬ್ರದರ್. ಹಾ, ಈ ತರದ್ ಯಾವ್ದಾರು ಏಸು ಕ್ರಿಸ್ತು ಒಂದ್ ಕೆಲಸ ಮಾಡಿದಾರಾ? ಅಪೋಸ್ಟಲ್ಸ್ ಯಾರು ಒಬ್ರು ಹಿಂಗ್ ಕೆಲಸ ಮಾಡಿದಾರಾ? ಇಲ್ಲ, ಯಾರು ಮಾಡಿಲ್ಲ ಬ್ರದರ್. ಇಲ್ಲ. ಹಂಗಾರೆ ನಾವೇನ್ ಮಾಡ್ಬೇಕು? ಬೈಬಲ್ ಅಲ್ಲಿ ದೇವರ ಲೆಕ್ಕದಲ್ಲಿ ಸೇವೆ ಏನು ಅಂತ ನಾವೇನ್ ಮಾಡ್ಬೇಕು? ಲೆಕ್ಕ ಹಾಕೊಂಡು ನೋಡ್ಬೇಕು, ಕರೆಕ್ಟಾ? ಹೌದು. ಅದನ್ನ ಇವತ್ತು ಸ್ವಲ್ಪ ಸಾಂಪಲ್ ಏನ್ ಮಾಡಿದ್ರಿ ನೋಡಿದಿರಿ. ಇನ್ನ 5 ಕ್ಲಾಸ್ ಇದೆ. ಎಷ್ಟು ಕ್ಲಾಸ್ ಇದೆ? 5 ಕ್ಲಾಸ್ ಇದೆ. 5 ಕ್ಲಾಸ್ ಸಂಪೂರ್ಣವಾಗಿ ಕೇಳ್ರಿ, ಓಕೆನಾ? ಅದ್ರ ಮೇಲೆ ನಿಮ್ಗೆ ಡೌಟ್ ಇತ್ತು ಅಂದ್ರೆ 100% ಕ್ಲಿಯರ್ ಆಗ್ಬಿಡ್ತಾರೆ. ಡೌಟ್ ವರಿ ಮಾಡ್ಬಿಡಿ, ಓಕೆನಾ? ಡೌಟ್ ಡೆಫಿನೆಟ್ ಕ್ಲಿಯರ್ ಆಗ್ತದೆ. ಹಂಗೂ ಕ್ಲಿಯರ್ ಆಗಿಲ್ಲ ದಯವಿಟ್ಟು ಪ್ರಶ್ನೆ ಕೇಳಿ, ನಾವೇನ್ ಮಾಡೋಣ ಉತ್ತರ ಕೊಡೋಣ, ಓಕೆನಾ? ಸರಿ. ಓಕೆ, ಸರಿ. ನೆಕ್ಸ್ಟ್ ಎಲ್ಲಿ ಪ್ರಸನ್ನ ಬದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಏನ್ ಪ್ರಶ್ನೆ ಏನಿಲ್ಲ. ಶ್ವೇತಾ ಸಿಸ್ಟರ್, ಶ್ವೇತಾ ರಾಣಿ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ. ಸೈಮನ್ ಸೊಲಾಸಿಕರ್ ಬದರ್ ಪ್ರಶ್ನೆ ಇದೆಯಾ? ಸುಜಾತ ಸಿಸ್ಟರ್ ಪ್ರಶ್ನೆ ಇದೆಯಾ? ಸುಶೀಲಾ ಸಿಸ್ಟರ್ ಪ್ರಶ್ನೆ ಇದೆಯಾ? ಸರಿ, ನೀವ್ ಏನೇ ಪ್ರಶ್ನೆ ಇದೆ, ವರುಣ್ ಬದರ್ ಏನೇ ಪ್ರಶ್ನೆ ಇದೆಯಾ ಬದರ್? ಎಲ್ಲ ಕ್ಲಿಯರಾ? ಇಲ್ಲ ಬ್ರದರ್. ಸರಿ, ದಯವಿಟ್ಟು ನೀವೇನೇ ಪ್ರಶ್ನೆ ಇದ್ರು ಸರಿ, ಸಂಕೋಚ ಪಡೋದು ದಯವಿಟ್ಟು ಕೇಳಿ, ಏನು ಬೇಜಾರಿಲ್ಲ, ಆಯ್ತಾ? ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಸತ್ಯವಾದ ಮುಖಾಂತರ ಮಾತ್ರ ನಾವು ಉತ್ತರ ಕೊಡಕ್ ಸಾಧ್ಯ. ಆದ್ರೆ ನಾವು ಕೊಡೋಂಥ ಪ್ರಶ್ನೆಗೆ ಉತ್ತರ ಬೇಕು ಅಂತಂದ್ರೆ ನಿಮಗೆ ಸತ್ಯವಾದ ನಂಬಿಕೆ ಏನಾಗಿರ್ಬೇಕು. ಸುಜಾತ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ? ಸುಜಾತ ಸಿಸ್ಟರ್ ಕ್ವಶನ್ಸ್ ಇದೆಯಾ? ಸರಿ, ಕ್ಲಾಸಸ್ ನ ಕ್ಲೀನ್ ಆಗಿ ಕೇಳಿಸ್ಕೊಂತ ಇದ್ದೀರಾ? ಕೇಳ್ಕೊಂತಾ ಇದೀನಿ ಬ್ರದರ್. ಸರಿ, ಓಕೆ. ನೋಟ್ಸ್ಗಳು ಬರ್ಕೊಳ್ಳಿ. ಏನೋ ಡೌಟ್ಸ್ ಇದ್ರೆ ಏನೋ ಸಂಕೋಚ ಪಡಿದ್ರೆ ಕೇಳಿ, ಓಕೆನಾ? ಬ್ರದರ್ ಇನ್ನೊಂದು, ಆಯ್ತು ಬ್ರದರ್. 10 ಜನ ಇಲ್ಲಿ ಕುಷ್ಠರೋಗನ ಗುಣಪಡಿಸ್ತಾರ ಬ್ರದರ್. ಇದು ಏನು ಉದ್ದೇಶ ಬ್ರದರ್? 10 ಜನ ಮಾತ್ರ ಮಾಡಕ್ಕೆ ಏನ್ ಕಾರಣ? ಅದ್ರಲ್ಲಿ ಒಬ್ರು ಮಾತ್ರ ಬಂದಿದಾರಲ್ಲ ಬ್ರದರ್. ಆಮೇಲೆ ಇನ್ನೊಂದ್ ಕಡೆ ಒಬ್ರು ಮಾತ್ರ ಮಾಡಿದಾರೆ, ಯಾಚಕ ತೋರಿಸ್ಕೊಳ್ಳಿ, ಅದು ಒಂದ್ ರೀತಿ ಇದ್ರೆ ಇದು 10 ಜನಕ್ಕೆ ತೋರಿಸಿರೋದು ಏನಾದ್ರು ಕಾರಣ ಇದೆ ಬ್ರದರ್? ಅಲ್ಲಿ ಇದೆ 10 ಜನ, 40 ಜನ ಇದ್ರೆ 40 ಜನಕ್ಕೂ ಮಾರಿರೋರು. ಕಣ್ಣು ಮುಂದೆ ಕಾಣಿಸ್ಕೊಂಡಿದ್ದು 10 ಜನ ಬಂದು ಕೇಳ್ತಾರೆ, 10 ಜನಕ್ಕೂ ವಾಸಿ ಮಾಡ್ತಾರೆ. ಒಬ್ರು ಬಂದಿದ್ ಏನಕ್ಕೆ ಅಂತ ಯೇಸು ಕ್ರಿಸ್ತನ ಕಾರಣ ಹೇಳ್ಬಿಟ್ರು. ದೇವ್ರಿಗೆ ಕೃತಜ್ಞತೆ ಸಲ್ಲಿಸಕ್ಕೆ ಒಬ್ಬರೇನೆ ಇರೋದು ಅಂತ. ಮಿಗ್ದವ್ರಿಗೆಲ್ಲ ಏನಿಲ್ಲ, ದೇವ್ರ ಮೇಲೆ ಪ್ರೀತಿ ಅಲ್ವಾ? ಓಕೆ, ಸರಿ. ಅದರಿಂದ ನಿಮ್ಗೆ ಏನೇ ಪ್ರಶ್ನೆ ಇದ್ರೆ ಕೇಳ್ರಿ. ಆಮೇಲೆ ಇದುವರೆಗೂ ಆಗಿರೋ ಕ್ಲಾಸಸ್ ಅಲ್ಲಿ ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ರಿ. ಏನೋ ಡೌಟ್ಸ್ ಇದೆಯಾ? ಇದುವರೆಗೂ ಆಗಿರೋ ಪಾಠದಲ್ಲಿ ಎಲ್ಲ ಕೇಳ್ತಾ ಇದ್ದೀರಾ? ಆರ್ಡರ್ ಕೇಳ್ಕೊಂತ ಇದ್ದೀರಾ? ಏನೋ ಡೌಟ್ಸ್ ಇದೆಯಾ ಯಾರಿಗಾರ? ಏನ್ ಡೌಟ್ಸ್ ಇದೆ ಯಾರಿಗಾರ? ಬ್ರದರ್ ಬ್ರದರ್ ಹೇಳ್ರಿ. ನನ್ನ ನಂಬರ್ಗೆ ಒಂದ್ಸಲ ಇದು ಅದನ್ನ ಕಳಿಸ್ಕೊಡಿ, ಪೂರ್ತಿ ಅದೆಲ್ಲ ಡೆಬಿಟ್ ಆಗಿದೆ. ಸರಿ, ನಾನು ಕಳ್ಸ್ಕೊಡ್ತೀನಿ, ದಯವಿಟ್ಟು ಕೇಳಿ, ಆಯ್ತಾ? ಆಮೇಲೆ ಏನ್ರಿ, ಈ ಕ್ಲಾಸಸ್ ಎಲ್ಲರಿಗೂ ಯೂಸ್ಫುಲ್ ಆಗಿದೆಯಾ?
ಹೌದು ಬ್ರದರ್. ಖಂಡಿತ ಖಂಡಿತ brother. ಇಬ್ರು ಜನಕ್ಕೆ ಯೂಸ್ಫುಲ್ ಆಗಿದ್ಯಾ ಹಂಗಾರೆ? ಎಸ್ ಹೌದ್ರಿ. ಇಬ್ರೇ ಜನಕ್ಕೆ ಯೂಸ್ಫುಲ್. ಎಸ್ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಬ್ರದರ್. ಯಾರು ಉತ್ತರ ಕೊಡಲ್ವಲ್ಲ? ಯೂಸ್ಫುಲ್ ಆಗಿದೆ ಬ್ರದರ್. 6 ಜನ ಅಷ್ಟೇನಾ? ಸೂಪರ್ ಬ್ರದರ್, ಒಳ್ಳೆ ಕ್ಲಾಸ್ ಬ್ರದರ್. ಯೂಸ್ಫುಲ್ ಆಗಿದ್ಯಾ? ಯೂಸ್ಫುಲ್. ಎಲ್ಲಿ ನಮ್ಮ ಕೆಂಪರಾಜ್ ಬ್ರದರ್, ಸುಜಾತ ಸಿಸ್ಟರ್, ಶಿಲ್ಪಾ ಸಿಸ್ಟರ್, ಸೈಮನ್ ಬ್ರದರ್? ಸರ್ ತುಂಬಾ ಯೂಸ್ ಆಗ್ತದೆ ಸರ್ ನಮ್ಗೆಲ್ಲ. ಸರಿ. help ಆಗ್ತಾ ಇದೆ. ಇವಾಗ ಯೂಸ್ ಆಯ್ತು ಅಂದ್ರೆ ನೀವೇನ್ ಮಾಡ್ಬೇಕು? ನಿಮಗೆ ನೀವೇ ಇಟ್ಕೊಂಡ್ಬಿಟ್ರೆ ಸಾಕಾ? ಇದು ಮತ್ತೊಬ್ರಿಗೆ ಹಂಚ್ಕೊಂಬೇಕ ಬಿಡುವ? ಹಂಚ್ಬೇಕು ಬ್ರದರ್. ಅದಕ್ಕೇನ್ ಮಾಡ್ಬೇಕು ನೀವು? ಖಂಡಿತವಾಗಿ ಹಂಚ್ಬೇಕು ಸರ್. ಏನ್ ಹೆಂಗ ಸಭೆಗಳಿಗೆ ಹೋದಾಗ ಈ ವಿಷಯ ಎಲ್ಲ ತಿಳಿಸ್ಬೇಕು ಬ್ರದರ್. ಸಭೆಗೆ ಓದೋ ತಿಳಿಸ್ಬೇಡಿ. ಅಲ್ಲೋ ತಿಳಿಸೋದಕ್ಕಿಂತ ನೀವು ಯಾರ್ಯಾರಿಗೆಲ್ಲ ಸತ್ಯವೇದ ಕ್ಲಾಸಸ್ಗಳು ಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಅವ್ರಿಗೇನ್ ಮಾಡಿ ಕ್ಲಾಸಸ್ಗಳಿಗೆ ಜಾಯಿನ್ ಮಾಡಿಸಿ. ಓಕೆನಾ? ಇದೇನ್ ನೀವೇನ್ ದುಡ್ಡೇನ್ ಕೊಡೋದ್ ಬೇಕಾಗಿಲ್ಲ. ನೀವೇನ್ ದುಡ್ಡು ಕೊಟ್ಟರೆ ನಾವು ಇಸ್ಕೊಳಲ್ಲ, ಅವ್ರಿಗೆ ಮಾಡ್ಬಿಡಿ. ಓಕೆನಾ? ಉಚಿತವಾಗಿ ಪಡ್ಕೊಂಡಿದ್ದೀರಾ, ಉಚಿತವಾಗಿ ನಾವೇನ್ ಮಾಡ್ತೀವಿ ನಿಮ್ಗೆ ಕೊಡ್ತೀರಿ. ಓಕೆನಾ? ಅದರಿಂದ ಯಾರಿಗಾರ ಇಂಟ್ರೆಸ್ಟ್ ಇದೆಯೋ ನಿಮ್ ಫ್ರೆಂಡ್ಸು, ನಿಮ್ ರಿಲೇಟಿವ್ಸ್, ಎಷ್ಟು ಜನ ಕ್ರಿಸ್ತವ್ರುಗಳಿದಾರೆ ಗೊತ್ತಾ? ಇವ್ರಿಗೆಲ್ಲ ದಯವಿಟ್ಟು ಏನ್ ಮಾಡಿ ನೀವು ಈ ಒಂದು ನಮ್ಮ ನಂಬರ್ನ ಶೇರ್ ಮಾಡಿ ಅಲ್ವರಾ? ಅವ್ರ ನಂಬರ್ ಇಲ್ಲ, ಅವ್ರು ಯಾರೋ ಇಂಟ್ರೆಸ್ಟ್ ಇರೋರು ಇದ್ರೆ ಅವ್ರ ನಂಬರ್ಗಳು ಏನ್ ಮಾಡಿ ನೀವು ಶೇರ್ ಮಾಡಿ. ಅವ್ರಿಗೆ ಏನ್ ಮಾಡೋಣ, ನಾವು ಲಿಂಕ್ಗಳನ್ನ ಕಳ್ಸೋಣ. ಇಲ್ಲ ನೀವು ಲಿಂಕ್ಗಳನ್ನ ನೀವೇನ್ ಮಾಡಿ ಡೈರೆಕ್ಟ್ ಕಳಿಸಿ, ಅವ್ರು ಜಾಯ್ನ್ ಆಗ್ಲಿ ಕ್ಲಾಸಸ್ಗಳಿಗೆ, ಕೇಳ್ಕೊಂಡು ಆಶೀರ್ವಾದ ನಿಮ್ ಮಾಡ್ಲಿ ಪಡ್ಕೊಂಡ್ಲಿ. ಹೌದಾ ಇಲ್ವಾ? ಮಾಡ್ಬೋದಲ್ಲ ಇದ್ದ ನಾವು? ಮಾಡಿ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದಾರೆ? ಎಲ್ಲರೂ ಆಗಿದೆ ಬ್ರದರ್. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಇವಾಗ ಏನ್ ಮಾಡಿ, ಲಿಂಕ್ ಕಳಿಸಿದ್ರೆ ಸಬ್ಸ್ಕ್ರೈಬ್ ಆಗಿ. ಆಯ್ತಾ? ಇದನ್ನೆಲ್ಲರಿಗೂ ಏನ್ ಮಾಡಿ, ಕ್ರಿಶ್ಚಿಯನ್ಸ್ಗಳಿಗೆ ಶೇರ್ ಮಾಡಿ. ಓಕೆನಾ? ಸರಿ, ಹಂಗಾರೆ ಒಂದು ಪ್ರೇಯರ್ ಮಾಡಿ ಎಂಡ್ ಮಾಡೋಣವಾ? ನೆಕ್ಸ್ಟ್ ವೀಕ್ ನೀವೇ ಬರ್ತೀರಾ ಇಲ್ಲ ನಾನೇ ಕರಿಬೇಕಾ? ಇಲ್ಲ, ನಾವೇ ಬರ್ತೀವಿ ಬ್ರದರ್, ಮುಂಚಿತವಾಗಿ ಬರ್ತೀರಾ? ಇಲ್ಲಿ ಹೋಗಿ ಮಾತಾಡ್ತಾ ಬರೀ ಒಬ್ಬರೇ ಉತ್ತರ ಕೊಡ್ತಾರಲ್ಲಪ್ಪ. ಹಂಗಾರೆ 99 ಅಯ್ಯೋ ಎಷ್ಟು ಜನ ಕೇಳಿದ್ರು, 10 ಜನಕ್ಕೆ ವಾಸಿ ಮಾಡಿದೆ, ಒಬ್ರು ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾರೆ. 17 ಜನದಲ್ಲಿ ಒಬ್ಬರೇ ಒಬ್ರು ದೇವರಿಗೆ ಮಹಿಮೆ ಸಲ್ಲಿಸಿರೋದ? 16 ಜನ ಎಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮೊಬೈಲ್ ಆನ್ ಮಾಡ್ಬಿಟ್ಟು ಎಲ್ಲರೂ ಜಾಯ್ನ್ ಆಗ್ತೀವಿ. ಫೋನ್ ಮಾಡಕ್ಕೂ ಮುಂಚೆ ಸಿಸ್ಟರ್ ಬ್ರದರ್ ಫೋನ್ ಮಾಡಕ್ಕಿಂತ ಮುಂಚೆ 6:25 ಎಲ್ಲ ಏನ್ ಮಾಡಿ ದಯವಿಟ್ಟು ನೀವು ಜಾಯ್ನ್ ಆಗಿ. ಓಕೆನಾ? ನೀವೇನೇ ಸಂಕೋಚ ಹೋಗ್ಬಿಡಿ. ನೀವೇನ್ ಪ್ರಶ್ನೆ ಬೇಕಾದ್ರೆ ಕೇಳ್ರಿ, ದಾರ ಒಳಗೆ ನೋ ಇಶ್ಯೂಸ್. ಏನ್ ಪ್ರಶ್ನೆ ಕೇಳಿದ್ರು ಬೈಬಲ್ ಮುಖಾಂತರ ಉತ್ತರ ಕೊಡ್ತೇವೆ. ಧೈರ್ಯವಾಗಿರಿ, ಎದುರುಬೇಡಿ. ನೀವು ಅಷ್ಟೇ ಉತ್ತರ ಕೊಡ ಆಯ್ತಾ? ಅದು ಬೈಬಲ್ ನಂಬಿಕೆ ಇರಬೇಕು. ನೀವೇನೇ ಪ್ರಶ್ನೆ ಕೇಳಿದ್ರೋ ಚಿಂತನೆ ಮಾಡ್ಬಿಡಿ. ವಿ ವಿಲ್ ಆನ್ಸರ್ ಓನ್ಲಿ ಫ್ರಮ್ ದ ಬೈಬಲ್. ಡೋಂಟ್ ವರಿ ಅಟ್ ಆಲ್. ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್. ಹೆಸಿಟೇಟ್ ಬ್ರದರ್. ಮಾಡಿ. ಇದು ವಾಕ್ಯಗಳೆಲ್ಲ ಡೈರಿಯಲ್ಲಿ ಬರ್ಕೋತಾ ಇದೀವಿ. ದಯವಿಟ್ಟು ಬರ್ಕೊಳ್ಳಿ. ಡೈರಿ ಇಟ್ಬಿಟ್ಟು ಕ್ಲೀನ್ ಆಗಿ ನೋಟ್ಸ್ ಬರ್ಕೊಳ್ಳಿ. ನಾನು ಪಾಠ ಆಗಿದ್ಮೇಲೆ ಯೂಟ್ಯೂಬ್ ರೆಕಾರ್ಡಿಂಗ್ ಕಳಿಸ್ತೀನಿ. ಯೂಟ್ಯೂಬ್ ರೆಕಾರ್ಡಿಂಗ್ ಒಂದು 2-3 ಸತಿ ಕೇಳಿ. ಯಾಕಂದ್ರೆ ಒಂದೇ ಸತಿ ಕೇಳಿದ್ರೆ ಕೆಲವೊಂದು ವಾಕ್ಯಗಳು ನಮ್ಗೆ ಅರ್ಥಲ್ಲ. ಇನ್ನೊಂದು 2-3 ಸತಿ ಕೇಳಿದಾಗ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗ್ತದೆ. ಓಕೆನಾ? ಓಕೆ ಬ್ರದರ್. ಓಕೆ, ಗುಡ್. ಹಂಗಾರೆ ಕೊನೆಯದಾಗಿ ಏನ್ ಮಾಡೋಣ, ಒಂದು ಪ್ರಾರ್ಥನೆ ಮಾಡೋಣ. ಮುಕ್ತಾಯ ಮಾಡೋಣ. ಬದರ್ ಮೋಹನ್ ಬದರ್ ಹೇಳಿ.